ಸ್ಪರ್ಧಾ ಶೃಂಖಲಾ ಸಂಚಿಕೆ 109 ಜನವರಿ 2022. ಪ್ರಿಯ ಸ್ನೇಹಿತರೆ, ಸ್ಪರ್ಧಾ ಶೃಂಖಲದ ಜನವರಿ 2022ರ 109ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2022ನೇ ವರ್ಷ ತಮ್ಮೆಲ್ಲರ ಬದುಕಿನಲ್ಲಿ ಹೆಚ್ಚಿನ ಯಶಸ್ಸು, ತೃಪ್ತಿಯನ್ನ ತರಲಿ. ಕಳೆದೆರಡು ವರ್ಷಗಳಿಂದ ಜಗತ್ತನ್ನ ಕಾಡುತ್ತಿರುವ ಕರೋನಾ ಪೀಡೆ ತೊಲಗಿ ಇಡೀ ಮಾನವ ಕುಲ ನೆಮ್ಮದಿಯನ್ನೇ ಕಾಣಲಿ ಅನ್ನೋದು ನಮ್ಮ ಹೃದಯಪೂರ್ವಕ ಹಾರೈಕೆ. ಈ ಹೊಸ ವರ್ಷ ಹೊಸ ಚೈತನ್ಯದೊಂದಿಗೆ, ಹೊಸ ಚಿಂತನೆಯೊಂದಿಗೆ ಆರಂಭವಾಗಲಿ. ಬದುಕನ್ನು ನೋಡುವ ನಮ್ಮೆಲ್ಲರ ದೃಷ್ಟಿಕೋನ ಸಕಾರಾತ್ಮಕವಾಗಿರಲಿ. ಯಾಕಂದ್ರೆ ವಸ್ತು ಒಂದೇ ಆದರೂ ನಾವು ಅದನ್ನು ಹೇಗೆ ನೋಡ್ತೀವಿ ಅನ್ನೋದ್ರಿಂದ ಆ ವಸ್ತು ಅಥವಾ ವಿಷಯ ಹಾಗೂ ನಮ್ಮ ನಡುವಿನ ಸಂಬಂಧ ನಿರ್ಧಾರ ಆಗತ್ತೆ. ಸಕಾರಾತ್ಮಕ ಮನಸ್ಸಿನವರಿಗೆ ಕಷ್ಟದಲ್ಲೂ ಸುಖ ಕಂಡ್ರೆ, ನಕಾರಾತ್ಮಕ ಮನಸ್ಸಿನವರಿಗೆ ಸುಖದಲ್ಲೂ ದುಃಖ ಕಾಣತ್ತೆ. An optimist sees opportunity in every problem, whereas the pessimist sees problem in every opportunity ಎಂಬ ಮಾತನ್ನ ನೀವು ಕೇಳಿರಬಹುದು. ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಹೊಸ ಅವಕಾಶವನ್ನು ಕಾಣುತ್ತಾ ಈ ಹೊಸ ವರ್ಷದಲ್ಲಿ ನೀವು ಅಭ್ಯುದಯವನ್ನು ಹೊಂದಿ ಯಶಸ್ಸನ್ನ ಪಡೆಯಿರಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ಈಗ ಕೇಳೋಣ ಸ್ಪರ್ಧಾ ಶೃಂಖಲದ ಜನವರಿ 2022ರ 109ನೇ ಸಂಚಿಕೆಯನ್ನು. ಪ್ರಕಟಣೆ: ಗ್ರಂಥಕಾರರ ಹಕ್ಕಿನ ಬಗ್ಗೆ ಎಚ್ಚರಿಕೆ. ಈ ಪುಸ್ತಕವನ್ನು ಡೈಸಿ ವ್ಯವಸ್ಥೆಯಲ್ಲಿನ ಪುಸ್ತಕದ ಆಕಾರದಲ್ಲಿ ಮಿತ್ರಜ್ಯೋತಿ ತಯಾರಿಸಿದೆ. ಮಿತ್ರಜ್ಯೋತಿಯ ವಿಳಾಸ ಹೀಗಿದೆ: ಸಿಎ ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, HSR ಲೇಔಟ್, ಬೆಂಗಳೂರು 560102. ಇಮೇಲ್ ವಿಳಾಸ mj.tblibrary@gmail.com. ವೆಬ್ಸೈಟ್ www.mitrajyoti.org. ದೂರವಾಣಿ ಸಂಖ್ಯೆ 22587623 ಮತ್ತು 22587625. ಕಂಟ್ರಿ ಕೋಡ್ +91, ಸಿಟಿ ಕೋಡ್ 080. ಈ ಪುಸ್ತಕವನ್ನು ಡೈಸಿ ಅಂಕಿಗಳ ಅಂದರೆ ಡಿಜಿಟಲ್ ಧ್ವನಿ ಮುದ್ರಣ ಪುಸ್ತಕದ ಮಾದರಿಯಲ್ಲಿ ಡೈಸಿ ಮೂಲಪಾಠದಂತೆ ಮಿತ್ರಜ್ಯೋತಿ ತಯಾರಿಸಿದೆ. ಇವುಗಳನ್ನು ಮುದ್ರಣ ಓದಲು ನಂಬಲರ್ಹವಾದ ದೌರ್ಬಲ್ಯ ಇರುವವರಿಗೆ ಅಂದರೆ ದೃಷ್ಟಿಮಾಂದ್ಯರಿಗೆ ವಿಶೇಷವಾಗಿ ಹಂಚಿಕೆ ಮಾಡುವುದಕ್ಕೋಸ್ಕರ ಗ್ರಂಥಕರ್ತೃರ ಹಕ್ಕಿನ ಬಗ್ಗೆ ಹೊರಡಿಸಿರುವ ಭಾರತದ ಅಧಿನಿಯಮದಲ್ಲಿ ಪರಿಚ್ಛೇದ 52, ಉಪವಿಧಿ 1, ZB 1957 ಇದರ ಅನುಸಾರವಾಗಿ ತಯಾರು ಮಾಡಲಾಗಿದೆ. ಈ ಅಧಿನಿಯಮವನ್ನು 2012ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಇದನ್ನು ಮುದ್ರಣ ಓದಲು ನಂಬಲರ್ಹವಾದ ದೌರ್ಬಲ್ಯವಿರುವವರು ಅಂದರೆ ಓದಲು ಅಶಕ್ಯರಾದವರು ಅಥವಾ ದೃಷ್ಟಿಮಾಂದ್ಯರು ಮಾತ್ರ ಉಪಯೋಗಿಸಬೇಕು. ಬೇರೆಯವರಿಗೆ ಇದನ್ನು ಮುದ್ರಿಸಿ ಹಂಚಿಕೆ ಮಾಡುವುದನ್ನು ಹಾಗೂ ವ್ಯಾಪಾರದ ದೃಷ್ಟಿಯಿಂದ ಮುದ್ರಿಸಿ ವಿತರಣೆ ಮಾಡುವುದನ್ನು ಖಂಡಿತ ನಿಷೇಧಿಸಲಾಗಿದೆ ಮತ್ತು ಹಾಗೆ ಮಾಡಿದವರಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಮಿತ್ರಜ್ಯೋತಿಯ ಕಾರ್ಯಚಟುವಟಿಕೆಗಳು. ಪ್ರಿಯ ಸ್ನೇಹಿತರೆ, 1990ರಲ್ಲಿ ಡಾಕ್ಟರ್ ಮಧು ಸಿಂಗಾಲ್ ಅವರಿಂದ ಸ್ಥಾಪಿತವಾದ ಪ್ರಸ್ತುತ ಬೆಂಗಳೂರಿನ HSR ಲೇಔಟ್ನಲ್ಲಿರುವ ಮಿತ್ರಜ್ಯೋತಿ ಸಂಸ್ಥೆಯ ಪ್ರಮುಖ ಧ್ಯೇಯ ದೃಷ್ಟಿವಿಕಲಚೇತನರಿಗೆ ಶಿಕ್ಷಣ, ತರಬೇತಿ, ಮಾರ್ಗದರ್ಶನ, ಮಾಹಿತಿ ಮತ್ತು ತಂತ್ರಜ್ಞಾನದ ಮೂಲಕ ಸ್ವತಂತ್ರ, ಸ್ವಾವಲಂಬಿ ಹಾಗೂ ಗೌರವಾನ್ವಿತ ಜೀವನ ನಡೆಸಲು ನೆರವು ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವುದೇ ಆಗಿದೆ. ಇದಕ್ಕಾಗಿ ಸಂಸ್ಥೆಯು ಅನೇಕ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದು, ಅವುಗಳ ಕಿರು ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಅತ್ಯಂತ ಮೂಲಭೂತವಾದ ಸ್ವಾವಲಂಬಿ ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮದಲ್ಲಿ ದೃಷ್ಟಿ ವಿಕಲಚೇತನ ಮಹಿಳೆಯರಿಗೆ ಗೃಹಾಡಳಿತ ನಿರ್ವಹಣೆ, ಕರಕುಶಲ ಕಲೆಗಳು, ಚಲನವಲನ ತರಬೇತಿ, ವ್ಯಕ್ತಿತ್ವ ವಿಕಸನ, ಆರೋಗ್ಯ ರಕ್ಷಣೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ತರಬೇತಿಯನ್ನು ನೀಡಲಾಗುತ್ತೆ. ಕಂಪ್ಯೂಟರ್ ಶಿಕ್ಷಣದಲ್ಲಿ
ಜಾಸ್ ಮತ್ತು ಎನ್ವಿಡಿಎ ತಂತ್ರಾಂಶಗಳನ್ನು ಬಳಸಿ ಕಂಪ್ಯೂಟರ್ ಬಳಸಲು ಬೇಕಾದ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತೆ. ಇದು 3 ತಿಂಗಳ ಪ್ರಾಥಮಿಕ, 6 ತಿಂಗಳ ಉನ್ನತ ಹಾಗೂ ಟಿಸಿಎಸ್ ಸಹಯೋಗದೊಂದಿಗೆ 1.5 ತಿಂಗಳ ಅಡ್ವಾನ್ಸ್ಡ್ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಅನ್ನು ಒಳಗೊಂಡಿದೆ. ಕಂಪ್ಯೂಟರ್ ಶಿಕ್ಷಣದೊಂದಿಗೆ ಉದ್ಯೋಗಕ್ಕೆ ಅವಶ್ಯಕವಾದ ವ್ಯಕ್ತಿತ್ವ ವಿಕಸನ, ಇಂಗ್ಲಿಷ್ ಭಾಷೆ, ಚಲನವಲನ ಮುಂತಾದ ಸೂಕ್ಷ್ಮ ಕೌಶಲಗಳ ತರಬೇತಿಯನ್ನು ಕೂಡ ನೀಡಿ ಅರ್ಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸಿಕೊಡುವ ಪ್ರಯತ್ನವನ್ನು ಸಂಸ್ಥೆ ಮಾಡುತ್ತಿದೆ. ತರಬೇತಿಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸೌಕರ್ಯವನ್ನು ಸಂಸ್ಥೆಯ ಆವರಣದಲ್ಲೇ ಒದಗಿಸಲಾಗುತ್ತೆ. ಹಾಗೆಯೇ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಮಹಿಳಾ ವಿಕಲಚೇತನರ ಸಬಲೀಕರಣ ಕೇಂದ್ರದಲ್ಲಿ ಮಹಿಳಾ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಸ್ಥರಿಗೆ ಸುರಕ್ಷಿತವಾದ ಹಾಗೂ ಪರಿಪೂರ್ಣವಾದ ವಸತಿ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಸಂಸ್ಥೆಯ ಡಿಜಿಟಲ್ ಧ್ವನಿಮುದ್ರಿಕೆಗಳ ಗ್ರಂಥಾಲಯದಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗಿನ ಶೈಕ್ಷಣಿಕ ಪುಸ್ತಕಗಳು, ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು, ಕಾದಂಬರಿಗಳು, ಜೀವನ ಚರಿತ್ರೆಗಳು ಮುಂತಾದ ಧ್ವನಿಮುದ್ರಿತ ಪುಸ್ತಕಗಳು ಡೈಸಿ ಶೈಲಿಯಲ್ಲಿ ಲಭ್ಯವಿದೆ. ಇದರೊಂದಿಗೆ ಪ್ರಸ್ತುತವಾಗಿ ಇಪಬ್ ಹಾಗೂ ಡೈಸಿ ವಿತ್ ಇಮೇಜಸ್ ಶೈಲಿಯಲ್ಲಿ ಕೂಡ ಪುಸ್ತಕಗಳನ್ನು ತಯಾರಿಸಿಕೊಡಲಾಗುತ್ತೆ. ಮಿತ್ರಜ್ಯೋತಿ ಗ್ರಂಥಾಲಯವು ಸುಗಮ್ಯ ಪುಸ್ತಕಾಲಯ ಹಾಗೂ ಬುಕ್ ಶೇರ್ ಎಂಬ ಆನ್ಲೈನ್ ಗ್ರಂಥಾಲಯಗಳೊಂದಿಗೆ ಸಹಯೋಗ ಹೊಂದಿರೋದ್ರಿಂದ ಮಿತ್ರಜ್ಯೋತಿಯ ಸದಸ್ಯರು ಈ ಆನ್ಲೈನ್ ಗ್ರಂಥಾಲಯಗಳ ವೆಬ್ಸೈಟ್ನಿಂದ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಅಷ್ಟೇ ಅಲ್ಲದೆ ಈ ಗ್ರಂಥಾಲಯವು ಎಲ್ಲರ ಮನರಂಜಿಸುವ ಸಂಚಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆರವಾಗುವ ಸ್ಪರ್ಧಾ ಶೃಂಖಲ ಎಂಬ ಮಾಸಿಕ ಕನ್ನಡ ಶ್ರವ್ಯ ನಿಯತಕಾಲಿಕಗಳನ್ನು ಹಾಗೂ ಉದ್ಯೋಗ ಕ್ಷೇತ್ರಗಳ ಬಗ್ಗೆ ಮಾಹಿತಿ ನೀಡುವ ಇಂಗ್ಲಿಷ್ ಭಾಷೆಯ ಇಂಡಸ್ಟ್ರಿ ಮಿತ್ರ ಎಂಬ ಶ್ರವ್ಯ ನಿಯತಕಾಲಿಕಗಳನ್ನು ನಿಯಮಿತವಾಗಿ ಪ್ರಕಟಿಸುತ್ತಿದೆ. ಸಂಸ್ಥೆಯ ಬ್ರೈಲ್ ಪ್ರತಿಲಿಪೀಕರಣ ಕೇಂದ್ರವು ಅತ್ಯಾಧುನಿಕ ಬ್ರೈಲ್ ಎಂಬೋಸರ್ ಮತ್ತು ಟ್ಯಾಕ್ಟೈಲ್ ಎಂಬೋಸರ್ಗಳನ್ನು ಹೊಂದಿದ್ದು, ಇವುಗಳ ಮೂಲಕ ಸ್ಪರ್ಶನೀಯ ಉಬ್ಬು ಚಿತ್ರಗಳನ್ನು ಹಾಗೂ ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಯ ಶೈಕ್ಷಣಿಕ ಮತ್ತು ಇತರ ಪುಸ್ತಕಗಳನ್ನು, ವಿಸಿಟಿಂಗ್ ಕಾರ್ಡ್ಸ್ಗಳನ್ನು ಬ್ರೈಲ್ ಲಿಪಿಯಲ್ಲಿ ಮುದ್ರಿಸಿಕೊಡಲಾಗುತ್ತೆ. ಇದರೊಂದಿಗೆ ಬ್ರೈಲ್ ನಿಯತಕಾಲಿಕಗಳಾದ ಕನ್ನಡ ಭಾಷೆಯ ಜ್ಞಾನ ಸಂಹಿತಾ ಮಾಸಪತ್ರಿಕೆ ಮತ್ತು ಇಂಗ್ಲಿಷ್ ಭಾಷೆಯ ಇನ್ಸೈಟ್ ಎಂಬ ತ್ರೈಮಾಸಿಕವು ಈ ಮುದ್ರಣಾಲಯದ ಮೂಲಕ ನಿಯಮಿತವಾಗಿ ಪ್ರಕಟಗೊಳ್ಳುತ್ತಿದೆ. ಸಂಸ್ಥೆಯು ತನ್ನ ಉದ್ಯೋಗ ನೇಮಕ ಅಂಗಸಂಸ್ಥೆಯ ಮೂಲಕ ವಿಕಲಚೇತನರಿಗೆ ಅವರ ಅರ್ಹತೆಗೆ ಅನುಗುಣವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡುವ ಪ್ರಯತ್ನವನ್ನು ಕೂಡ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದೆ. ಅಷ್ಟೇ ಅಲ್ಲದೆ ದೃಷ್ಟಿ ವಿಕಲಚೇತನರಿಗೆ ನೆರವಾಗುವ ವ್ಯಕ್ತಿತ್ವ ವಿಕಸನ, ಆರೋಗ್ಯ, ಲೈಂಗಿಕ ಶಿಕ್ಷಣ, ಕುಟುಂಬ ಯೋಜನೆ, ಕಾನೂನಿನ ಸಲಹೆ, ಮಾರ್ಗದರ್ಶನ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಕಾರ್ಯಾಗಾರಗಳನ್ನು ನಿಯಮಿತವಾಗಿ ಆಯೋಜಿಸುತ್ತಿರುತ್ತೆ. ದೃಷ್ಟಿ ವಿಕಲಚೇತನರಿಗೆಂದೇ ವಿಶೇಷವಾಗಿ ತಯಾರಿಸಲ್ಪಟ್ಟ ಸ್ಮಾರ್ಟ್ ಕೇನ್, ಡೈಸಿ ಪ್ಲೇಯರ್, ಬ್ರೈಲ್ ಸ್ಲೇಟ್, ಚೆಸ್, ಕ್ರಿಕೆಟ್ ಚೆಂಡು ಮುಂತಾದ ಅನೇಕ ಸಾಧನಗಳು, ಆಟಿಕೆಗಳು ಕೂಡ ಸಂಸ್ಥೆಯಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಸೌಲಭ್ಯವನ್ನು ಬಳಸಿಕೊಳ್ಳುವುದಕ್ಕಾಗಿ ಮಿತ್ರಜ್ಯೋತಿ ಸಂಸ್ಥೆಯನ್ನು ದೂರವಾಣಿ ಅಥವಾ ಇಮೇಲ್ ವಿಳಾಸದ ಮೂಲಕ ಸಂಪರ್ಕಿಸಿ. ಧನ್ಯವಾದಗಳು. ಪ್ರಚಲಿತ ವಿದ್ಯಮಾನಗಳು. ಎಂದಿನಂತೆ ಈ ಅಂಕಣದಲ್ಲಿ ರಾಜ್ಯದ ವಿದ್ಯಮಾನಗಳು, ರಾಷ್ಟ್ರೀಯ ವಿದ್ಯಮಾನಗಳು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಪ್ರಶಸ್ತಿ ಪುರಸ್ಕಾರ, ಆಯ್ಕೆ ಮತ್ತು ನೇಮಕಗಳು, ಶ್ರದ್ಧಾಂಜಲಿ, ಶಿಕ್ಷಣ ಮತ್ತು ಪುಸ್ತಕಗಳು, ತಿಂಗಳ ಪ್ರಮುಖ ದಿನಗಳು, ಕ್ರೀಡಾ ವಿಶೇಷ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಮಾಹಿತಿ ಕಣಜದ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಥಿಕ ಮತ್ತು ವಾಣಿಜ್ಯ. ಸರ್ಕಾರಿ ಇ-ಕಾಮರ್ಸ್ ಶೀಘ್ರ ಲೋಕಾರ್ಪಣೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ONDC ಶೀಘ್ರವೇ ಲೋಕಾರ್ಪಣೆಗೊಳ್ಳಲಿದೆ. ಇದು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದರೆ UPIಗೆ ಸರಿಸಮಾನವಾದ ವಾಣಿಜ್ಯ ವಹಿವಾಟಿನ ವೇದಿಕೆಯಾಗಿ ರೂಪುಗೊಳ್ಳಲಿದೆ. ಈ ವೇದಿಕೆ ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಪೈಪೋಟಿ ನೀಡಲಿದೆ. ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಇಲಾಖೆಯು
ಒಎನ್ಡಿಸಿಗಾಗಿ ಸಲಹೆ ನೀಡಲು 25 ಜನರ ತಜ್ಞರ ತಂಡವನ್ನು ನೇಮಕ ಮಾಡಿದೆ. ಈ ಉಪಕ್ರಮವು ಈಗ ಪ್ರಾಯೋಗಿಕವಾಗಿ ಚಾಲ್ತಿಯಲ್ಲಿದ್ದು 12 ಕಂಪನಿಗಳು ಇದರಲ್ಲಿ ಖಚಿತ ಪಾಲುದಾರರಾಗಿ ಸೇರಿಕೊಂಡು ಇವುಗಳು ಒಟ್ಟಾಗಿ 185 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿವೆ. ಈ ಪ್ಲಾಟ್ಫಾರ್ಮ್ ಅನ್ನು ಕಂಪನಿಯ ಕಾಯ್ದೆಯ ಪ್ರಕಾರ ಲಾಭದ ಉದ್ದೇಶವಿಲ್ಲದ ಕಂಪನಿ ಎಂದು ನೋಂದಣಿ ಮಾಡಿಸಲಾಗುವುದು ಅಥವಾ ಪಾಲುದಾರ ಕಂಪನಿಯಾಗಿ ನೋಂದಣಿ ಮಾಡಿಸಲಾಗುತ್ತೆ. 12 ಪಾಲುದಾರ ಕಂಪನಿಗಳು ಎಸ್ಬಿಐ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಎಚ್ಡಿಎಫ್ಸಿ ಬ್ಯಾಂಕ್, ಪಿಎನ್ಬಿ, ಬಿಒಬಿ, ಎನ್ಎಸ್ಬಿಐ, ಸಿಡಿಎಸ್ಎಲ್, ಬಿಎಸ್ಇ, ಎನ್ಎಸ್ಇ, ಎನ್ಪಿಸಿಐ, ಸೆಬಿ ಮತ್ತು ನಬಾರ್ಡ್. ಭಾರತ ಅತ್ಯಧಿಕ ರೆಮಿಟೆನ್ಸ್ ಪಡೆದ ದೇಶ. 2021ರಲ್ಲಿ ವಿದೇಶಗಳಿಂದ ಅತಿ ಹೆಚ್ಚು ಹಣ ಪಡೆದ ಅಂದರೆ ರೆಮಿಟೆನ್ಸ್ ಪಡೆದ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಈ ವರ್ಷ ಭಾರತಕ್ಕೆ $87 ಬಿಲಿಯನ್ ಹಣ ರವಾನೆಯಾಗಿದೆ ಎಂದು ವಿಶ್ವ ಬ್ಯಾಂಕ್ ವರದಿಯೊಂದು ತಿಳಿಸಿದೆ. ಕಡಿಮೆ ಹಾಗೂ ಮಧ್ಯಮ ಆದಾಯದ ದೇಶಗಳಿಗೆ ಹಣ ನೀಡಿಕೆ ಪ್ರಮಾಣ %7.3 ಏರಿಕೆಯಾಗಿದ್ದು ಒಟ್ಟು $589 ರವಾನೆಯಾಗಿದೆ ಎಂದು ವರದಿ ಹೇಳಿದೆ. ಭಾರತಕ್ಕೆ ರವಾನೆಯಾದ $87 ಬಿಲಿಯನ್ ನಲ್ಲಿ ಅಮೆರಿಕದ ಪಾಲು %20 ಆಗಿದೆ. ಚೀನಾ, ಮೆಕ್ಸಿಕೋ, ಫಿಲಿಪೈನ್ಸ್ ಮತ್ತು ಈಜಿಪ್ಟ್ ಇವು ಭಾರತದ ನಂತರ ಅತಿ ಹೆಚ್ಚು ಹಣ ರವಾನೆಯಾದ ದೇಶಗಳಾಗಿವೆ. 2022ರಲ್ಲಿ ಭಾರತದ ಹಣದ ರವಾನೆಯಲ್ಲಿ %3 ಏರಿಕೆಯಾಗಿ $89.6 ಬಿಲಿಯನ್ ಗೆ ತಲುಪಲಿದೆ ಎಂದು ವಿಶ್ವ ಬ್ಯಾಂಕ್ ಭವಿಷ್ಯ ನುಡಿದಿದೆ. ನೆಟ್ ಇಲ್ಲದೆ ಡಿಜಿಟಲ್ ಪಾವತಿಗೆ ಅವಕಾಶ. ಆರ್ಬಿಐ ವತಿಯಿಂದ ₹2,000 ತನಕ ಹಣಕಾಸು ವರ್ಗಾವಣೆಗೆ ಆಫ್ಲೈನ್ ಡಿಜಿಟಲ್ ಪೇಮೆಂಟ್ ಪದ್ಧತಿಯನ್ನು ಜಾರಿಗೊಳಿಸಲು ಇತ್ತೀಚೆಗೆ ಅನುಮತಿ ನೀಡಲಾಗಿದೆ. ಈ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್, ಒಟಿಪಿಯ ಅಗತ್ಯವಿಲ್ಲದೆ ಜನತೆ ಪ್ರತಿ ವರ್ಗಾವಣೆಗೆ ₹200 ಮಿತಿಯಂತೆ ₹2,000ವರೆಗೆ ಹಣ ವರ್ಗಾಯಿಸಬಹುದು. ಆಫ್ಲೈನ್ ಡಿಜಿಟಲ್ ಪೇಮೆಂಟ್ನಲ್ಲಿ ಬಳಸುವ ಸಾಧನಗಳು ಮುಖಾಮುಖಿಯಾಗಿದ್ದಾಗ ಮಾತ್ರ ಪಾವತಿ ಸಾಧ್ಯ. ಬಳಕೆದಾರರ ನಿರ್ದಿಷ್ಟ ದೃಢೀಕರಣದ ನಂತರವಷ್ಟೇ ಹಣ ವರ್ಗಾವಣೆಯಾಗುವುದು. ಸೇವಾ ವಲಯ 2ನೇ ವೇಗದ ಬೆಳವಣಿಗೆ. ನವೆಂಬರ್ ತಿಂಗಳಿನಲ್ಲಿ ದೇಶದ ಸೇವಾ ವಲಯದ ಚಟುವಟಿಕೆಗಳು 1 ದಶಕಕ್ಕೂ ಹೆಚ್ಚಿನ ಅವಧಿಯ 2ನೇ ಅತಿ ವೇಗದ ಬೆಳವಣಿಗೆ ದಾಖಲಿಸಿವೆ. ಮಾರುಕಟ್ಟೆ ಪರಿಸ್ಥಿತಿ ಸುಧಾರಣೆಯಾಗಿದ್ದು ಮತ್ತು ಉದ್ಯೋಗದ ಅವಕಾಶಗಳು ಹೆಚ್ಚು ಲಭ್ಯವಾಗಿದ್ದು ಈ ಬೆಳವಣಿಗೆಗೆ ಕಾರಣ. ಸೇವಾ ವಲಯದ ಚಟುವಟಿಕೆಗಳ ಪ್ರಮಾಣವನ್ನು ಹೇಳುವ ಇಂಡಿಯಾ ಸರ್ವೀಸಸ್ ಬಿಸಿನೆಸ್ ಆಕ್ಟಿವಿಟಿ ಇಂಡೆಕ್ಸ್ 2021ರ ನವೆಂಬರ್ನಲ್ಲಿ 58.1 ಮಟ್ಟ ತಲುಪಿದೆ. ಇದು ಅಕ್ಟೋಬರ್ನಲ್ಲಿ 58.4 ಆಗಿತ್ತು. 2011ರ ಜುಲೈ ನಂತರದ 2ನೇ ಅತಿವೇಗದ ಬೆಳವಣಿಗೆಯು ನವೆಂಬರ್ನಲ್ಲಿ ದಾಖಲಾಗಿದೆ ಎಂದು ಐಎಚ್ಎಸ್ ಮಾರ್ಕೆಟ್ ಸಂಸ್ಥೆ ಹೇಳಿದೆ. 2 ಪಿಎಸ್ಬಿ ಖಾಸಗೀಕರಣ. ಸರ್ಕಾರಿ ಸ್ವಾಮ್ಯದ 2 ಬ್ಯಾಂಕುಗಳ ಖಾಸಗೀಕರಣಕ್ಕೆ ನೆರವಾಗುವಂತೆ ಬ್ಯಾಂಕಿಂಗ್ ಕಾನೂನಿಗೆ ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಮಂಡಿಸಲಿದೆ. ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಮಸೂದೆ 2021 ಇದಾಗಿದೆ. ಬ್ಯಾಂಕಿಂಗ್ ಕಂಪನೀಸ್ ಆಕ್ವಿಸಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ಸ್ ಆಕ್ಟ್ 1970 ಮತ್ತು 1980, ಇನ್ಸಿಡೆಂಟಲ್ ಅಮೆಂಡ್ಮೆಂಟ್ಸ್ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ರಲ್ಲಿ ತಿದ್ದುಪಡಿ ತರುವುದು ಈ ತಿದ್ದುಪಡಿ ಮಸೂದೆಯ ಉದ್ದೇಶ. ಈ ಮೂಲಕ ಪ್ರಸಕ್ತ ವರ್ಷದಲ್ಲಿ 1.75 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹಿಂಪಡೆಯುವ ಗುರಿ ಸಾಧನೆಗಾಗಿ ಬ್ಯಾಂಕುಗಳ ಖಾಸಗೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಫಿನ್ಟೆಕ್ ಕ್ರಾಂತಿ, ಇನ್ಫಿನಿಟಿ ವೇದಿಕೆಗೆ ಚಾಲನೆ. ಜಗತ್ತಿನಾದ್ಯಂತ ಜನರ ದೈನಂದಿನ ಆರ್ಥಿಕ ವ್ಯವಹಾರಗಳಲ್ಲಿ ತಂತ್ರಜ್ಞಾನ ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದ್ದು ಹಣಕಾಸು ವ್ಯವಹಾರದ ಸ್ವರೂಪವನ್ನೇ ಬದಲಾಯಿಸಿದೆ. ಇದು ಆರ್ಥಿಕ ತಂತ್ರಜ್ಞಾನ ಅಂದರೆ ಫಿನ್ಟೆಕ್ ಎಂದೇ ಪರಿಚಿತವಾಗಿದೆ. ನಗದಿನ ಅವಶ್ಯಕತೆ ಇಲ್ಲದೆ ಎಲ್ಲವೂ ಮೊಬೈಲ್, ಇಂಟರ್ನೆಟ್ ಮೂಲಕ ಬೆರಳ ತುದಿಯಲ್ಲೇ ಒಂದು ಕ್ಲಿಕ್ನಲ್ಲೇ ಎಲ್ಲ ಹಣಕಾಸು ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗಿದೆ.
ಜಾಗತಿಕ ಫಿನ್ಟೆಕ್ ವಲಯದ ಭಾಗವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಭಾರತ ಮಹತ್ವಾಕಾಂಕ್ಷೆಯ ಇನ್ಫಿನಿಟಿ ಫೋರಂ ಅನ್ನು ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ 3ರಂದು ಈ ವೇದಿಕೆಗೆ ಚಾಲನೆ ನೀಡಿದ್ರು. ದೇಶದ ಪ್ರತಿಯೊಬ್ಬರ ಆರ್ಥಿಕ ಸಬಲೀಕರಣಕ್ಕಾಗಿ ಫಿನ್ಟೆಕ್ ಉಪಕ್ರಮಗಳನ್ನು ಫಿನ್ಟೆಕ್ ಕ್ರಾಂತಿಯಾಗಿ ಪರಿವರ್ತಿಸುವುದು ಅಗತ್ಯ ಎಂದು ಮೋದಿ ಪ್ರತಿಪಾದಿಸಿದ್ರು. ಅದಾನಿ ಗ್ಯಾಸ್ ಕಂಪನಿ ಜೊತೆ ಎಂಆರ್ಪಿಎಲ್ ಒಪ್ಪಂದ. ಕೇರಳದ ಉತ್ತರ ಭಾಗ ಹಾಗೂ ಕರ್ನಾಟಕದಲ್ಲಿ ಸಿಎನ್ಜಿ ಕೇಂದ್ರಗಳನ್ನು ಸ್ಥಾಪಿಸುವ ವಿಚಾರವಾಗಿ ಮಂಗಳೂರು ಪೆಟ್ರೋಕೆಮಿಕಲ್ಸ್ ಅಂಡ್ ರಿಫೈನರಿ ಕಂಪನಿ ಎಂಆರ್ಪಿಎಲ್ ಇಂಡಿಯನ್ ಆಯಿಲ್ ಅದಾನಿ ಗ್ಯಾಸ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಹಾಗೂ ಉತ್ತರ ಕೇರಳದಲ್ಲಿ ಸಿಎನ್ಜಿ ಕೇಂದ್ರಗಳನ್ನು ಸ್ಥಾಪಿಸಲು ಅದಾನಿ ಗ್ಯಾಸ್ ಪರವಾನಗಿ ಪಡೆದಿದ್ದು, ಈ ಒಪ್ಪಂದದ ಮೂಲಕ ಎಂಆರ್ಪಿಎಲ್ನಿಂದ ಈ ಸ್ಥಳಗಳಲ್ಲಿ ಸಿಎನ್ಜಿ ಕೇಂದ್ರ ಸ್ಥಾಪಿಸಲಾಗುತ್ತದೆ. ಗ್ರಾಹಕರಿಗೆ ಅಗತ್ಯವಿರುವ ಸಿಎನ್ಜಿ ಪೂರೈಕೆ ಮಾಡಲು ಎಂಆರ್ಪಿಎಲ್ಗೆ ಅನುಕೂಲ ಆಗಲಿದೆ. ರಿಲಯನ್ಸ್ ಆರಾಮ್ಕೋ ಒಪ್ಪಂದ ರದ್ದು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ತೈಲ ರಾಸಾಯನಿಕ ವಹಿವಾಟಿನಲ್ಲಿ ಒಂದು ಪಾಲನ್ನು ಖರೀದಿಸಲು ರಿಲಯನ್ಸ್ ಮತ್ತು ಸೌದಿ ಅರಾಮ್ಕೋ ಕಂಪನಿಗಳ ನಡುವೆ ಆಗಿದ್ದ ಒಪ್ಪಂದ ರದ್ದಾಗಿದೆ ಎಂದು ಮೂಲಗಳು ತಿಳಿಸಿವೆ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ತಗ್ಗಿಸಬೇಕು ಎಂಬ ನಿಲುವು ವಿಶ್ವದ ಹಲವೆಡೆ ಬಲಗೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ರಿಲಯನ್ಸ್ನ ತೈಲ ರಾಸಾಯನಿಕ ವಹಿವಾಟಿನ ಮೌಲ್ಯವನ್ನು ಹೇಗೆ ನಿಗದಿ ಮಾಡಬೇಕು ಎಂಬ ವಿಚಾರವಾಗಿ ಉಂಟಾದ ಗೊಂದಲದ ಕಾರಣದಿಂದಾಗಿ ಒಪ್ಪಂದ ರದ್ದಾಗಿದೆ. ಕರೋನಾ ಸುದ್ದಿಗಳು. ಕರೋನಾದ ಹೊಸ ರೂಪಾಂತರ ತಳಿ ಒಮಿಕ್ರಾನ್ B11529. ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾ ಪ್ರದೇಶದಲ್ಲಿ ಕರೋನಾ ವೈರಾಣುವಿನ ರೂಪಾಂತರಿ ತಳಿ ಒಮಿಕ್ರಾನ್ ಪತ್ತೆಯಾಗಿದ್ದು, ಇಡೀ ಜಗತ್ತಿನಲ್ಲಿಯೇ ಆತಂಕವನ್ನು ಉಂಟುಮಾಡಿದೆ. ಈ ಹಿಂದಿನ ಎಲ್ಲಾ ವೈರಾಣುಗಳಿಗಿಂತ ಹೆಚ್ಚು ಪ್ರಸರಣ ಶಕ್ತಿ ಹಾಗೂ ಹೆಚ್ಚು ಪರಿಣಾಮಕಾರಿ ಗುಣವನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆಯೇ ಆತಂಕಕಾರಿ ರೂಪಾಂತರಿ ತಳಿ ಎಂದು ಘೋಷಿಸಿದೆ. 2021 ನವೆಂಬರ್ 26ರಂದು ಸಭೆ ಸೇರಿದ ವಿಶ್ವ ಆರೋಗ್ಯ ಸಂಸ್ಥೆಯು ಇದಕ್ಕೆ ಒಮಿಕ್ರಾನ್ ಅಥವಾ B11529 ಎಂದು ಮರುನಾಮಕರಣ ಮಾಡಿತು. ಇದನ್ನು ಅತ್ಯಂತ ವೇಗವಾಗಿ ಹರಡುವ ಆತಂಕಕಾರಿ ವೈರಸ್ ವೇರಿಯಂಟ್ ಆಫ್ ಕನ್ಸರ್ನ್ ವಿಒಸಿ ಎಂದು ವರ್ಗೀಕರಿಸಲಾಗಿದೆ. ವೈರಸ್ ಪ್ರಭೇದಗಳ ನಾಮಕರಣಕ್ಕೆ ಗ್ರೀಕ್ ಅಕ್ಷರ ಬಳಸುವ ಪದ್ಧತಿಯಂತೆ ಹೊಸ ಪ್ರಭೇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯು ಒಮಿಕ್ರಾನ್ ಎಂದು ಹೆಸರಿಸಿದೆ. ಕರೋನಾ ವೈರಾಣುವಿನ ಮೇಲೆ ಮುಳ್ಳಿನ ಆಕಾರದ ಪ್ರೋಟೀನ್ ಯುಕ್ತ ಅಂಗಾಂಶಗಳಿವೆ. ಇದನ್ನು ಸ್ಪೈಕ್ಗಳು ಎಂದು ಕರೆಯುತ್ತಾರೆ. ಮನುಷ್ಯನ ದೇಹದಲ್ಲಿನ ಜೀವಾಂಶಗಳಿಗೆ ಅಂಟಿಕೊಳ್ಳಲು ಈ ಪ್ರೋಟೀನ್ ಸ್ಪೈಕ್ಗಳೇ ಕಾರಣ. ಒಮಿಕ್ರಾನ್ ರೂಪಾಂತರಿಯಲ್ಲಿರುವ ಈ ಸ್ಪೈಕ್ಗಳಲ್ಲಿನ ಪ್ರೋಟೀನ್ 30 ಬಾರಿ ರೂಪಾಂತರ ಹೊಂದಿದ್ದು, ಇದು ಹಿಂದಿನ ರೂಪಾಂತರಿಗಿಂತ ಹೆಚ್ಚು ಬಲಿಷ್ಠವಾಗಿವೆ. ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾ ಪ್ರದೇಶದಲ್ಲಿ ಕರೋನಾದ ಹೊಸ ರೂಪಾಂತರಿ ತಳಿಯಾದ ಒಮಿಕ್ರಾನ್ ಪತ್ತೆಯಾಯಿತು. ಬೋಟ್ಸ್ವಾನಾದಿಂದ ಹಾಂಗ್ಕಾಂಗ್ಗೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರೊಬ್ಬರಲ್ಲಿ ಈ ವೈರಸ್ 2021 ನವೆಂಬರ್ 24ರಂದು ವರದಿಯಾಯಿತು. ಹೀಗಾಗಿ ಇದನ್ನು ಬೋಟ್ಸ್ವಾನಾ ವೈರಸ್ ಎಂದು ಕರೆಯಲಾಯಿತು. ದಕ್ಷಿಣ ಆಫ್ರಿಕಾದಿಂದ 2021 ನವೆಂಬರ್ 27ರಂದು ಬಂದಿದ್ದ 63 ವರ್ಷ ವಯಸ್ಸಿನ ವೈದ್ಯನಲ್ಲಿ ರೂಪಾಂತರಿ ತಳಿಯಾದ ಒಮಿಕ್ರಾನ್ ವೈರಸ್ ಪತ್ತೆಯಾಯಿತು. ಈ ಮೂಲಕ ಬೆಂಗಳೂರಿನಲ್ಲಿ ದೇಶದ ಮೊದಲ ಪ್ರಕರಣ ಕಾಣಿಸಿಕೊಂಡಿತು. ಅತಿ ವೇಗವಾಗಿ ಹರಡುವ ಒಮಿಕ್ರಾನ್ ವೈರಸ್ಗೆ 2021 ಡಿಸೆಂಬರ್ 31ರಂದು ರಾಜಸ್ಥಾನದ ಉದಯಪುರದಲ್ಲಿನ 73 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದು, ಈ ಸಾವು ಭಾರತದ ಮೊದಲ ಒಮಿಕ್ರಾನ್ ಸಾವು ಎಂದು ಪರಿಗಣಿಸಲಾಗುತ್ತಿದೆ ಎಂಬುದಾಗಿ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ. 150 ಕೋಟಿ ದಾಟಿದ ಕೋವಿಡ್ ಲಸಿಕಾ ಅಭಿಯಾನ. ದೇಶಾದ್ಯಂತ ಜಾರಿಯಲ್ಲಿರುವ ವಿಶ್ವದ ಅತಿದೊಡ್ಡ ಕೋವಿಡ್ ಲಸಿಕಾ ಅಭಿಯಾನದ ಮೂಲಕ ಈವರೆಗೆ 150 ಕೋಟಿಗೂ ಅಧಿಕ ಡೋಸ್ ನೀಡಿ ಭಾರತ ಮತ್ತೊಂದು ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ. 2020 ಜನವರಿ 15ರಿಂದ ಆರಂಭವಾದ
ಲಸಿಕೀಕರಣ ಅಭಿಯಾನದ 1 ವರ್ಷ ಪೂರ್ಣಗೊಳ್ಳುವ ಮುನ್ನವೇ 150 ಕೋಟಿ ಡೋಸ್ ದಾಟಿದೆ. ಜೊತೆಗೆ 15 ರಿಂದ 18 ವಯೋಮಾನದವರಿಗೂ ಲಸಿಕೆ ನೀಡುವ ಕಾರ್ಯ ಇದೇ ಜನವರಿ 3ರಿಂದ ಆರಂಭವಾಗಿ ಯಶಸ್ವಿಯಾಗಿ ನಡೆಯುತ್ತಿದೆ. 1 ವಾರದಲ್ಲಿಯೇ 2 ಕೋಟಿಗೂ ಅಧಿಕ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಭಾರತದಿಂದ ಮಯನ್ಮಾರ್ಗೆ 10 ಲಕ್ಷ ಕೋವಿಡ್ ಲಸಿಕೆ ರವಾನೆ. ಭಾರತವು ನೆರೆಯ ರಾಷ್ಟ್ರವಾದ ಮಯನ್ಮಾರ್ಗೆ 10 ಲಕ್ಷ ಡೋಸ್ ಕೋವಿಡ್-19 ಲಸಿಕೆ ಹಾಗೂ 10,000 ಟನ್ ಅಕ್ಕಿ ಮತ್ತು ಗೋಧಿಯನ್ನು ಕಳುಹಿಸಿಕೊಟ್ಟಿದೆ. 2021 ಫೆಬ್ರವರಿ 1ರಂದು ನಡೆದ ಸೇನಾ ದಂಗೆಯಲ್ಲಿ ಚುನಾಯಿತ ಸರ್ಕಾರವನ್ನು ಪದಚ್ಯುತಗೊಳಿಸಿ ಆಂಗ್ ಸಾನ್ ಸೂಕಿ ಅವರನ್ನು ಬಂಧಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ಉನ್ನತ ಮಟ್ಟದ ನಿಯೋಗ ಮಯನ್ಮಾರ್ಗೆ ಭೇಟಿ ನೀಡಿದೆ. ಮಯನ್ಮಾರ್ನ ರೆಡ್ ಕ್ರಾಸ್ ಸೊಸೈಟಿಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರು ಲಸಿಕೆಗಳನ್ನು ಹಸ್ತಾಂತರಿಸಿದ್ರು. ಒಮಿಕ್ರಾನ್ ನಿಯಂತ್ರಣಕ್ಕೆ 2 ಹೊಸ ಲಸಿಕೆ ಮತ್ತು 1 ಮಾತ್ರೆ ಬಳಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ಕೊರೋನಾ ಹೊಸ ರೂಪಾಂತರಿ ಒಮಿಕ್ರಾನ್ನ ಸೋಂಕಿತರ ಸಂಖ್ಯೆ ದೇಶಾದ್ಯಂತ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾದವರ ಚಿಕಿತ್ಸೆಗೆ 2 ಹೊಸ ಲಸಿಕೆಗಳಾದ ಕೋವೋವ್ಯಾಕ್ಸ್ ಮತ್ತು ಕಾರ್ಬಿವ್ಯಾಕ್ಸ್ ಹಾಗೂ ಮಾತ್ರೆಯಾದ ಮಾಲ್ನುಪಿರಾವಿರ್ ಅನ್ನು ಬಳಸಲು ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಪ್ರಾಧಿಕಾರ ಶಿಫಾರಸು ಮಾಡಿದ್ದು, ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಕೃಷಿ. ಪೆಪ್ಸಿಕೋ ಆಲೂಗಡ್ಡೆ ತಳಿಯ ಹಕ್ಕುಸ್ವಾಮ್ಯ ರದ್ದು. ಪೆಪ್ಸಿಕೋ ಇಂಡಿಯಾ ಕಂಪನಿಗೆ ಆಲೂಗಡ್ಡೆ ತಳಿಯೊಂದರ ಬೌದ್ಧಿಕ ಹಕ್ಕುಸ್ವಾಮ್ಯ ನೀಡಿದ್ದನ್ನು ಸಸ್ಯ ತಳಿಗಳ ಸಂರಕ್ಷಣಾ ಪ್ರಾಧಿಕಾರವಾಗಿರುವ PPV&FR ರದ್ದುಗೊಳಿಸಿದೆ. FL 2027 ತಳಿಯ ಬೌದ್ಧಿಕ ಹಕ್ಕುಸ್ವಾಮ್ಯವನ್ನು ಪೆಪ್ಸಿಕೋ ಕಂಪನಿಗೆ ನೀಡಲಾಗಿತ್ತು. ಕೃಷಿ ಕಾರ್ಯಕರ್ತೆ ಕವಿತಾ ಕುರುಗಂಟಿ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಪ್ರಾಧಿಕಾರವು ಈ ತೀರ್ಮಾನ ಕೈಗೊಂಡಿದೆ. ಪೆಪ್ಸಿಕೋ ಕಂಪನಿಯು ಈ ಹಿಂದೆ FL 2027 ಆಲೂಗೆಡ್ಡೆ ತಳಿಯ ವಿಚಾರವಾಗಿ ಗುಜರಾತಿನ ರೈತರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿತ್ತು. ಕೃಷಿ ಇಲಾಖೆಗೆ ಸಂಬಂಧಿಸಿದ ಮೋಜಿನಿ ತಂತ್ರಾಂಶ. ಕೃಷಿ ಭೂಮಿಗೆ 11E ನಕ್ಷೆ ಪಡೆಯಲು ಸಲ್ಲಿಸಿರುವ ಅರ್ಜಿಗಳನ್ನು ಮೋಜಿನಿ ತಂತ್ರಾಂಶದ ಮೂಲಕ ಅರ್ಹತೆಗನುಗುಣವಾಗಿ ವಿಲೇವಾರಿ ಮಾಡಲಾಗುವುದು ಹಾಗೂ ಹೊಸ ಪಹಣಿಯನ್ನು ರಚಿಸಲಾಗುವುದು. ಕೃಷಿ ಭೂಮಿ ಮಾರಾಟಕ್ಕೆ 11E ನಕ್ಷೆಗಾಗಿ ಪಡೆದಿರುವ ಅರ್ಜಿಗಳನ್ನು 3 ಅಥವಾ 5 ಗುಂಟೆಗಿಂತ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಅರ್ಹತೆಗನುಗುಣವಾಗಿ ನಕ್ಷೆ ನೀಡಿ ಹೊಸ ಪಹಣಿ ರಚಿಸಲಾಗುವುದು. ಬಾಕಿ ಕೃಷಿ ಭೂಮಿ 3 ಅಥವಾ 5 ಗುಂಟೆಗಿಂತ ಕಡಿಮೆ ವಿಸ್ತೀರ್ಣ ಉಳಿದರೂ ಅಂತಹ ಪಹಣಿಯನ್ನು ಸಿಂಧು ಎಂದು ಪರಿಗಣಿಸಲಾಗುವುದು. ನ್ಯಾಯಾಂಗ. ಭಾರತಕ್ಕಾಗಿ ODR ನೀತಿ ಆಯೋಗ ಒತ್ತು. ಭಾರತದಲ್ಲಿ ನ್ಯಾಯದಾನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಕ್ಷಿಪ್ರವಾಗಿ ನ್ಯಾಯ ಒದಗಿಸುವುದಕ್ಕಾಗಿ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಥವಾ ODR ಅನ್ನು ಜಾರಿಗೊಳಿಸುವಂತೆ ನೀತಿ ಆಯೋಗ ಶಿಫಾರಸು ಮಾಡಿದೆ. ಈ ಸಂಬಂಧ ಡಿಸೈನಿಂಗ್ ದ ಫ್ಯೂಚರ್ ಆಫ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ದ ODR ಪಾಲಿಸಿ ಪ್ಲಾನ್ ಫಾರ್ ಇಂಡಿಯಾ ಎಂಬ ವರದಿಯನ್ನು ನೀತಿ ಆಯೋಗ 2021 ನವೆಂಬರ್ 29ರಂದು ಪ್ರಕಟಿಸಿತು. ವರದಿಯಲ್ಲಿರುವ ಶಿಫಾರಸುಗಳನ್ನು ಜಾರಿಗೊಳಿಸಿದರೆ ತಂತ್ರಜ್ಞಾನ ಮತ್ತು ನವೋನ್ವೇಷಣೆಯ ಪ್ರಯೋಜನದೊಂದಿಗೆ ಪ್ರತಿಯೊಬ್ಬನಿಗೂ ನ್ಯಾಯ ಒದಗಿಸುವುದಕ್ಕೆ ಪರಿಣಾಮಕಾರಿ ODR ಮೂಲಕ ಭಾರತವು ವಿಶ್ವ ನಾಯಕನಾಗಬಲ್ಲದು ಎಂದು ನೀತಿ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ AK ಸಿಕ್ರಿ ನೇತೃತ್ವದ ಸಮಿತಿಯನ್ನು ನೀತಿ ಆಯೋಗ 2020ರಲ್ಲಿ ರಚಿಸಿತ್ತು. ಈ ಸಮಿತಿ ರಚಿಸಿದ ಶಿಫಾರಸು ವರದಿ ಇದಾಗಿದೆ. ಜಮ್ಮು ಶ್ರೀನಗರಕ್ಕೆ ಪ್ರತ್ಯೇಕ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಪೀಠ. ಕೇಂದ್ರ ಸರ್ಕಾರವು ಜಮ್ಮು ಮತ್ತು ಶ್ರೀನಗರದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ CATಯ ಪ್ರತ್ಯೇಕ ಪೀಠಗಳನ್ನು ರಚಿಸಿ ಆದೇಶಿಸಿದೆ. ಇದು ಕಣಿವೆ ಪ್ರದೇಶದಲ್ಲಿನ ಕೇಂದ್ರ ಸರ್ಕಾರಿ ನೌಕರರ ಸೇವಾ ವಿಷಯಗಳ ವ್ಯಾಜ್ಯಗಳ ವಿಚಾರಣೆ ನಡೆಸಲಿದೆ. 2020 ಮೇ ತಿಂಗಳಿನಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ
ಪ್ರತ್ಯೇಕ ಸಿಎಟಿ ಪೀಠ ರಚಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿತ್ತು. ನಕ್ಸಲ್ ನಾಯಕಿ ಹೊಸಗದ್ದೆ ಪ್ರಭಾ ತಮಿಳುನಾಡು ಪೊಲೀಸರಿಗೆ ಶರಣು. ಕಳೆದ 2 ದಶಕದಿಂದ ತಲೆಮರೆಸಿಕೊಂಡಿದ್ದ ನಕ್ಸಲ್ ಸಂಘಟನೆ ಮುಖ್ಯಸ್ಥೆ ಹೊಸಗದ್ದೆ ಪ್ರಭಾ ಆಲಿಯಾಸ್ ಸಂಧ್ಯಾ ತಮಿಳುನಾಡು ಪೊಲೀಸರಿಗೆ ಶರಣಾಗಿದ್ದಾಳೆ. ಕೆಲ ದಿನಗಳ ಹಿಂದಷ್ಟೇ ಕೇರಳ ಪೊಲೀಸರ ಕಾರ್ಯಾಚರಣೆ ವೇಳೆ ನಕ್ಸಲ್ ಮುಖಂಡ ಬಿಜಿ ಕೃಷ್ಣಮೂರ್ತಿ ಸಿಕ್ಕಿಬಿದ್ದಿದ್ರು. ಇದರ ಬೆನ್ನಲ್ಲೇ ಹೊಸಗದ್ದೆ ಪ್ರಭಾ ತಮಿಳುನಾಡು ಪೊಲೀಸರಿಗೆ ಶರಣಾಗಿದ್ದಾರೆ. ಮಲೆನಾಡಿನ ನಕ್ಸಲ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಹೊಸಗದ್ದೆ ಪ್ರಭಾ ಆಗುಂಬೆ ಸಮೀಪದ ಹೊಸಗದ್ದೆ ನಿವಾಸಿ. ಇವರು ಕಡು ಬಡತನ ಕುಟುಂಬದ ಹಿನ್ನೆಲೆ ಹೊಂದಿದ್ರು. ಹೋರಾಟದ ಮೂಲಕ ಗುರುತಿಸಿಕೊಂಡಿದ್ದ ಪ್ರಭಾ ಮುಖ್ಯವಾಹಿನಿಯಿಂದ ಮಾಯವಾಗಿ ಮಲೆನಾಡಿನ ಕಾಡು ಸೇರಿ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ಲು. ನಕ್ಸಲ್ ಮುಖಂಡ ಬಿಜಿ ಕೃಷ್ಣಮೂರ್ತಿಯನ್ನು ಮದುವೆಯಾಗಿದ್ದಾರೆ. ಕೇರಳದ ವೈನಾಡು ಪೊಲೀಸರು ಬಿಜಿ ಕೃಷ್ಣಮೂರ್ತಿಯನ್ನು ಇತ್ತೀಚೆಗೆ ಬಂಧಿಸಿದ್ರು. ಇದಾದ ಬಳಿಕ ಹೊಸಗದ್ದೆ ಪ್ರಭಾ ತಮಿಳುನಾಡಿನ ವೆಲ್ಲೂರು ಪೊಲೀಸರಿಗೆ ಶರಣಾಗಿದ್ದಾರೆ. ಪತಿಯ ಬಂಧನದ ಬಳಿಕ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಹೊಸಗದ್ದೆ ಪ್ರಭಾ ಅನಾರೋಗ್ಯದಿಂದ ಬಳಲುತ್ತಿದ್ರು ಎನ್ನಲಾಗಿದೆ. ಜನರಲ್ ರಾವತ್ ಹೆಲಿಕಾಪ್ಟರ್ ದುರಂತ ತನಿಖಾ ವರದಿ ಸಲ್ಲಿಕೆ. ಸಶಸ್ತ್ರ ಸೇನಾಪಡೆಗಳ ಮೊದಲ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿಯ ಸಾವಿಗೆ ಕಾರಣವಾದ ಸೇನಾ ಹೆಲಿಕಾಪ್ಟರ್ ದುರ್ಘಟನೆ ತನಿಖಾ ವರದಿಯನ್ನು ತಜ್ಞರ ತಂಡ ಸಲ್ಲಿಸಿದೆ. ಏರ್ ಮಾರ್ಷಲ್ ಮಾನವೇಂದ್ರ ಸಿಂಗ್ ಅವರ ನೇತೃತ್ವದ ತನಿಖಾ ತಂಡವು ತನಿಖಾ ವರದಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಸಂಭವಿಸಿದ ಭಾರತೀಯ ವಾಯುಪಡೆಯ MI-17V5 ಹೆಲಿಕಾಪ್ಟರ್ ಪತನವಾಯಿತೆಂದು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ಅವರಿಗೆ ಸಲ್ಲಿಸಿತು. ಚೌಧರಿ ಅವರು ರಕ್ಷಣಾ ಸಚಿವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯಲ್ಲಿ ಪ್ರತಿಕೂಲ ಹವಾಮಾನದಿಂದಾಗಿ ದೃಷ್ಟಿ ಗೋಚರತೆ ಮಂದವಾಗಿದ್ದೇ ದುರಂತಕ್ಕೆ ಕಾರಣವಾಗಿರಬಹುದೆಂದು ಈ ಸಮಿತಿ ಅಭಿಪ್ರಾಯಪಟ್ಟಿದೆ. ಬಡ್ತಿ ಮೂಲಭೂತ ಹಕ್ಕಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು. ಬಡ್ತಿಯನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಾಗದು. ಬಡ್ತಿಯನ್ನು ಪರಿಗಣಿಸುವ ವಿಚಾರ ಈಗ ಮೂಲಭೂತ ಹಕ್ಕಿನಂತೆ ವಿಕಸನಗೊಂಡಿದೆ. ಇದು ಕಾಲಾನುಕ್ರಮದಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತಿದೆ ಎಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿ.ಎಂ. ಚಂದ್ರಚೂಡ, ವಿಕ್ರಮ್ ನಾಥ್, ಬಿ.ವಿ. ನಾಗರತ್ನ ಅವರ ಪೀಠ ತೀರ್ಪು ನೀಡಿದೆ. ಈ ಹಿಂದೆ ಅಜಿತ್ ಸಿಂಗ್ ಪ್ರಕರಣದಲ್ಲಿ ಬಡ್ತಿಗೆ ಅರ್ಹತೆ ಮತ್ತು ಮಾನದಂಡಗಳನ್ನು ವ್ಯಕ್ತಿ ಹೊಂದಿರುವುದೇ ಆದರೆ ಅದನ್ನು ನಿರ್ಲಕ್ಷಿಸಬಾರದು. ಹಾಗೆ ಮಾಡಿದರೆ ಅದು ಆ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಿದಂತೆ ಎಂದು ಸಂವಿಧಾನ ಪೀಠ ಹೇಳಿತು. 2019 ಡಿಸೆಂಬರ್ 4ರಂದು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪನ್ನು ಅನೂರ್ಜಿತಗೊಳಿಸಿ ಜೂನಿಯರ್ ಇಂಜಿನಿಯರ್ಗಳ ಅರ್ಜಿ ರಿಟ್ಟನ್ನು ಹಿಂತಿರುಗಿಸಿ ಸುಪ್ರೀಂ ಕೋರ್ಟ್ ತಳ್ಳಿಹಾಕಿದೆ. ಪರಿಸರ ಗ್ರೀನ್ ಎನರ್ಜಿ ಕಾರಿಡಾರ್ಗೆ ಸಮ್ಮತಿ. ನವೀಕರಿಸಬಹುದಾದ ಮೂಲಗಳಿಂದ ಉತ್ಪಾದಿತವಾದ ವಿದ್ಯುತ್ ವಿತರಣಾ ಜಾಲ ಬಲಪಡಿಸುವ ಗ್ರೀನ್ ಎನರ್ಜಿ ಗ್ರಿಡ್ ಯೋಜನೆಯ 2ನೇ ಹಂತದ ಕಾಮಗಾರಿಗೆ 2022 ಜನವರಿ 6ರಂದು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಈ ಯೋಜನೆಯಡಿ ಗ್ರಿಡ್ಗಳ ಏಕೀಕರಣ ಕಾರ್ಯ ಕೈಗೊಳ್ಳಲಾಗುತ್ತೆ. ಕರ್ನಾಟಕ ರಾಜ್ಯ ಸೇರಿ 7 ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗುತ್ತೆ. ದೇಶಕ್ಕೆ ಸುರಕ್ಷತೆ ಒದಗಿಸುವ ಆಶಯದಿಂದ ಕೇಂದ್ರ ಸರ್ಕಾರವು 2030ರ ವೇಳೆಗೆ ನವೀಕರಿಸಬಹುದಾದ ಮೂಲಗಳಿಂದ 430 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಯೋಜನೆ ಹೊಂದಿದೆ. ತಮಿಳುನಾಡಿನ ಊಟಿಯಲ್ಲಿ ಕನಿಷ್ಠ ತಾಪಮಾನ ದಾಖಲು. ನೀಲಗಿರಿ ಅರಣ್ಯ ಪ್ರದೇಶದಲ್ಲಿರುವ ಸ್ಯಾಂಡಿನಲ್ಲಾ ಪ್ರದೇಶದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು 15 ವರ್ಷಗಳ ಬಳಿಕ ದಾಖಲಾದ ಅತಿ ಕಡಿಮೆ ತಾಪಮಾನವಾಗಿದೆ. ಊಟಿಯ ಪ್ರವಾಸಿ ತಾಣ ಬಟಾನಿಕಲ್ ಗಾರ್ಡನ್ನಲ್ಲಿ 7 ಡಿಗ್ರಿ ಸೆಲ್ಸಿಯಸ್, ಖಂಡಾಲಾ ಪ್ರದೇಶದಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ರಾಜಕೀಯ. ಗೋವಾದ ಮಾಜಿ ಸಿಎಂ ರಾಣೆಗೆ ಜೀವನವಿಡೀ ಸಂಪುಟ ದರ್ಜೆ ಸ್ಥಾನಮಾನ. ಗೋವಾದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂದೇ ಖ್ಯಾತಿ ಪಡೆದಿರುವ ಕಾಂಗ್ರೆಸ್ನ ಶಾಸಕ ಪ್ರತಾಪ ಸಿಂಹರಾಣೆ ಅವರಿಗೆ ಜೀವಮಾನದವರೆಗೂ ಸಂಪುಟ ದರ್ಜೆ ಸ್ಥಾನಮಾನ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಣೆ ಅವರು 1994ರಿಂದ 99,
2001ರಿಂದ 2007ರ ಅವಧಿಯಲ್ಲಿ ಗೋವಾದ ಮುಖ್ಯಮಂತ್ರಿಯಾಗಿದ್ರು. ಇವರ ಅವಧಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಕದಂಬ ಸಾರಿಗೆ ನಿಗಮ ಹಾಗೂ ಗೋವಾ ವಿಶ್ವವಿದ್ಯಾಲಯ ಆರಂಭವಾಗಿದ್ದು, ರಾಣಿ ಅವರ ಅವಧಿಯಲ್ಲೇ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳು ಸ್ಥಾಪನೆಗೊಂಡಿದ್ವು. ಇವರು 5 ದಶಕಗಳ ಕಾಲ ಸಲ್ಲಿಸಿರುವ ಸಾರ್ವಜನಿಕ ಸೇವೆಯನ್ನು ಪರಿಗಣಿಸಿ ಜೀವನವಿಡೀ ಸಂಪುಟ ದರ್ಜೆ ಸ್ಥಾನಮಾನ ನೀಡುವ ತೀರ್ಮಾನವನ್ನು ಗೋವಾ ಸರ್ಕಾರ ಕೈಗೊಂಡಿದೆ. ಕೃಷಿ ಕಾಯ್ದೆ ವಿರೋಧಿ ಹೋರಾಟಗಾರ ರೈತ ನಾಯಕ ಗುರ್ನಾಮ್ ಸಿಂಗ್ ಅವರಿಂದ ನೂತನ ಪಕ್ಷ ಸ್ಥಾಪನೆ. ಕೇಂದ್ರದ ಕೃಷಿ ಕಾನೂನುಗಳ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೈತ ನಾಯಕ ಗುರ್ನಾಮ್ ಸಿಂಗ್ ಚಾರುಣಿ ಅವರು ಸಂಯುಕ್ತ ಸಂಘರ್ಷ ಪಾರ್ಟಿ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಮುಂದಿನ ಪಂಜಾಬ್ ಚುನಾವಣೆಯಲ್ಲಿ ತಮ್ಮ ಪಕ್ಷ ಸ್ಪರ್ಧಿಸುವುದಾಗಿಯೂ ಘೋಷಿಸಿದ್ದಾರೆ. 2021ರ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ. ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದೆ. ವಿಧಾನ ಪರಿಷತ್ತಿನಲ್ಲಿ ಬಹುಮತದ ಕೊರತೆ ಎದುರಿಸುತ್ತಿದ್ದ ಆಡಳಿತಾರೂಢ ಬಿಜೆಪಿಗೆ ಈ ಚುನಾವಣೆ ಹೊಸ ಉತ್ಸಾಹ ತುಂಬಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ನಡೆದಿತ್ತು. ಸ್ಥಳೀಯ ಸಂಸ್ಥೆಗಳಿಂದ 25 ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಲು ಡಿಸೆಂಬರ್ 10ರಂದು ಚುನಾವಣೆ ನಡೆದಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ವು. 6 ಕ್ಷೇತ್ರಗಳಲ್ಲಿ ಮಾತ್ರ ಕಣಕ್ಕಿಳಿದಿದ್ದ ಜೆಡಿಎಸ್ ಹಾಸನ, ಮೈಸೂರು, ಚಾಮರಾಜನಗರದಲ್ಲಿ ಗೆಲುವು ಸಾಧಿಸಿವೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿನ ವಿಜೇತರು ಹೀಗಿದ್ದಾರೆ. ಮೈಸೂರು ಚಾಮರಾಜನಗರ ದ್ವಿಸದಸ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಾ ಡಿ ತಿಮ್ಮಯ್ಯ, ಜೆಡಿಎಸ್ನ ಸಿಎನ್ ಮಂಜೇಗೌಡ. ದಕ್ಷಿಣ ಕನ್ನಡ ದ್ವಿಸದಸ್ಯ ಕ್ಷೇತ್ರದಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ. ಚಿತ್ರದುರ್ಗ ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿಯ ಕೆಎಸ್ ನವೀನ್. ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯ ಡಿಎಸ್ ಅರುಣ್. ಬೆಳಗಾವಿ ದ್ವಿಸದಸ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಚನ್ನರಾಜ್ ಹಟ್ಟಿಹೊಳಿ ಮತ್ತು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ. ಬೆಂಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯ ಗೋಪಿನಾಥ ರೆಡ್ಡಿ. ಕೊಡಗಿನಲ್ಲಿ ಬಿಜೆಪಿಯ ಸುಜಾ ಕುಶಾಲಪ್ಪ. ಉತ್ತರ ಕನ್ನಡದಲ್ಲಿ ಬಿಜೆಪಿಯ ಗಣಪತಿ ಉಳ್ವೇಕರ್. ಕಲಬುರಗಿಯಲ್ಲಿ ಬಿಜೆಪಿಯ ಬಿಜಿ ಪಾಟೀಲ್. ಬಳ್ಳಾರಿಯಲ್ಲಿ ಬಿಜೆಪಿಯ ವೈಎಂ ಸತೀಶ್. ಧಾರವಾಡ ದ್ವಿಸದಸ್ಯ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರದೀಪ್ ಶೆಟ್ಟರ್ ಮತ್ತು ಕಾಂಗ್ರೆಸ್ನ ಸಲೀಂ ಅಹಮದ್. ವಿಜಯಪುರ ದ್ವಿಸದಸ್ಯ ಕ್ಷೇತ್ರದಲ್ಲಿ ಬಿಜೆಪಿಯ ಪಿಎಚ್ ಪೂಜಾರ ಮತ್ತು ಕಾಂಗ್ರೆಸ್ನ ಸುನಿಲ್ ಗೌಡ ಪಾಟೀಲ. ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಂಜಿ ಗೂಳಿಗೌಡ. ರಾಯಚೂರಿನಲ್ಲಿ ಕಾಂಗ್ರೆಸ್ನ ಶರಣಗೌಡ ಬಯ್ಯಾಪುರ. ಬೀದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭೀಮಾರಾವ್ ಪಾಟೀಲ್. ಕೋಲಾರದಲ್ಲಿ ಕಾಂಗ್ರೆಸ್ನ ಅನಿಲ್ ಕುಮಾರ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಸ್ ರವಿ ಹಾಗೂ ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಆರ್ ರಾಜೇಂದ್ರ ವಿಜೇತರು. ಸಭೆ ಸಮಾವೇಶ. ಮಾಂಡು ಫೆಸ್ಟಿವಲ್ ಮಧ್ಯಪ್ರದೇಶ ರಾಜ್ಯ. 2021ರ ಡಿಸೆಂಬರ್ 30ರಿಂದ 2022ರ ಜನವರಿ 3ರವರೆಗೆ ಮಧ್ಯಪ್ರದೇಶದ ಮಾಂಡುವಿನಲ್ಲಿ 5 ದಿನಗಳ ಕಾಲ ನಡೆದ ಮಾಂಡು ಫೆಸ್ಟಿವಲ್ಗೆ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ನೀಡಿದರು. ವೈಭವದ ಉತ್ಸವವು ಕೋಟೆ ಕೊತ್ತಲುಗಳ ನಾಡಾದ ಮಾಂಡುವಿನಲ್ಲಿ ಜರುಗಿತು. ಈ ವೈಭವದ ಉತ್ಸವದಲ್ಲಿ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ, ಪ್ರವಾಸೋದ್ಯಮ, ಧಾರ್ಮಿಕ, ಕ್ರೀಡೆ ಮತ್ತು ಮನರಂಜನೆಗೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳು ಜರುಗಿದ್ವು. ಏರ್ ಬಲೂನಿಂಗ್, ಸೈಕ್ಲಿಂಗ್ ಟೂರ್, ಹೆರಿಟೇಜ್ ವಾಕ್, ಟೂರಿಸಂ ಎಕ್ಸ್ಪೋ, ನರ್ಮದಾ ಆರತಿ ಇನ್ನಿತರ ಕಾರ್ಯಕ್ರಮಗಳು ಈ ಫೆಸ್ಟಿವಲ್ನಲ್ಲಿ ಜರುಗಿದ್ವು. 2021ರ ಫೆಬ್ರವರಿ 13ರಿಂದ 15ರವರೆಗೆ ನಡೆಸಲಾದ ಮಾಂಡು ಫೆಸ್ಟಿವಲ್ನಲ್ಲಿ ನೂತನವಾಗಿ ನಿರ್ಮಿತವಾದ ಡೈನೋ ಅಡ್ವೆಂಚರ್ ಪಾರ್ಕ್ ಅನ್ನು ಮತ್ತು ಅವಶೇಷ ಮ್ಯೂಸಿಯಂ ಅಂದರೆ ಫಾಸಿಲ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು. ಮಾಂಡುವಿನಲ್ಲಿ ಡೈನೋಸಾರ್ಸ್ ಪಾರ್ಕ್ ಭಾರತದ ಮೊದಲ ಆಧುನಿಕ ಅವಶೇಷಗಳ ಪಾರ್ಕ್ ಆಗಿದ್ದು, ಇಲ್ಲಿ ಡೈನೋಸಾರ್ನ 24 ಮೊಟ್ಟೆಗಳು ಮತ್ತು ಡೈನೋಸಾರ್ನ ಇತರೆ ಅವಶೇಷಗಳನ್ನು ಪ್ರದರ್ಶನಕ್ಕಿಡಲಾಗಿದೆ. ಟೆಕ್ ಭಾರತ್ 22ಕ್ಕೆ ಚಾಲನೆ.
ಕರ್ನಾಟಕ ರಾಜ್ಯ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಸಭಾಂಗಣದಲ್ಲಿ ಲಘು ಉದ್ಯೋಗ ಭಾರತಿ ವತಿಯಿಂದ ಹಮ್ಮಿಕೊಂಡಿದ್ದ ಟೆಕ್ ಭಾರತ್ 22ರ 3ನೇ ಆವೃತ್ತಿಯನ್ನು ವಿಜ್ಞಾನ ತಂತ್ರಜ್ಞಾನ, ಐಟಿ-ಬಿಟಿ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ್ ಉದ್ಘಾಟಿಸಿದ್ರು. ಸುದ್ದಿಯಲ್ಲಿರುವ ಸ್ಥಳಗಳು. ಯುನೆಸ್ಕೋದ ಅಮೂರ್ತ ಪರಂಪರೆಗಳ ಪಟ್ಟಿಗೆ ಕೋಲ್ಕತ್ತಾದ ದುರ್ಗಾಪೂಜೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆಯುವ ದುರ್ಗಾಪೂಜೆಯು ಮನುಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿದೆ ಎಂದು 2021ರ ಡಿಸೆಂಬರ್ 15ರಂದು ಮಾನ್ಯತೆ ನೀಡಿದೆ. 2021ರ ಡಿಸೆಂಬರ್ 13ರಿಂದ 18ರವರೆಗೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ಕೋ ಸಂಸ್ಥೆಯ 16ನೇ ಅಧಿವೇಶನದಲ್ಲಿ ಪ್ರದರ್ಶನವಾದ ಜಾಗತಿಕ ಪರಂಪರೆಯ ಸಾಂಸ್ಕೃತಿಕ ಪಟ್ಟಿಯಲ್ಲಿ ಕೋಲ್ಕತ್ತಾ ದುರ್ಗಾಪೂಜೆಗೂ ಯುನೆಸ್ಕೋ ಸ್ಥಾನ ಕಲ್ಪಿಸಿದೆ. ನೋಯ್ಡಾದಲ್ಲಿ ಅತ್ಯಂತ ದೊಡ್ಡ ಹೆಲಿಪೋರ್ಟ್ ನಿರ್ಮಾಣಕ್ಕೆ ಅಸ್ತು. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಅತ್ಯಂತ ದೊಡ್ಡ ಹೆಲಿಪೋರ್ಟ್ ನಿರ್ಮಾಣಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅನುಮತಿ ನೀಡಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗುತ್ತಿರುವ ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ನಿಲ್ದಾಣ ಇದಾಗಲಿದೆ. ನೋಯ್ಡಾ ಪ್ರಾಧಿಕಾರವು ಸುಮಾರು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಮುನಾ ಎಕ್ಸ್‌ಪ್ರೆಸ್ ವೇ ಸಮೀಪದ 9.35 ಎಕರೆ ಜಾಗದಲ್ಲಿ ಈ ಯೋಜನೆ ನಿರ್ಧರಿಸಿದೆ. ಇದು 15 ಮೀಟರ್ ಎತ್ತರದ ವಾಯು ಸಂಚಾರ ನಿಯಂತ್ರಣವನ್ನು ಒಳಗೊಂಡಿದೆ. ಜಾಗತಿಕ ಟೆಂಡರ್ನಲ್ಲಿ ಆಯ್ಕೆಯಾದ ಕಂಪನಿಯೇ ಮುಂದಿನ 30 ವರ್ಷಗಳ ಕಾಲ ಹೆಲಿಪೋರ್ಟ್ ಅನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತೆ. ದೇಶದ ಮೊದಲ ಗೊರಿಲ್ಲಾ ಮನೆ ಮೈಸೂರು ಮೃಗಾಲಯ. ಇನ್ಫೋಸಿಸ್ ಫೌಂಡೇಶನ್ನ ಸಿಎಸ್ಆರ್ ಅನುದಾನದಲ್ಲಿ ಮೈಸೂರು ಮೃಗಾಲಯದಲ್ಲಿ ನೂತನವಾಗಿ ಗೊರಿಲ್ಲಾ ಮನೆಯನ್ನು ನಿರ್ಮಿಸಲಾಗಿದೆ. ಗೊರಿಲ್ಲಾಗಳನ್ನು ವೀಕ್ಷಿಸಲು ಪ್ರವಾಸಿಗರಿಗೆ ಅವಕಾಶ ನೀಡಲಾಗಿದೆ. ಸಾರ್ವಜನಿಕ ವೀಕ್ಷಣೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆನ್ಲೈನ್ನಲ್ಲಿ ಚಾಲನೆ ನೀಡಿದ್ರು. 2021ರ ಆಗಸ್ಟ್ 19ರಂದು ಜರ್ಮನಿಯಿಂದ 14 ವರ್ಷದ ತಬೋ ಮತ್ತು 8 ವರ್ಷದ ಡೆಂಬಾ ಎಂಬ ಹೆಸರಿನ 2 ಗೊರಿಲ್ಲಾಗಳನ್ನು ಮೃಗಾಲಯಕ್ಕೆ ತರಿಸಿಕೊಳ್ಳಲಾಗಿತ್ತು. ಗೊರಿಲ್ಲಾ ಮನೆ ನಿರ್ಮಾಣಕ್ಕಾಗಿ ಇನ್ಫೋಸಿಸ್ ಫೌಂಡೇಶನ್ 2.70 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದೆ. ಭಾರತದಲ್ಲಿ ಗೊರಿಲ್ಲಾಗಳಿರುವ ಏಕೈಕ ಮೃಗಾಲಯ ಮೈಸೂರು ಮೃಗಾಲಯ. ಸುದ್ದಿಯಲ್ಲಿರುವ ವ್ಯಕ್ತಿಗಳು. ದಕ್ಷಿಣ ಧ್ರುವದಲ್ಲಿ ಏಕಾಂಗಿ ಚಾರಣ ಮಾಡಿದ ಹರ್ಪ್ರೀತ್ ಚಾಂದೆ. ದಕ್ಷಿಣ ಧ್ರುವದಲ್ಲಿ ಏಕಾಂಗಿ ಚಾರಣ ಮಾಡಿದ ಭಾರತ ಮೂಲದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಹರ್ಪ್ರೀತ್ ಚಾಂದೆ ಭಾಜನರಾಗಿದ್ದಾರೆ. 40 ದಿನಗಳ ಅವಧಿಯಲ್ಲಿ 1127 ಕಿಲೋಮೀಟರ್ ಚಾರಣ ನಡೆಸಿದ ಬಳಿಕ ಹಿಮಚ್ಛಾದಿತ ದಕ್ಷಿಣ ಧ್ರುವದಿಂದ ಬ್ಲಾಗ್ ಅಪ್ಡೇಟ್ ಮಾಡಿ ದಾಖಲೆ ನಿರ್ಮಿಸಿರುವುದಾಗಿ ಘೋಷಿಸಿದ್ದಾರೆ. 2021ರ ಫೆಬ್ರವರಿಯಲ್ಲಿ ಆಂಧ್ರಪ್ರದೇಶದ ರಿತ್ವಿಕಾ ಅವರು ಆಫ್ರಿಕಾ ಖಂಡದ ಅತಿ ಎತ್ತರವಾದ ಮೌಂಟ್ ಕಿಲಿಮಾಂಜರೋ ಶಿಖರವನ್ನು ಏರಿದ್ದು, ಈ ಮೂಲಕ ಆಫ್ರಿಕಾದ ತಾಂಜೇನಿಯಾ ಬಳಿ ಕಂಡುಬರುವ ಜ್ವಾಲಾಮುಖಿ ನಿರ್ಮಿತ ಕಿಲಿಮಂಜಾರೋ ಪರ್ವತವನ್ನು ಏರಿದ ಅತಿ ಕಿರಿಯ ವಯಸ್ಸಿನ ಮಹಿಳೆ ಎನಿಸಿದ್ರು. ಭಾರತದಲ್ಲಿ ನಡೆದ ಸಲಿಂಗಿಗಳ ಪ್ರಥಮ ಮದುವೆ. ಸಂಪ್ರದಾಯಸ್ಥರ ವಿರೋಧ, ಕಾನೂನಿನ ಅನಿಶ್ಚಿತತೆ ನಡುವೆ ತೆಲಂಗಾಣದ ಸಲಿಂಗಿ ಜೋಡಿಗಳಾದ ಅಭಯ್ ಡಂಗೆ ಮತ್ತು ಸುಪ್ರಿಯಾ ಚಕ್ರವರ್ತಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪುರುಷ ಸಲಿಂಗಿ ಜೋಡಿ ಸತಿಪತಿಯಾಗಿ ಪ್ರಮಾಣ ಸ್ವೀಕರಿಸಿದ್ರು. ಈ ವಿವಾಹವು ದಕ್ಷಿಣ ಭಾರತದಲ್ಲಿ ನಡೆದ ಸಲಿಂಗಿಗಳ ಪ್ರಥಮ ಮದುವೆಯಾಗಿದೆ. ದೇಶದಲ್ಲಿ ಸಲಿಂಗರತಿಗೆ ಇರುವ ಕಾನೂನು ನಿರ್ಬಂಧವನ್ನು 2018ರಲ್ಲಿ ಸಡಿಲಗೊಳಿಸಿ ಸಲಿಂಗ ಕಾಮ ಅಪರಾಧ ಅಲ್ಲ ಎಂದು ಘೋಷಿಸಲಾಗಿದೆ. ಆದರೆ ಸಲಿಂಗಿಗಳ ಮದುವೆಗೆ ಕಾನೂನು ಮಾನ್ಯತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯೋಜನೆಗಳು. ರೈಲ್ವೆ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಆರೋಗ್ಯ ಯೋಜನೆ ಅನುಷ್ಠಾನ. ಹುಬ್ಬಳ್ಳಿಯ ಕೇಂದ್ರೀಯ ರೈಲ್ವೆ ಆಸ್ಪತ್ರೆ, ಬೆಂಗಳೂರು ಹಾಗೂ ಮೈಸೂರಿನ ವಿಭಾಗೀಯ ರೈಲ್ವೆ ಆಸ್ಪತ್ರೆಗಳಲ್ಲಿ ನಗದು ರಹಿತ ಆರೋಗ್ಯ ಸೇವೆಯಾದ
ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹುಬ್ಬಳ್ಳಿಯ ಕೇಂದ್ರೀಯ ಆಸ್ಪತ್ರೆಯಲ್ಲಿ ಸಾಮಾನ್ಯ ವೈದ್ಯಕೀಯ ವಿಜ್ಞಾನ ಅಂದರೆ ಜನರಲ್ ಮೆಡಿಸನ್, ಮಕ್ಕಳ ವೈದ್ಯಕೀಯ ವಿಜ್ಞಾನ ಅಂದರೆ ಪೀಡಿಯಾಟ್ರಿಕ್ಸ್, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ಅಂದರೆ ಗೈನಕಾಲಜಿ ಅಂಡ್ ಆಬ್ಸ್ಟೆಟಿಕ್ಸ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಅಂದರೆ ಜನರಲ್ ಸರ್ಜರಿ ಹಾಗೂ ಮೂಳೆ ವಿಜ್ಞಾನ ಸೇವೆ ಅಂದರೆ ಆರ್ಥೋಪೆಡಿಕ್ಸ್ ಹಾಗೂ ಬೆಂಗಳೂರು ಹಾಗೂ ಮೈಸೂರು ವಿಭಾಗಗಳ ರೈಲ್ವೆ ಆಸ್ಪತ್ರೆಗಳಲ್ಲಿ ಜನರಲ್ ಮೆಡಿಸನ್ ಮತ್ತು ಸ್ತ್ರೀರೋಗ ಹಾಗೂ ಪ್ರಸೂತಿ ವಿಜ್ಞಾನ ವಿಭಾಗದ ಸೇವೆಗಳು ಸಿಗಲಿವೆ. ಆಸ್ಪತ್ರೆಗಳನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ರೋಗಿಗಳು ತೋರಿಸುವ ಆಧಾರ್ ಕಾರ್ಡ್, ಪಡಿತರ ಚೀಟಿ ಅಥವಾ ಇನ್ಯಾವುದೇ ಗುರುತಿನ ದಾಖಲೆ ಪರೀಕ್ಷಿಸಿ ಫಲಾನುಭವಿಗಳನ್ನು ಗುರುತಿಸಲಾಗುವುದು ಎಂದು ನೈಋತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಾನ್ಪುರ ಮೆಟ್ರೋ ರೈಲು ಯೋಜನೆಗೆ ಪ್ರಧಾನಿ ಚಾಲನೆ. ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರದಲ್ಲಿರುವ ಮೆಟ್ರೋ ರೈಲು ಯೋಜನೆಯ ಪೂರ್ಣಗೊಂಡ ಮೊದಲ ಹಂತವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 2021 ಡಿಸೆಂಬರ್ 28ರಂದು ಉದ್ಘಾಟಿಸಿದರು. ಐಐಟಿ ಕಾನ್ಪುರದಿಂದ ಮೋತಿಝಿಲ್ವರೆಗಿನ ಒಟ್ಟು 9 ಕಿಲೋಮೀಟರ್ ಉದ್ದದ ಪೂರ್ಣಗೊಂಡ ಮಾರ್ಗವನ್ನು ಉದ್ಘಾಟಿಸಿದ್ರು. ಕಾನ್ಪುರ ಮೆಟ್ರೋ ರೈಲು ಯೋಜನೆಯು ಸಂಪೂರ್ಣ 38 ಕಿಲೋಮೀಟರ್ ಉದ್ದದ್ದಾಗಿದ್ದು, ಇದನ್ನು 11,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಉದ್ಘಾಟನೆ. ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಸೇರಿದಂತೆ ವಿವಿಧ 27 ಯೋಜನೆಗಳನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು 2021 ಡಿಸೆಂಬರ್ 29ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಇದರಿಂದಾಗಿ ಸಂಘರ್ಷಗಳಂತಹ ಸನ್ನಿವೇಶಗಳಲ್ಲಿ ಚೀನಾ, ಪಾಕಿಸ್ತಾನ ದೇಶಗಳ ಗಡಿಗೆ ತ್ವರಿತವಾಗಿ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡುವುದು ಸುಲಭವಾಗಲಿದೆ. ಗಡಿ ರಸ್ತೆ ಸಂಘಟನೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಿಸಿರುವ 24 ರಸ್ತೆಗಳು, ಸೇತುವೆ ಯೋಜನೆಗಳನ್ನು ಉದ್ಘಾಟಿಸಲಾಗಿದ್ದು, ಈ ಪೈಕಿ ದಕ್ಷಿಣ ಲಡಾಖ್ನ ಉಮ್ಲಿಂಗ್ ಲಾ ಪಾಸ್ನಲ್ಲಿ 19,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನಿರ್ಮಾಣವಾಗಲಿರುವ ಈ ರಸ್ತೆ ಅತಿ ಎತ್ತರದ ಮೋಟಾರ್ ರಸ್ತೆ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಉದ್ಘಾಟನೆಗೊಂಡ ಸೇತುವೆಗಳ ಪೈಕಿ ಮತ್ತೊಂದು ಸೇತುವೆ ಇರುವುದು ಸಿಕ್ಕಿಂನಲ್ಲಿರುವ ಫ್ಲಾಗ್ ಹಿಲ್ ಡೊಕಾಲಾ ರಸ್ತೆ ಬಳಿಯಲ್ಲಿ ನಿರ್ಮಾಣವಾಗಿದೆ. ಡೊಕ್ಲಾಮಾ ಕಣಿವೆ ಬಳಿಯ ಭಾರತ, ಚೀನಾ, ಭೂತಾನ್ ಗಡಿಗೆ ಇದು ಪರ್ಯಾಯ ಮಾರ್ಗವಾಗಿದೆ. ಸಮುದ್ರ ಮಟ್ಟದಿಂದ 11,000 ಅಡಿಗಳಷ್ಟು ಎತ್ತರದಲ್ಲಿದ್ದು 140 ಅಡಿಗಳಷ್ಟು ಉದ್ದನೆಯ ದ್ವಿಪಥ ಮಾರ್ಗವನ್ನು ಹೊಂದಿದೆ. ಆವಾಸ್ ವಿಸ್ತರಣೆಗೆ ಕೇಂದ್ರ ಸಂಪುಟ ಸಮ್ಮತಿ. ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಬಾಕಿ ಉಳಿದ 155.75 ಲಕ್ಷ ಮನೆಗಳ ನಿರ್ಮಾಣಕ್ಕೆ ನೆರವು ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಮುಂದಿನ 3 ವರ್ಷಗಳಿಗೆ ಮುಂದುವರಿಸಲು ಡಿಸೆಂಬರ್ 8ರಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಒಟ್ಟು 2.95 ಕೋಟಿ ಪಕ್ಕಾ ಮನೆಗಳನ್ನು ನಿರ್ಮಾಣ ಮಾಡುವುದು ಕೇಂದ್ರದ ಗುರಿ ಎಂದು ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ. ಇದೇ ವೇಳೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಬುಂದೇಲ್ಖಂಡ ಭಾಗದ ಜನರ ನೀರಿನ ಬವಣೆ ನೀಗಿಸಲು ಕೆನ್ ಬೆಟ್ವಾ ನದಿ ಜೋಡಣೆಗೆ ಹಣಕಾಸು ನೆರವು ನೀಡಲು ಹಾಗೂ ಅನುಷ್ಠಾನಗೊಳಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಅನ್ನ ಯೋಜನೆ ವಿಸ್ತರಣೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು 2022 ಮಾರ್ಚ್ವರೆಗೆ ವಿಸ್ತರಿಸಲು ಕೇಂದ್ರ ಸಂಪುಟ ಸಮ್ಮತಿಸಿದೆ. ಕರೋನಾ ಹಿನ್ನೆಲೆಯಲ್ಲಿ ಉಂಟಾದ ಆರ್ಥಿಕ ಅಡೆತಡೆಗಳಿಂದಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ವ್ಯಾಪ್ತಿಗೆ ಬರುವ ಎಲ್ಲಾ ಫಲಾನುಭವಿಗಳಿಗೆ ಈ ಯೋಜನೆ ಮೂಲಕ ನೆರವು ನೀಡಲು ಕೇಂದ್ರ ಮುಂದಾಗಿತ್ತು. ಇದರಿಂದಾಗಿ ಕೇಂದ್ರದ ಬೊಕ್ಕಸಕ್ಕೆ ಹೆಚ್ಚುವರಿ 53,344 ಕೋಟಿ ರೂಪಾಯಿ ವೆಚ್ಚ ಬೀಳಲಿದೆ. ಈ ವಿಸ್ತರಣೆ ಸೇರಿ ಯೋಜನೆಯ ಒಟ್ಟು ವೆಚ್ಚ ಸುಮಾರು 2.6 ಲಕ್ಷ ಕೋಟಿ ರೂಪಾಯಿಗೆ ತಲುಪಲಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಮಿಷನ್ ಜೀವನ್ ರಕ್ಷಾ ಯೋಜನೆ ಆರ್ಪಿಎಫ್. ರೈಲ್ವೆ ರಕ್ಷಣಾ ಪಡೆ ಆರ್ಪಿಎಫ್ ವತಿಯಿಂದ ರೈಲ್ವೆ ಇಲಾಖೆಯಲ್ಲಿ 2021ರಲ್ಲಿ ಮಿಷನ್ ಜೀವನ್ ರಕ್ಷಾ ಅಡಿಯಲ್ಲಿ 601 ಜನರ ರಕ್ಷಣೆ
ಆಪರೇಷನ್ ಅಮಾನತ್ ಅಡಿಯಲ್ಲಿ 12,377 ಪ್ರಯಾಣಿಕರ ಸಂಬಂಧಿತ 23 ಕೋಟಿ ರೂಪಾಯಿಗೂ ಹೆಚ್ಚು ಬಿಟ್ಟು ಹೋಗಿದ್ದ ಲಗೇಜ್ ಅನ್ನು ಪತ್ತೆ ಹಚ್ಚಲಾಗಿತ್ತು. ದೂರ ಪ್ರಯಾಣದ ರೈಲುಗಳಲ್ಲಿ ವಿಶೇಷವಾಗಿ ಒಂಟಿಯಾಗಿ ಪ್ರಯಾಣಿಸುವ ಅಥವಾ ಅಪರಾಧಕ್ಕೆ ಗುರಿಯಾಗುವ ಮಹಿಳಾ ಪ್ರಯಾಣಿಕರಿಗೆ ಭದ್ರತೆ ಒದಗಿಸಲು 244 ಮೇರಿ ಸಹೇಲಿ ತಂಡಗಳನ್ನು ರಚಿಸಲಾಗಿತ್ತು. ಎಪಿವೈನಲ್ಲಿ 65 ಲಕ್ಷಕ್ಕೂ ಹೆಚ್ಚು ನೋಂದಣಿ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ಮಾಹಿತಿ ಪ್ರಕಾರ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ 2021-22ರ ಆರ್ಥಿಕ ವರ್ಷದಲ್ಲಿ 65 ಲಕ್ಷಕ್ಕೂ ಹೆಚ್ಚು ನೋಂದಣಿ ಆಗಿವೆ. 2015ರ ಮೇ 9ರಂದು ಅಸಂಘಟಿತ ವಲಯಗಳಲ್ಲಿನ ನಾಗರಿಕರಿಗೆ ವೃದ್ಧಾಪ್ಯ ಆದಾಯ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಟಲ್ ಪಿಂಚಣಿ ಯೋಜನೆ ಹೆಸರಿನ ಸಾಮಾಜಿಕ ಭದ್ರತಾ ಯೋಜನೆ ಜಾರಿಗೆ ಬಂದಿತ್ತು. ಈಶಾನ್ಯ ರಾಜ್ಯಗಳಲ್ಲಿ ಹಲವು ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಶಾನ್ಯ ರಾಜ್ಯಗಳಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಮಣಿಪುರದಲ್ಲಿ 22 ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಈ ಪೈಕಿ 1,850 ಕೋಟಿ ರೂಪಾಯಿ ವೆಚ್ಚದ 13 ಯೋಜನೆಗಳನ್ನು 2021ರ ಜನವರಿ 4ರಂದು ಉದ್ಘಾಟಿಸಿದ್ರು. ತ್ರಿಪುರಾದ ರಾಜಧಾನಿ ಅಗರ್ತಲಾದಲ್ಲಿ ಪ್ರಧಾನಿ ಮೋದಿ ಅವರು ಮಹಾರಾಜ್ ಬೀರ್ ಬಿಕ್ರಮ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಿದ್ರು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಉದ್ಘಾಟಿಸಿದ್ರು. ರಾಜ್ಯದ ವಿದ್ಯಮಾನಗಳು. ಕರ್ನಾಟಕದಲ್ಲಿ ಕಾನೂನು ಬಾಹಿರ ಮತಾಂತರ ನಿಷೇಧ ಕಾಯ್ದೆ ಜಾರಿ. ರಾಜ್ಯದಲ್ಲಿ ಮತಾಂತರ ನಿಷೇಧಕ್ಕಾಗಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಮಸೂದೆ 2021 ರಾಜ್ಯ ವಿಧಾನಮಂಡಲದಲ್ಲಿ 2021ರ ಡಿಸೆಂಬರ್ 23ರಂದು ಧ್ವನಿ ಮತದಿಂದ ಅಂಗೀಕರಿಸಲಾಯಿತು. ಈ ಮೂಲಕ ಆಸೆ, ಆಮಿಷ ಮತ್ತು ಒತ್ತಡದ ಮತಾಂತರಕ್ಕೆ ತಡೆ ನೀಡಲಾಯಿತು. ಇದು ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕಿನ ಉಲ್ಲಂಘನೆ ಎಂದು ಪ್ರತಿಪಕ್ಷ ಆಕ್ಷೇಪಿಸಿದೆ. ಆದರೆ ಮತಾಂತರ ನಿಷೇಧವು ಸರ್ವಧರ್ಮಗಳ ಸಹಬಾಳ್ವೆಗೆ ಪೂರಕ ಎಂದು ಆಡಳಿತ ಪಕ್ಷ ಪ್ರತಿಪಾದಿಸುತ್ತಿದೆ. ಕಾವೇರಿ ಅಸ್ತಿತ್ವಕ್ಕೆ ಧಕ್ಕೆ ತರಲು ಕೇರಳ ಯತ್ನ. ಕೇರಳದ ಮಡೈಕಾವುನಿಂದ ಕಾವೇರಿ ಉಗಮಸ್ಥಾನ ತಲಕಾವೇರಿಗೆ ಹೆದ್ದಾರಿ ನಿರ್ಮಾಣ ಯೋಜನೆಯೊಂದನ್ನು ಅಲ್ಲಿನ ಸಂಸದ ರಾಜ್ಮೋಹನ್ ಉಣ್ಣಿತ್ತಾನ್ ಮತ್ತೆ ಪ್ರಸ್ತಾಪಿಸಿದ್ದಾರೆ. ಈ ವಿಷಯವನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರ ಮುಂದೆಯೂ ತಂದಿದ್ದಾರೆ. ಒಂದು ವೇಳೆ ಯೋಜನೆ ಜಾರಿಯಾದರೆ ಜೀವನದಿ ಕಾವೇರಿಯ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಲಿದೆ. ಕಾವೇರಿ ನದಿಯ ಜೀವಾಳ ಆಗಿರುವ ಬ್ರಹ್ಮಗಿರಿ ಬೆಟ್ಟ ಶ್ರೇಣಿ ಮತ್ತು ತಲಕಾವೇರಿ ವನ್ಯಜೀವಿ ವಿಭಾಗದ ಮೇಲೆ ಮತ್ತೆ ಕೇರಳಿಗರ ಕಣ್ಣು ಬಿದ್ದಿದೆ. ಮಡೈಕಾವು ಪುಳಿಂಗೋಮ್ ತಲಕಾವೇರಿ ರಸ್ತೆ ನಿರ್ಮಾಣದ ಯೋಜನೆ ಇದೆಯೇ ಎಂದು ಕಾಸರಗೋಡು ಸಂಸದ ರಾಜ್ಮೋಹನ್ ಉಣ್ಣಿತ್ತಾನ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಸಂಸತ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಮೋಹನ್ ಉಣ್ಣಿತ್ತಾನ್ ಪ್ರಶ್ನೆಗೆ ಉತ್ತರ ನೀಡಿರುವ ನಿತಿನ್ ಗಡ್ಕರಿ, ಮಡೈಕಾವು ಪುಳಿಂಗೋಮ್ ತಲಕಾವೇರಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಜಾಲದ ಭಾಗವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಉತ್ತರವು ಪರಿಸರ ಪ್ರಿಯರ ಪಾಲಿಗೆ ಸದ್ಯದ ಮಟ್ಟಿಗೆ ಸಮಾಧಾನ ನೀಡಿದೆ. ಮಡೈಕಾವು ಪುಳಿಂಗೋಮ್ ತಲಕಾವೇರಿ ರಸ್ತೆ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಗ್ರೇಟರ್ ತಲಕಾವೇರಿ ನ್ಯಾಷನಲ್ ಪಾರ್ಕ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಭಾರೀ ಪ್ರಮಾಣದ ಅರಣ್ಯ ನಾಶದಿಂದಾಗಿ ಜೀವನದಿ ಕಾವೇರಿಯ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇದೆ. ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಹೆದ್ದಾರಿ ಹಾದು ಹೋಗಿರುವುದರಿಂದ ಆಗುತ್ತಿರುವ ಅನಾಹುತಗಳು ಇಲ್ಲೂ ಮರುಕಳಿಸಲಿದೆ. ಇದಲ್ಲದೆ ಆಗಾಗ ಭೂಕುಸಿತಕ್ಕೆ ಸಾಕ್ಷಿಯಾಗುತ್ತಿರುವ ಪಶ್ಚಿಮ ಘಟ್ಟ ಶ್ರೇಣಿ ಮೇಲೆ ಮತ್ತಷ್ಟು ಪರೋಕ್ಷ ಪರಿಣಾಮಗಳು ಆಗುವ ಸಾಧ್ಯತೆಗಳ ಬಗ್ಗೆಯೂ ಪರಿಸರ ಪ್ರಿಯರು ಆತಂಕ ವ್ಯಕ್ತಪಡಿಸುತ್ತಾರೆ. ಬೆಂಗಳೂರು ಮಾದರಿಯಲ್ಲಿ ಗ್ರಾಮ 1 ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವ 25 ರೂಪಾಯಿ ಶುಲ್ಕವನ್ನು 50 ರೂಪಾಯಿಗೆ ಹೆಚ್ಚಿಸಬೇಕು. ಬೆಂಗಳೂರು 1 ರೀತಿ ಗ್ರಾಮ 1 ವ್ಯವಸ್ಥೆ ಕಲ್ಪಿಸಬೇಕು ಎಂಬುದು ಸೇರಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2ರ
ಮೊದಲ ವರದಿ ಕುರಿತು ಕಂದಾಯ ಇಲಾಖೆ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಅನುಪಾಲನಾ ವರದಿ ಸಲ್ಲಿಸುವಂತೆ ಸರ್ಕಾರ ಅನಧಿಕೃತ ಟಿಪ್ಪಣಿ ಹೊರಡಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ. ರವಿಕುಮಾರ್ ಅಧ್ಯಕ್ಷತೆಯಲ್ಲಿ 2021 ಅಕ್ಟೋಬರ್ 21ರಂದು ನಡೆದ ಸಭೆಯ ನಡವಳಿಯನ್ನು ಜಾರಿಗೊಳಿಸಲು ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿ ಹಾಗೂ ಡಿಸಿಗಳಿಗೆ ಸೂಚಿಸಿದೆ. ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ನೇತೃತ್ವದ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2ರ ಮೊದಲ ವರದಿ ಶಿಫಾರಸುಗಳನ್ನು ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯ ಶಿಫಾರಸುಗಳ ಅನುಷ್ಠಾನಗೊಳಿಸುವ ದೃಷ್ಟಿಯಿಂದ ಈ ಅನಧಿಕೃತ ಟಿಪ್ಪಣಿ ಹೊರಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಈ ಬೆಳಕು ತಂತ್ರಾಂಶ ಅಳವಡಿಕೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಘಟಕ ನಿರ್ವಹಣೆ, ವಿದ್ಯುತ್ ಬಿಲ್ ಪಾವತಿ, ವಿದ್ಯುತ್ ಸೋರಿಕೆ ತಡೆ ಮತ್ತು ನಿರ್ವಹಣೆಗೆ ಇಂಧನ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಸಹಭಾಗಿತ್ವದಲ್ಲಿ ಈ ಬೆಳಕು ತಂತ್ರಾಂಶ ಅಳವಡಿಕೆಗೆ ವಿಧಾನಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತು ಇಂಧನ ಸಚಿವ ಸುನಿಲ್ ಕುಮಾರ್ ಅವರು 2022ರ ಜನವರಿ 6ರಂದು ಚಾಲನೆ ನೀಡಿದರು. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ತಮ್ಮ ಲಾಗಿನ್ ಐಡಿ ಮೂಲಕ ಈ ಬೆಳಕು ತಂತ್ರಾಂಶವನ್ನು ಬಳಸಬಹುದು. ತಂತ್ರಾಂಶದಲ್ಲಿ ವಿದ್ಯುತ್ ಸ್ಥಾವರದ ಆರ್ಆರ್ ನಂಬರ್ ನಮೂದಿಸುವ ಮೂಲಕ ಆರ್ಆರ್ ನಂಬರ್ ಇರುವ ವಿದ್ಯುತ್ ಸಂಪರ್ಕ ಚಾಲ್ತಿಯಲ್ಲಿದೆಯೇ ಅಥವಾ ಸ್ಥಗಿತಗೊಂಡಿದೆಯೇ ಎಂಬ ಮಾಹಿತಿ ದೊರಕುತ್ತೆ. ಸ್ಥಗಿತಗೊಂಡಿದ್ರೆ ತಂತ್ರಾಂಶದಲ್ಲಿನ ಕೀ ಬಳಸಿ ವಿದ್ಯುತ್ ಸಂಪರ್ಕ ನಿಷ್ಕ್ರಿಯಗೊಳಿಸಲು ಡಿಜಿಟಲ್ ಅರ್ಜಿ ಸಲ್ಲಿಸಬಹುದು. ಭೌತಿಕವಾಗಿ ಅರ್ಜಿ ಸಲ್ಲಿಸದೆ ಡಿಜಿಟಲ್ ಮಾದರಿಯಲ್ಲಿಯೇ ಅರ್ಜಿ ಸಲ್ಲಿಸುವ ವಿಧಾನ ಇದಾಗಿದೆ. ಇದೇ ಮಾದರಿಯಲ್ಲಿ ವಿದ್ಯುತ್ ಪಾವತಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲ ಹಂತದಲ್ಲಿ ಬೆಸ್ಕಾಂನ ವ್ಯಾಪ್ತಿಯ 1378 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಬೆಳಕು ತಂತ್ರಾಂಶ ಜಾರಿಗೆ ತರಲಾಗಿದೆ. 2022ರ ಮಾರ್ಚ್ ವೇಳೆಗೆ ರಾಜ್ಯಾದ್ಯಂತ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ. ರಾಜ್ಯದಲ್ಲಿ ಮಾದರಿ ಬಿಲ್ಡರ್ ಏಜೆಂಟ್ ಖರೀದಿ ಒಪ್ಪಂದ. ಕರ್ನಾಟಕದಲ್ಲಿ ಈಗಾಗಲೇ ಮಾದರಿ ಬಿಲ್ಡರ್ ಮತ್ತು ಏಜೆಂಟ್ ಖರೀದಿ ಒಪ್ಪಂದವನ್ನು ಅಂಗೀಕರಿಸಲಾಗಿದೆ ಎಂದು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದೆ. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಒಪ್ಪಂದದ ನಿಯಮಗಳ ಬಗ್ಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದೆ. ರೇರಾ ಅನ್ವಯ ನೀಡಲಾದ ಆದೇಶವನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿ 2021 ಅಕ್ಟೋಬರ್ 30 ಮತ್ತು 2021 ನವೆಂಬರ್ 12ರಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಂದು ತಿಳಿಸಿದೆ. ಅಶ್ವಿನ್ ಕುಮಾರ್ ಉಪಾಧ್ಯಾಯ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಧರಿಸಿ ನೀಡಿದ್ದ ನೋಟಿಸ್ಗೆ ಪ್ರತಿಕ್ರಿಯಿಸಿರುವ ಕರ್ನಾಟಕ, ವಸ್ತುಸ್ಥಿತಿಗೆ ವಿರುದ್ಧವಾಗಿರುವ ಕಾರಣ ಈ ಅರ್ಜಿಯನ್ನು ವಜಾ ಮಾಡಬೇಕು ಎಂದು ತಿಳಿಸಿದೆ. ಬೆಂಗಳೂರಿನಲ್ಲಿ ಎನ್ಐಎ ಘಟಕ ಸ್ಥಾಪನೆಗೆ ಅನುಮತಿ. ಬೆಂಗಳೂರು ಸೇರಿದಂತೆ ದೇಶದ 6 ನಗರಗಳಲ್ಲಿ ರಾಷ್ಟ್ರೀಯ ತನಿಖಾ ದಳ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಎನ್ಐಎನ ಘಟಕಗಳನ್ನು ಸ್ಥಾಪಿಸಿ ಹೆಚ್ಚುವರಿಯಾಗಿ 435 ಹುದ್ದೆಗಳನ್ನು ಸೃಷ್ಟಿಸಲು ಕೇಂದ್ರ ಹಣಕಾಸು ಸಚಿವಾಲಯವು ಒಪ್ಪಿಗೆ ಸೂಚಿಸಿದೆ. ಬೆಂಗಳೂರು, ಪಾಟ್ನಾ, ಅಹಮದಾಬಾದ್, ಭೂಪಾಲ್, ಜೈಪುರ ಮತ್ತು ಭುವನೇಶ್ವರ ನಗರಗಳಲ್ಲಿ ಹೊಸ ಎನ್ಐಎ ಘಟಕಗಳು ತಲೆ ಎತ್ತಲಿವೆ. ಬೆಂಗಳೂರು, ಪಾಟ್ನಾ ಮತ್ತು ಭೂಪಾಲ್ ಕಚೇರಿಗಳ ನೇತೃತ್ವವನ್ನು ಡಿಐಜಿ ಅವರು ವಹಿಸಲಿದ್ದಾರೆ. ಉಳಿದ ಕಚೇರಿಗಳ ನೇತೃತ್ವವನ್ನು ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಗಳು ವಹಿಸಲಿದ್ದಾರೆ. ಜಗತ್ತಿನ ಮೋಸ್ಟ್ ವಾಂಟೆಡ್ ಉಗ್ರರು ಬೆಂಗಳೂರಿನಲ್ಲಿ ಅಡಗಿದ್ದ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಇದರಿಂದ ಸದಾಕಾಲ ಉಗ್ರರ ಮೇಲೆ ನಿಗಾ ವಹಿಸಲು ಮತ್ತು ಕಾರ್ಯಾಚರಣೆ ನಡೆಸಲು ಬೆಂಗಳೂರಿನಲ್ಲಿ ಪ್ರಾದೇಶಿಕ ಕಚೇರಿ ತೆರೆಯಬೇಕೆಂಬ ಬಹುದಿನದ ರಾಜ್ಯ ಸರ್ಕಾರದ ಬೇಡಿಕೆ ಮೇರೆಗೆ ಪ್ರಾದೇಶಿಕ ಕಚೇರಿಯನ್ನು ತೆರೆಯಲಾಗುತ್ತಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ಸಲ್ಲ. ಪಶ್ಚಿಮ ಘಟ್ಟ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ವಲಯ ಎಂದು ಘೋಷಿಸುವ ಕುರಿತಾದ ಡಾ ಕೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ತನ್ನ ವಿರೋಧವನ್ನು ಕೇಂದ್ರಕ್ಕೆ ಮನದಟ್ಟು ಮಾಡಿದೆ. ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವುದರಿಂದ ಆ ಭಾಗ ಜನರ ಜೀವನೋಪಾಯಕ್ಕೆ ಧಕ್ಕೆಯಾಗಲಿದೆ. ಹೀಗಾಗಿ ವರದಿ ಜಾರಿಗೆ
ರಾಜ್ಯ ಸರ್ಕಾರ ಮತ್ತು ಆ ಪ್ರದೇಶ ಜನರ ಒಕ್ಕೊರಲ ವಿರೋಧವಿದೆ ಎಂದು ಡಿಸೆಂಬರ್ 4ರಂದು ಕೇಂದ್ರ ಅರಣ್ಯ ಸಚಿವರ ವರ್ಚುವಲ್ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಜೀವ ವೈವಿಧ್ಯ ಸಂರಕ್ಷಣೆ ಕಾಯ್ದೆ ಸೇರಿದಂತೆ ಇತರೆ ಹಲವು ಕಾನೂನಿನಡಿ ಪರಿಸರ ಸಂರಕ್ಷಣೆಯ ಆದ್ಯತೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕಾನೂನು ಜಾರಿ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. 10 ವರ್ಷದ ಮಕ್ಕಳಿಗೆ ಡಿ-ಟ್ಯಾಪ್ ಲಸಿಕೆ. ಕರ್ನಾಟಕ 10 ವರ್ಷದ ಮಕ್ಕಳಿಗೆ ಉಚಿತವಾಗಿ ಡಿ-ಟ್ಯಾಪ್ ಲಸಿಕೆ ನೀಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇದು ಗಂಟಲು ಮಾರಿ, ನಾಯಿ ಕೆಮ್ಮು ಮತ್ತು ಧನುರ್ವಾಯು ರೋಗಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗಂಟಲು ಮಾರಿ ಅಂದರೆ ಡಿಫ್ತೀರಿಯಾ, ನಾಯಿ ಕೆಮ್ಮು ಅಂದರೆ ಪರ್ಟ್ಯುಸಿಸ್, ಧನುರ್ವಾಯು ಅಂದರೆ ಟೆಟಾನಸ್ ರೋಗಗಳು. ಮಲೆ ಮಹದೇಶ್ವರ ವನ್ಯಜೀವಿಧಾಮ ಕರ್ನಾಟಕದ 6ನೇ ಹುಲಿ ಸಂರಕ್ಷಣಾ ತಾಣದ ಘೋಷಣೆಯ ಪ್ರಸ್ತಾಪ. ಕರ್ನಾಟಕ ರಾಜ್ಯದ 6ನೇ ಮತ್ತು ಚಾಮರಾಜನಗರ ಜಿಲ್ಲೆಯ 3ನೇ ಹುಲಿ ಸಂರಕ್ಷಣಾ ಪ್ರದೇಶವನ್ನಾಗಿ ಮಲೆ ಮಹದೇಶ್ವರ ವನ್ಯಜೀವಿಧಾಮವನ್ನು ಘೋಷಿಸಲು ರಾಜ್ಯ ಕ್ಯಾಬಿನೆಟ್ ಮುಂದೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ತಮಿಳುನಾಡು ಕರ್ನಾಟಕ ರಾಜ್ಯದ ಗಡಿಯಲ್ಲಿರುವ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿಧಾಮ ಹುಲಿ ಆವಾಸ ಸ್ಥಾನವಾಗಿದೆ. ಹುಲಿ ಸುರಕ್ಷಿತ ಅರಣ್ಯವನ್ನು ಘೋಷಣೆ ಮಾಡುವಂತೆ ಅರಣ್ಯಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದೀಗ ವರದಿಯು ಕ್ಯಾಬಿನೆಟ್ ಅನುಮೋದನೆಯ ನಿರೀಕ್ಷೆಯಲ್ಲಿದೆ. ಅಧಿವೇಶನದ ಬಳಿಕ ಪ್ರಸ್ತಾವನೆಗೆ ಸಹಿ ದೊರೆಯಲಿದ್ದು, ನಂತರ ಹುಲಿ ಮೀಸಲು ಪ್ರದೇಶವಾಗಿ ಘೋಷಣೆಯಾಗುವ ಸಂಭವವಿದೆ. ಪ್ರಸ್ತುತ ರಾಜ್ಯದಲ್ಲಿ ನಾಗರಹೊಳೆ, ಭದ್ರಾ, ಬಂಡೀಪುರ, ಕಾಳಿ, ಬಿಆರ್ಟಿ ಸೇರಿದಂತೆ ಒಟ್ಟು 5 ಹುಲಿ ಸುರಕ್ಷಿತ ಅರಣ್ಯ ಪ್ರದೇಶಗಳಿವೆ. ಮಲೆ ಮಹದೇಶ್ವರ ಬೆಟ್ಟ ದಟ್ಟಾರಣ್ಯ ಪ್ರದೇಶದಿಂದ ಕೂಡಿದ್ದು 906 ಎಕರೆ ವಿಸ್ತೀರ್ಣ ಹೊಂದಿದೆ. 2018ರಲ್ಲಿ ವನ್ಯಪ್ರಾಣಿಗಳ ಗಣತಿ ನಡೆಸಲಾಗಿತ್ತು. 350ಕ್ಕೂ ಹೆಚ್ಚು ಆನೆಗಳು, 25 ಹುಲಿಗಳು, 17 ಚಿರತೆಗಳು ಕಂಡುಬಂದಿದ್ವು. ಅಳಿವಿನಂಚಿನಲ್ಲಿರುವ ಹನಿ ಬ್ಯಾಡ್ಜರ್ ಜೊತೆಗೆ ಜಿಂಕೆ, ಸಾರಂಗ, ಮೊಲ ಹಾಗೂ ಸಣ್ಣ ಪುಟ್ಟ ವನ್ಯಜೀವಿಗಳು ಕೂಡ ಪತ್ತೆಯಾಗಿದ್ವು. ಕರ್ನಾಟಕದಲ್ಲಿ ಎಥೆನಾಲ್ ಉತ್ಪಾದನೆಗೆ ಒತ್ತು ನೀಡಲು ಶಿಫಾರಸು ನೀಡಿದ ಬ್ರೆಜಿಲ್ ಒಕ್ಕೂಟ. ಕರ್ನಾಟಕದಲ್ಲಿ ಕಬ್ಬು ಉತ್ಪಾದನೆ ಹೆಚ್ಚಳವಾಗುತ್ತಿದ್ದು, ಈ ಕಬ್ಬಿನಿಂದ ಎಥೆನಾಲ್ ಉತ್ಪಾದನೆಗೆ ಒತ್ತು ಕೊಡುವ ಮೂಲಕ ಹಸಿರು ಆರ್ಥಿಕತೆಗೆ ಮುಂದಾಗಬೇಕೆಂದು ಬ್ರೆಜಿಲ್ ಸಕ್ಕರೆ ಕಾರ್ಖಾನೆ ಅಸೋಸಿಯೇಷನ್ ಸಲಹೆ ನೀಡಿದೆ. ಇತ್ತೀಚೆಗೆ ದೇಶದಲ್ಲಿ ಕಬ್ಬು ಹೆಚ್ಚು ಬೆಳೆಯುವ ರಾಜ್ಯಗಳಲ್ಲಿ ಸಮೀಕ್ಷೆ ನಡೆಸಿರುವ ಈ ಅಸೋಸಿಯೇಷನ್ ತನ್ನ ಶಿಫಾರಸು ನೀಡಿದೆ. ಕರ್ನಾಟಕ ಸೇರಿದಂತೆ ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಬೇಡಿಕೆಗಿಂತ ಹೆಚ್ಚು ಕಬ್ಬು ಉತ್ಪಾದಿಸುತ್ತಿದೆ. ಸಕ್ಕರೆ ತಯಾರಿಕೆಗೆ ಸೀಮಿತವಾಗದೆ ಎಥೆನಾಲ್ ಉತ್ಪಾದನೆಗೂ ಮುಂದಾಗಬೇಕೆಂದು ಶಿಫಾರಸು ಮಾಡಿದೆ. ಇದರಿಂದ ಕಬ್ಬು ಬೆಳೆಯುವ ಗ್ರಾಮೀಣ ಭಾಗಗಳು ಆರ್ಥಿಕವಾಗಿ ಬಲಿಷ್ಠವಾಗುವುದರ ಜೊತೆಗೆ ಪರಿಸರ ಸಂರಕ್ಷಣೆಗೂ ಸಾಧ್ಯವಾಗುತ್ತದೆ. BS6 ಬಸ್ ಸಂಚಾರ ಆರಂಭಿಸಿದ ಬಿಎಂಟಿಸಿ. ಭಾರತದಲ್ಲಿ ಮೊದಲ ಬಾರಿ ಸಾರ್ವಜನಿಕ ವಲಯದಲ್ಲಿ ಸಾರಿಗೆಗಾಗಿ BS6 ಅಂದರೆ ಭಾರತ್ ಸ್ಟೇಜ್ 6 ಬಸ್ಗಳನ್ನು ಬಳಸುವ ಹೆಗ್ಗಳಿಕೆಗೆ ಬಿಎಂಟಿಸಿ ಪಾತ್ರವಾಗಿದೆ. ವಾಹನ ಸಂಚಾರದಿಂದ ನಗರ ಪ್ರದೇಶಗಳಲ್ಲಿ ಉಂಟಾಗುತ್ತಿದ್ದ ಪರಿಸರ ಮಾಲಿನ್ಯ ನಿಯಂತ್ರಿಸುವ ಸಲುವಾಗಿಯೇ ಆವಿಷ್ಕಾರಗೊಳಿಸಿರುವ ಭಾರತ್ ಸ್ಟೇಜ್ 6 ಬಸ್ಗಳನ್ನು ರಸ್ತೆಗಿಳಿಸಲು ಬಿಎಂಟಿಸಿ ಸಜ್ಜಾಗಿದೆ. ಈ ಹಿಂದೆ ಇದ್ದ BS4 ವಾಹನಗಳಿಂದ ಹೆಚ್ಚಿನ ಹೊಗೆ ಬರುತ್ತಿತ್ತು. ಇದಕ್ಕೆ ಕಡಿವಾಣ ಹಾಕುವುದಕ್ಕಾಗಿ ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ BS6 ಬಸ್ಗಳನ್ನು ಖರೀದಿ ಮಾಡಲಾಗುತ್ತಿದೆ. ಇದರಿಂದ ಬೆಂಗಳೂರು ನಗರದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಿಸಲು ನೆರವಾಗಲಿದೆ. ಈಗಾಗಲೇ 150 ಬಸ್ಗಳು ಬಿಎಂಟಿಸಿಗೆ ಪೂರೈಕೆಯಾಗಿದ್ದು, 2022 ಫೆಬ್ರವರಿ ವೇಳೆಗೆ ಉಳಿದ ಬಸ್ಗಳು ಪೂರೈಕೆಯಾಗಲಿವೆ. BS6 ಬಸ್ಗಳು ಪರಿಸರ ಸ್ನೇಹಿಯಾಗಿದ್ದು, ವಾತಾವರಣದಲ್ಲಿ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಇವುಗಳ ಇಂಧನ ಸಾಮರ್ಥ್ಯ BS4 ವಾಹನಗಳಿಗಿಂತ ಅಧಿಕವಾಗಿದೆ.
ಬೆಂಕಿ ಅವಘಡದಿಂದ ಮುನ್ನೆಚ್ಚರಿಕೆ ನೀಡುವ ವ್ಯವಸ್ಥೆಯನ್ನು ಈ ಬಸ್ಗಳಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಕಡಿಮೆ ಪ್ರಮಾಣ ಇಂಧನ ಬಳಕೆ ಮಾಡಲಿದೆ. ಮೈಸೂರು ಹುಬ್ಬಳ್ಳಿ ನಡುವೆ ಮೊದಲ ವಿದ್ಯುತ್ ರೈಲು ಸಂಚಾರ. ಹುಬ್ಬಳ್ಳಿಯ ನೈಋತ್ಯ ರೈಲ್ವೆಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣದಿಂದ ಮೊದಲ ಬಾರಿ 2 ಲೋಕೋಮೋಟಿವ್ ಅಂದರೆ ವಿದ್ಯುತ್ ಚಾಲಿತ ರೈಲುಗಳು ಯಶಸ್ವಿ ಸಂಚಾರ ನಡೆಸಿವೆ. ಮೈಸೂರು ಹುಬ್ಬಳ್ಳಿ ನಡುವಿನ ಹಂಪಿ ಎಕ್ಸ್‌ಪ್ರೆಸ್ ರೈಲು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಮೊದಲ ವಿದ್ಯುತ್ ಲೋಕೋಮೋಟಿವ್ ರೈಲು ಎನಿಸಿತು. ವಿಜಯವಾಡ ಹುಬ್ಬಳ್ಳಿ ನಡುವಿನ ಅಮರಾವತಿ ಎಕ್ಸ್‌ಪ್ರೆಸ್ ಲೋಕೋಮೋಟಿವ್ ರೈಲು ಕೂಡ ಮೊದಲ ಬಾರಿಗೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣಕ್ಕೆ ಸಂಚರಿಸಿದೆ. ತೃತೀಯ ಲಿಂಗಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ 1% ಮೀಸಲಾತಿ. ಪೊಲೀಸ್ ಇಲಾಖೆಯ ನೇಮಕಾತಿಯಲ್ಲಿ ತೃತೀಯ ಲಿಂಗಿಗಳಿಗೆ 1% ಮೀಸಲಾತಿಯನ್ನು ಕರ್ನಾಟಕ ರಾಜ್ಯ ಕಲ್ಪಿಸಿದೆ. ಮೊದಲ ಹಂತವಾಗಿ ರಾಜ್ಯ ವಿಜ್ಞಾನ ಪ್ರಯೋಗಾಲಯ FSLನ 206 ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿಯ ಅಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಹುದ್ದೆಗಳ ನೇಮಕಾತಿಯಲ್ಲಿ ತೃತೀಯ ಲಿಂಗಿಗಳಿಗೆ ಅವಕಾಶ ಸಿಕ್ಕಿದ್ದು, ಇದರಲ್ಲಿ 3 ಸ್ಥಾನಗಳನ್ನು ಆ ಸಮುದಾಯಕ್ಕೆ ಮೀಸಲಿಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರಿ ಪಡೆದ ಮೊದಲ ಲೈಂಗಿಕ ಅಲ್ಪಸಂಖ್ಯಾತೆ ಎಂಬ ಕೀರ್ತಿಗೆ ಮೋನಿಶಾ ಪಾತ್ರರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಮೊದಲ ತೃತೀಯ ಲಿಂಗಿ ವೈದ್ಯೆ ತ್ರಿನೇತ್ರ ಅಲ್ದಾರ್ ಕುಮ್ಮರಾಜು. ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ LLB ಕೋರ್ಸ್ ಮುಗಿಸಿದ ಮೊದಲ ತೃತೀಯ ಲಿಂಗಿ ಸಿ ಶಶಿ. 1 ಕಿಲೋಮೀಟರ್ ಸುರಂಗ ಕೊರೆದ ಅವನಿ ಯಂತ್ರ. 2020 ಸೆಪ್ಟೆಂಬರ್ 5ರಂದು ಶಿವಾಜಿಯ ಮೆಟ್ರೋ ನಿಲ್ದಾಣದಿಂದ ಅವನಿ TBM MG ರಸ್ತೆಯತ್ತ ಸುರಂಗ ಕೊರೆಯುವ ಕಾರ್ಯ ಆರಂಭಿಸಿತ್ತು. 2022 ಜನವರಿ 6ರಂದು 1.086 ಮೀಟರ್ ಸುರಂಗ ಕೊರೆದು ಹೊರಬಂದಿದೆ. ರಾಷ್ಟ್ರೀಯ ವಿದ್ಯಮಾನಗಳು. ರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಿಸಿದ ಆರ್ಥಿಕ ಮತ್ತು ವಾಣಿಜ್ಯ, ಕರೋನಾ, ಕೃಷಿ, ನ್ಯಾಯಾಂಗ, ಪರಿಸರ, ರಾಜಕೀಯ, ರಕ್ಷಣೆ, ಸಭೆ ಸಮಾವೇಶ, ಸುದ್ದಿಯಲ್ಲಿರುವ ಸ್ಥಳಗಳು, ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಸಮೀಕ್ಷೆ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಮುಂದಿನ ಹಂತಗಳಲ್ಲಿ ಕೇಳಬಹುದು. ರಾಷ್ಟ್ರೀಯ ವಿದ್ಯಮಾನಗಳ ಉಳಿದ ಮಾಹಿತಿಯನ್ನು ಇದೇ ಹಂತದಲ್ಲಿ ತಿಳಿಸಿಕೊಡಲಾಗಿದೆ. ಹೆಣ್ಣು ಮಕ್ಕಳ ವಿವಾಹದ ಕನಿಷ್ಠ ವಯಸ್ಸು 18ರಿಂದ 21 ವರ್ಷಕ್ಕೆ ಏರಿಕೆ. ಪುರುಷರ ವಿವಾಹ ವಯಸ್ಸಿಗೆ ಸರಿಸಮಾನರಾಗಿ ಹೆಣ್ಣು ಮಕ್ಕಳ ವಿವಾಹ ವಯಸ್ಸನ್ನು ಹೊಂದಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಇದರನ್ವಯ ಹೆಣ್ಣು ಮಕ್ಕಳ ವಿವಾಹದ ಕನಿಷ್ಠ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟ 2021 ಡಿಸೆಂಬರ್ 15ರಂದು ಅಂಗೀಕರಿಸಿದೆ. ಪ್ರಸ್ತಾವಿತ ಮಸೂದೆಯಲ್ಲಿ ಮಹಿಳೆಯರ ವಿವಾಹ ವಯಸ್ಸಿಗೆ ಸಂಬಂಧಿಸಿ ವಿವಿಧ ಕಾನೂನಿನಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನು ಬದಲಿಸಬೇಕು. ಸಮಾನ ವಿವಾಹ ವಯೋಮಿತಿ ಇರಬೇಕೆಂದು ಉಲ್ಲೇಖಿಸಿದೆ. ಈ ಮಸೂದೆಯನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗುವ ನಿರೀಕ್ಷೆ ಇದ್ದು, ಈ ಉದ್ದೇಶಕ್ಕಾಗಿ ಬಾಲ್ಯ ವಿವಾಹ ಕಾಯ್ದೆ 2006ಕ್ಕೆ ತಿದ್ದುಪಡಿ ತರಲು ಸರ್ಕಾರ ಉದ್ದೇಶಿಸಿದೆ. ಸಂಸತ್ತಿನಲ್ಲಿ ಹಲವು ಕಾಯ್ದೆಗಳ ತಿದ್ದುಪಡಿಗಾಗಿ ಮಸೂದೆ ಮಂಡಿಸಬೇಕು. ಹೆಣ್ಣು ಮಕ್ಕಳ ಕನಿಷ್ಠ ವಿವಾಹ ವಯೋಮಿತಿ ಹೆಚ್ಚಳಕ್ಕೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವಿಶೇಷ ವಿವಾಹ ಕಾಯ್ದೆ ಹಾಗೂ ಹಿಂದೂ ವಿವಾಹ ಕಾಯ್ದೆಗೆ ತಿದ್ದುಪಡಿ ಪ್ರಕ್ರಿಯೆ ನಂತರ ಹೊಸ ಕಾನೂನು ಜಾರಿಯಾಗಲಿದೆ. ಬದಲಾಗಬೇಕಿರುವ ಕಾಯ್ದೆಗಳು ಹಿಂದೂ ವಿವಾಹ ಕಾಯ್ದೆ 1955, ಬಾಲ್ಯ ವಿವಾಹ ತಡೆ ಕಾಯ್ದೆ 2006, ಭಾರತೀಯ ಕ್ರೈಸ್ತ ವಿವಾಹ ಕಾಯ್ದೆ 1872, ಪಾರ್ಸಿ ವಿವಾಹ ಮತ್ತು ವಿಚ್ಛೇದನ ಕಾಯ್ದೆ 1936, ಮುಸ್ಲಿಂ ವೈಯಕ್ತಿಕ ಕಾನೂನು ಶರಿಯತ್ ಅನ್ವಯ ಕಾಯ್ದೆ 1937, ವಿಶೇಷ ವಿವಾಹ ಕಾಯ್ದೆ 1954, ವಿದೇಶ ವಿವಾಹ ಕಾಯ್ದೆ 1969, ಹಿಂದೂ ಅಪ್ರಾಪ್ತ ವಯಸ್ಕ ಹಾಗೂ ಪೋಷಕ ಕಾಯ್ದೆ 1956 ಮತ್ತು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ 1956.
ವಿವಾಹದ ವಯಸ್ಸನ್ನು 21ಕ್ಕೆ ಏರಿಸುವುದರಿಂದ ಸಣ್ಣ ವಯಸ್ಸಿನಲ್ಲಿ ಗರ್ಭಿಣಿಯಾಗುವುದನ್ನು ತಪ್ಪಿಸುವುದು, ಉನ್ನತ ಶಿಕ್ಷಣಕ್ಕೆ ಅವಕಾಶ, ತಾಯಿ ಮತ್ತು ಶಿಶುಮರಣವನ್ನು ತಗ್ಗಿಸುವುದು, ಮಹಿಳೆಯರಲ್ಲಿ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಸಹಕಾರಿ, ಯುವತಿಯರು ಆರ್ಥಿಕವಾಗಿ ಸಬಲರಾಗಲು ಅವಕಾಶ, ಕುಟುಂಬದೊಂದಿಗೆ ಹೊಂದಾಣಿಕೆ, ಮದುವೆ ವಯಸ್ಸಿನ ತಾರತಮ್ಯ ನಿವಾರಣೆಯಾಗಲಿದ್ದು ಯುವಕ ಯುವತಿಯರಿಬ್ಬರಿಗೂ ದೊರೆಯುವ ಸಮಾನ ಅವಕಾಶ ಮುಂತಾದ ಅನುಕೂಲಗಳಿವೆ. 18 ವರ್ಷಕ್ಕೆ ಹೆಣ್ಣು ಮಕ್ಕಳು ದೈಹಿಕವಾಗಿ ಸದೃಢವಾಗಿರುವುದಿಲ್ಲ, ಮೂಳೆಯು ಪೂರ್ಣವಾಗಿ ಬೆಳವಣಿಗೆಯಾಗಿರುವುದಿಲ್ಲ. ಹೀಗಾಗಿ ಹದಿಹರೆಯದಲ್ಲೇ ಗರ್ಭಿಣಿಯಾಗುವುದರಿಂದ ಪ್ರೋಟೀನ್ ಅಂಶ ಹೆಚ್ಚಿಲ್ಲದೆ ಸಹಜ ರೀತಿ ಹೆರಿಗೆಗೆ ಕಷ್ಟವಾಗ್ತಿದೆ. ತಾಯಿ ಮತ್ತು ಶಿಶು ಮರಣ ದರ ಕೂಡ ಹೆಚ್ಚಳವಾಗಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ಕಡಿಮೆ ತೂಕ ಸಮಸ್ಯೆ ಉಂಟಾಗಲಿದೆ. ಸಾಮಾಜಿಕ ಹೊಂದಾಣಿಕೆಯ ಕೊರತೆ ಕಂಡುಬರುತ್ತೆ. ಹೊಸ ಕುಟುಂಬದ ಪರಿಸರಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗಿವೆ. ಹೆಣ್ಣು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮೊಟಕುಗೊಂಡು ಉನ್ನತ ವ್ಯಾಸಂಗದಿಂದ ವಂಚಿತರಾಗುವ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗೆ 18 ವರ್ಷಕ್ಕೆ ಹೆಣ್ಣು ಮಕ್ಕಳು ವಿವಾಹವಾಗೋದ್ರಿಂದ ಅನೇಕ ನಕಾರಾತ್ಮಕ ಪರಿಣಾಮಗಳು ಕಾಣಿಸ್ತಿದೆ. ಮತದಾರರ ಪಟ್ಟಿಗೆ ಆಧಾರ್ ಲಿಂಕ್ ಚುನಾವಣಾ ಕಾಯ್ದೆ ತಿದ್ದುಪಡಿ ಮಸೂದೆ 2021. ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಉದ್ದೇಶದಿಂದ ಮತದಾರರ ಪಟ್ಟಿಗೆ ಆಧಾರ್ ಜೋಡಣೆ ಮಾಡುವ ಕುರಿತ ಚುನಾವಣಾ ಕಾಯ್ದೆ ತಿದ್ದುಪಡಿ ಮಸೂದೆ 2021 ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ನಕಲಿ ಮತದಾನ, ಹಲವು ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿ ಮತದಾನ ಮಾಡುವುದು, ಇನ್ನಿತರ ಚುನಾವಣಾ ಅಕ್ರಮಗಳಿಗೆ ಕಡಿವಾಣ ಹಾಕಲು ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಧ್ವನಿ ಮತದ ಮೂಲಕ ಮಸೂದೆಗೆ ಅಂಗೀಕಾರ ದೊರೆತಿದೆ. ಈ ಮಸೂದೆಯ ಪ್ರಕಾರ ಮತದಾರರ ಆಧಾರ್ ಸಂಖ್ಯೆಯನ್ನು ಪಡೆಯುವ ಅಧಿಕಾರ ಚುನಾವಣಾ ನೋಂದಣಿ ಅಧಿಕಾರಿಗೆ ಇರುತ್ತೆ. ಇದರಿಂದ ಒಬ್ಬ ವ್ಯಕ್ತಿ ಹಲವು ಕ್ಷೇತ್ರಗಳಲ್ಲಿ ಮತದಾನ ಮಾಡುವುದು, ಒಂದೇ ವ್ಯಕ್ತಿಯ ಹೆಸರು ವಿವಿಧೆಡೆ ಮತದಾರರ ಪಟ್ಟಿಯಲ್ಲಿರುವುದು ತಪ್ಪುತ್ತೆ. ಜೊತೆಗೆ ಆಧಾರ್ ಸಂಖ್ಯೆ ಒದಗಿಸಲು ವಿಫಲನಾದ ಕಾರಣಕ್ಕೆ ಈಗಿರುವ ಅರ್ಹ ಮತದಾರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗುವುದಿಲ್ಲ. ಪರಿಶೀಲನೆ ಬಳಿಕ ಒಬ್ಬ ವ್ಯಕ್ತಿಯ ಹೆಸರು 2 ಅಥವಾ ಅದಕ್ಕಿಂತ ಹೆಚ್ಚು ಮತಪಟ್ಟಿಯಲ್ಲಿದ್ದರೆ ಅದನ್ನು ರದ್ದುಗೊಳಿಸಲಾಗುತ್ತೆ. ಆಧಾರ್ ಹೊರತುಪಡಿಸಿ ಪರ್ಯಾಯ ದಾಖಲೆಗಳನ್ನು ನೀಡಲು ಅವಕಾಶ ಒದಗಿಸಿದೆ. ಮತದಾರರ ಗುರುತಿನ ಚೀಟಿಗೆ ಆಧಾರ್ ಜೋಡಿಸುವುದು ಕಡ್ಡಾಯ ಅಲ್ಲ, ಅದು ಸ್ವಯಂ ಪ್ರೇರಿತವಾದುದು ಎಂದು ಸರ್ಕಾರ ಹೇಳಿದೆ. ಸಂಸತ್ತಿನಲ್ಲಿ ಅಂಗೀಕಾರಗೊಂಡ ಬಾಡಿಗೆ ತಾಯ್ತನ ವಿಧೇಯಕ. ಬಾಡಿಗೆ ತಾಯಿ ಅಥವಾ ಬದಲಿ ತಾಯಿ ಮೂಲಕ ಮಗುವನ್ನು ಪಡೆಯುವ ಕುರಿತಾದ ವಿವಾದಿತ ಸರೊಗೇಸಿ ನಿಯಂತ್ರಣ ವಿಧೇಯಕವು ಸಂಸತ್ತಿನಲ್ಲಿ ಅನುಮೋದನೆ ಪಡೆದಿದೆ. ಇದರೊಂದಿಗೆ ದೇಶದಲ್ಲಿ ಇನ್ನು ಮುಂದೆ ಹಣ ನೀಡಿ ಬೇರೆಯವರ ಗರ್ಭದಲ್ಲಿ ತಮ್ಮ ಮಗುವಿನ ಜನನ ಪಡೆಯುವ ವಾಣಿಜ್ಯ ಸರೊಗೇಸಿ ಕಾನೂನುಬಾಹಿರವಾಗಿದೆ. 2021 ಡಿಸೆಂಬರ್ 14ರಂದು ಹಲವು ತಿದ್ದುಪಡಿಗಳೊಂದಿಗೆ ಅನುಮೋದನೆಗೊಂಡ ವಿಧೇಯಕಗಳನ್ನು ಲೋಕಸಭೆಗೆ ವಾಪಸ್ಸು ಕಳುಹಿಸಲಾಗಿತ್ತು. ಲೋಕಸಭೆಯು ಪ್ರತಿಪಕ್ಷಗಳ ಗದ್ದಲದ ನಡುವೆಯೂ ವಿಧೇಯಕಕ್ಕೆ ಧ್ವನಿಮತದ ಅಂಗೀಕಾರ ನೀಡಿತು. ಅಧಿಕೃತವಾಗಿ ಮದುವೆಯಾಗಿ 5 ವರ್ಷವಾಗಿರುವ ಭಾರತೀಯ ದಂಪತಿ ಮಾತ್ರ ಸರೊಗೇಸಿಗೆ ಅರ್ಹರಾಗಿರುತ್ತಾರೆ. ಯಾವ ದಂಪತಿಗಳು ಮಗು ಪಡೆಯುವ ಸಾಧ್ಯತೆ ಕಡಿಮೆ ಇದೆಯೋ ಅಂತವರಿಗೆ ಮಾತ್ರ ಇದನ್ನು ಬಳಸಲು ಅವಕಾಶ. ಆದರೆ ಈ ಪ್ರಕ್ರಿಯೆಯು ಸೇವಾ ಅಥವಾ ನೈತಿಕತೆಯ ಆಧಾರವಾಗಿರಬೇಕೇ ಹೊರತು ಮಗುವನ್ನು ಪಡೆಯಲು ಚಿಕಿತ್ಸಾ ವೆಚ್ಚ ಹೊರತಾಗಿ ಇತರೆ ಯಾವುದೇ ಹಣಕಾಸು ವ್ಯವಹಾರ ನಡೆಯುವಂತಿಲ್ಲ ಎಂದು ಮಸೂದೆಯಲ್ಲಿ ತಿಳಿಸಲಾಗಿದೆ. 3 ರಾಜಧಾನಿ ಮಸೂದೆ ವಾಪಸ್. ಆಂಧ್ರಕ್ಕೆ ಒಂದೇ ರಾಜಧಾನಿ. ಆಂಧ್ರಪ್ರದೇಶಕ್ಕೆ 3 ರಾಜಧಾನಿ ಎಂಬ ವಿವಾದಿತ ಮಸೂದೆಯನ್ನು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ವಾಪಸ್ ಪಡೆದಿದೆ. ಆ ಮೂಲಕ ಆಂಧ್ರಕ್ಕೆ ಅಮರಾವತಿಯೊಂದೇ ರಾಜಧಾನಿಯಾಗಿದೆ. ಆಂಧ್ರಪ್ರದೇಶ ವಿಕೇಂದ್ರೀಕರಣ ಮತ್ತು ಎಲ್ಲಾ ಪ್ರದೇಶಗಳ ಅಂತರ್ಗತ ಅಭಿವೃದ್ಧಿ ಕಾಯ್ದೆ 2020ರ ಪ್ರಕಾರ ಆಂಧ್ರಪ್ರದೇಶ ಸರ್ಕಾರ 3 ಆಡಳಿತ ಸ್ಥಾನವನ್ನು ಹೊಂದಿರಬೇಕು ಎಂದು ಅಫಿಡವಿಟ್ ಸಲ್ಲಿಸಿತ್ತು.
ಅಮರಾವತಿ ಶಾಸಕರ ರಾಜಧಾನಿ, ವಿಶಾಖಪಟ್ಟಣ ಕಾರ್ಯನಿರ್ವಾಹಕ ರಾಜಧಾನಿ ಹಾಗೂ ಕರ್ನೂಲ್ ಅನ್ನು ನ್ಯಾಯಾಂಗ ರಾಜಧಾನಿ ಎಂದು ಕರೆಯಲಾಗುವುದು ಎಂದು ಸಿಎಂ ಜಗನ್ ಸರ್ಕಾರ ಘೋಷಿಸಿತ್ತು. ಆದರೆ ಈಗ 3 ರಾಜಧಾನಿ ಮಸೂದೆ ವಾಪಸ್ ಪಡೆಯಲು ನಿರ್ಧರಿಸಿರುವ ಜಗನ್ ಸರ್ಕಾರ ಆಂಧ್ರಕ್ಕೆ ಅಮರಾವತಿಯೊಂದೇ ರಾಜಧಾನಿ ಎಂದು ಘೋಷಿಸಿದೆ. ರಾಜಧಾನಿ ವಿಕೇಂದ್ರೀಕರಣ ಯೋಜನೆಗೆ ಅಮರಾವತಿಯ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ರೈತರ ಪ್ರತಿಭಟನೆಯು 700 ದಿನ ದಾಟಿದ ಬಳಿಕ ರಾಜಧಾನಿ ವಿಕೇಂದ್ರೀಕರಣವನ್ನು ಕೈಬಿಡಲು ಆಂಧ್ರಪ್ರದೇಶ ಸರ್ಕಾರ ನಿರ್ಧರಿಸಿದೆ. ಯುವ ಸಮೂಹದ ಪಿಡುಗಾಗಿರುವ ಮಾದಕ ವ್ಯಸನ ನಿಯಂತ್ರಣಕ್ಕೆ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ. ಮಾದಕ ವ್ಯಸನವು ದೇಶದಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ. ಎಷ್ಟೇ ಬಲಿಷ್ಠವಾದ ಕಾನೂನು ತಂದರೂ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಮಾದಕ ವ್ಯಸನದ ಭಯಾನಕ ಪರಿಣಾಮದ ಬಗ್ಗೆ ಯುವ ಸಮೂಹದಲ್ಲಿ ಜಾಗೃತಿ ಮೂಡಿಸಲು ರಾಷ್ಟ್ರಮಟ್ಟದಲ್ಲಿ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನವನ್ನು ಮತ್ತು ಕರ್ನಾಟಕದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನವನ್ನು ಕೈಗೊಳ್ಳಲಾಗುತ್ತಿದೆ. ದೇಶಾದ್ಯಂತ ಮಾದಕ ವಸ್ತುಗಳ ಬಳಕೆ, ಮಾರಾಟ, ಸಾಗಣೆಯನ್ನು ಸಂಪೂರ್ಣವಾಗಿ ತಡೆಯಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2021 ಡಿಸೆಂಬರ್ 27ರಂದು ನವದೆಹಲಿಯಲ್ಲಿ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಪ್ರತಿ ರಾಜ್ಯದಲ್ಲಿ ಮಾದಕ ವಸ್ತುಗಳ ನಿಗ್ರಹ ಕಾರ್ಯಪಡೆ, ಎನ್ಎಸ್ಪಿ ಅಧೀನದಲ್ಲಿ ವಿಶೇಷ ಘಟಕ ರಚನೆ, ಕರಾವಳಿಯಲ್ಲಿ ಡ್ರಗ್ ನಿಯಂತ್ರಣಕ್ಕೆ ಆದ್ಯತೆ, ಗಡಿಗಳಲ್ಲಿ ಡ್ರಗ್ ಸಾಗಣೆ ತಡೆಗೆ ಆಧುನಿಕ ತಂತ್ರಜ್ಞಾನ ಬಳಕೆ ಸೇರಿ ಹಲವು ಅಂಶಗಳ ಕ್ರಿಯಾ ಯೋಜನೆಯನ್ನು ರಚಿಸಲಾಗಿದೆ. ಸೋಷಿಯಲ್ ಮೀಡಿಯಾಗಳಿಗೆ ಹೊಸ ಪ್ರಾಧಿಕಾರ. ಫೇಸ್ಬುಕ್, ಟ್ವಿಟರ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ವೇದಿಕೆಗಳನ್ನು ಪ್ರಕಾಶಕರು ಎಂದು ಪರಿಗಣಿಸಬೇಕು. ಅವುಗಳನ್ನು ನಿಯಮದ ಚೌಕಟ್ಟಿನೊಳಗೆ ತರುವುದಕ್ಕಾಗಿ ಒಂದು ಹೊಸ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಬೇಕು ಎಂದು ಸಂಸದೀಯ ಸಮಿತಿ ಶಿಫಾರಸು ಮಾಡಿದೆ. 2019ರಲ್ಲಿ ಮಂಡಿಸಲ್ಪಟ್ಟ ಪ್ರಸ್ತಾವಿತ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನು ಜಂಟಿ ಸಂಸದೀಯ ಸಮಿತಿ ಪರಿಶೀಲನೆಗೆ ಸಂಸತ್ ಒಪ್ಪಿಸಿತ್ತು. 2 ವರ್ಷಗಳ ಬಳಿಕ ಈ ಶಿಫಾರಸು ವರದಿ ಸಿದ್ಧವಾಗಿದೆ. ಬಳಕೆದಾರರ ಖಾಸಗಿತನದ ರಕ್ಷಣೆ, ಗೂಗಲ್, ಅಮೆಜಾನ್ ಮುಂತಾದ ಕಂಪನಿಗಳು ಸಂಗ್ರಹಿಸುವ ಮತ್ತು ದಾಸ್ತಾನಿರಿಸಿರುವ ಡೇಟಾದ ಮೇಲೆ ಬಿಗಿ ನಿಯಂತ್ರಣ ಜಾರಿಗೊಳಿಸಬೇಕು. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮಾದರಿಯಲ್ಲೇ ಸೋಷಿಯಲ್ ಮೀಡಿಯಾಗಳಿಗೂ ಒಂದು ನಿಯಂತ್ರಣ ಪ್ರಾಧಿಕಾರದ ರಚನೆಯಾಗಬೇಕು. ಈಗಿರುವ ಕಾನೂನಿಗೆ ಪೂರಕವಾಗಿ ಸ್ವಲ್ಪ ಬಿಗಿಯಾದ ಕಾನೂನು ಇವುಗಳಿಗಾಗಿಯೇ ಜಾರಿಗೊಳಿಸಬೇಕು ಎಂಬಿತ್ಯಾದಿ ಶಿಫಾರಸುಗಳನ್ನು ಸಮಿತಿ ಮಾಡಿದೆ. ಎನ್ಡಿಪಿಎಸ್ ಕಾಯ್ದೆಗೆ ತಿದ್ದುಪಡಿ. ಡ್ರಗ್ಸ್ ಸಂತ್ರಸ್ತ ಶೋಷಣೆ ತಡೆಯುವುದಕ್ಕಾಗಿ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಮೆಂಡ್ಮೆಂಟ್ ಬಿಲ್ 2021 ಕೇಂದ್ರ ಸರ್ಕಾರ ಈ ಸಲದ ಅಧಿವೇಶನದಲ್ಲಿ ಮಂಡಿಸಲು ಸಿದ್ಧತೆ ನಡೆಸಿದೆ. ತೀರಾ ವೈಯಕ್ತಿಕ ಬಳಕೆಗೆ ಯಾರಾದರೂ ಅಲ್ಪ ಪ್ರಮಾಣದ ಡ್ರಗ್ಸ್ ಇರಿಸಿಕೊಂಡಿದ್ದರೆ ಅಂಥ ಪ್ರಕರಣಗಳನ್ನು ಅಪರಾಧ ವ್ಯಾಪ್ತಿಯಿಂದ ಹೊರಗಿಡುವ ಉದ್ದೇಶ ಸರ್ಕಾರದ್ದು. ಈ ನಡೆಯು ಮಾದಕ ವ್ಯಸನದಿಂದ ಮುಕ್ತರಾಗಲು ಪ್ರಯತ್ನಿಸುತ್ತಿರುವ ಸಂತ್ರಸ್ತರಿಗೆ ನೆರವಾಗಲಿದೆ. ಕಂದಾಯ ಇಲಾಖೆ, ಗೃಹ ಸಚಿವಾಲಯ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಮತ್ತು ಆರೋಗ್ಯ ಸಚಿವಾಲಯಗಳು ಪ್ರಧಾನಮಂತ್ರಿ ಕಚೇರಿಗೆ ಈ ಸಂಬಂಧ ಶಿಫಾರಸುಗಳನ್ನು ನವೆಂಬರ್ 10ರಂದು ಸಲ್ಲಿಸಿದ್ದವು. ಇದರ ಪ್ರಕಾರ ಎನ್ಡಿಪಿಎಸ್ ಆಕ್ಟ್ 1985ರ ಸೆಕ್ಷನ್ಗಳಾದ 15, 17, 18, 20, 21 ಮತ್ತು 22ಕ್ಕೆ ಹಾಗೂ ಸೆಕ್ಷನ್ 39ಕ್ಕೆ ತಿದ್ದುಪಡಿ ಉಂಟಾಗಲಿದೆ. ನಾಗಾಲ್ಯಾಂಡ್ನಲ್ಲಿ ಎಎಫ್ಎಸ್ಪಿಎ ಆಫ್ಸ್ಪಾ ಕಾಯ್ದೆ ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಣೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ 2021 ಡಿಸೆಂಬರ್ 31ರಿಂದ ಮತ್ತೆ 6 ತಿಂಗಳವರೆಗೆ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಥವಾ ಎಎಫ್ಎಸ್ಪಿಎ ಆಫ್ಸ್ಪಾ ಅನ್ನು ಕೇಂದ್ರ ಸರ್ಕಾರ ವಿಸ್ತರಿಸಿದೆ. ನಾಗಾಲ್ಯಾಂಡ್ ಇಡೀ ಪ್ರದೇಶ ಪ್ರಕ್ಷುಬ್ಧ ಮತ್ತು ಅಪಾಯಕಾರಿ ಪರಿಸ್ಥಿತಿಯಲ್ಲಿರೋದ್ರಿಂದ ಈ ಕಾಯ್ದೆಯನ್ನು ವಿಸ್ತರಿಸಲಾಗಿದೆ. ಇತ್ತೀಚೆಗೆ ನಾಗಾಲ್ಯಾಂಡ್ನಲ್ಲಿ ಪ್ರತ್ಯೇಕವಾದಿಗಳು ಎಂದು ತಪ್ಪಾಗಿ ಭಾವಿಸಿ 13 ಮಂದಿ ನಾಗರಿಕರನ್ನು ಸೇನಾ ಸಿಬ್ಬಂದಿ ಹತ್ಯೆಗೈದಿದ್ರು.
ಆಫ್ಸ್ಪಾ ಕಾಯ್ದೆಯನ್ನು ಹಿಂಪಡೆಯಬೇಕು ಎಂದು ಸತತ ಹೋರಾಟ ನಡೆದಿದ್ದಲ್ಲದೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಸರ್ವಾನುಮತದ ನಿರ್ಣಯ ಅಂಗೀಕಾರವಾಗಿತ್ತು. ಈ ಬೆಳವಣಿಗೆಯ ನಂತರವೂ ಗೃಹ ವ್ಯವಹಾರಗಳ ಸಚಿವಾಲಯ ಆಫ್ಸ್ಪಾ ಅವಧಿಯನ್ನು ವಿಸ್ತರಿಸಿದೆ. ಆಫ್ಸ್ಪಾ ಕಾಯ್ದೆಯನ್ವಯ ಸಮಾಜಕ್ಕೆ ಅಪಾಯಕಾರಿ ಎಂದು ಸೇನೆಯು ಪರಿಗಣಿಸಿದ್ರೆ ಅಂತಹ ವ್ಯಕ್ತಿಯ ಮೇಲೆ ಯಾವುದೇ ಪೂರ್ವಾದೇಶವಿಲ್ಲದೆ ಗುಂಡು ಚಲಾಯಿಸಬಹುದು ಹಾಗೂ ಯಾವುದೇ ವಾರಂಟ್ ಇಲ್ಲದೆ ತಪಾಸಣೆ ಅಥವಾ ಬಂಧನ ಮಾಡಬಹುದು. ನಾಗಾಲ್ಯಾಂಡ್ನ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯನ್ನು ಹಿಂಪಡೆಯುವ ಸಾಧ್ಯತೆಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರವು 2021 ಡಿಸೆಂಬರ್ 26ರಂದು ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾದ ಕಮಿಷನರ್ ಆದ ಡಾ. ವಿವೇಕ್ ಜೋಶಿ ಅವರ ನೇತೃತ್ವದಲ್ಲಿ 5 ಜನರನ್ನು ಒಳಗೊಂಡ ಉನ್ನತ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯು ಮುಂದಿನ 45 ದಿನಗಳಲ್ಲಿ ತನ್ನ ವರದಿಯನ್ನು ನೀಡಬೇಕಾಗಿದೆ. ನವೀಕೃತ ರೈಲು ನಿಲ್ದಾಣಗಳಲ್ಲಿ ಅಭಿವೃದ್ಧಿ ಶುಲ್ಕ ಜಾರಿ. ನವೀಕೃತ ರೈಲು ನಿಲ್ದಾಣಗಳಿಂದ ದೂರದ ಪ್ರಯಾಣ ಮಾಡುವ ಮತ್ತು ಈ ನಿಲ್ದಾಣಗಳಿಗೆ ಬರುವ ಪ್ರಯಾಣಿಕರಿಗೆ ಅನ್ವಯವಾಗುವಂತೆ ನಿಲ್ದಾಣ ಅಭಿವೃದ್ಧಿ ಶುಲ್ಕವನ್ನು ವಿಧಿಸಲು ರೈಲ್ವೆ ಇಲಾಖೆಯು ತೀರ್ಮಾನಿಸಿದೆ. ರೈಲ್ವೆ ಇಲಾಖೆಯು ವಿವಿಧ ನಿಲ್ದಾಣಗಳನ್ನು ನವೀಕರಿಸುತ್ತಿದ್ದು ಆಧುನಿಕ ಸೌಲಭ್ಯ ಒದಗಿಸುತ್ತಿದೆ. ಈ ರೈಲ್ವೆ ನಿಲ್ದಾಣ ಶುಲ್ಕವು 10 ರೂಪಾಯಿನಿಂದ 50 ರೂಪಾಯಿವರೆಗೆ ಇರಲಿದೆ. ಈ ಶುಲ್ಕದಿಂದ ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ವಿನಾಯಿತಿ ದೊರೆಯಲಿದೆ. ನವೀಕೃತ ನಿಲ್ದಾಣಗಳಿಗೆ ಅನ್ವಯಿಸಿ ಪ್ಲಾಟ್ಫಾರಂ ಟಿಕೆಟ್ ಅನ್ನು 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಶುಲ್ಕದಲ್ಲಿ 3 ಬಗೆ ಇದ್ದು ಎಸಿ ದರ್ಜೆ 50 ರೂಪಾಯಿ, ಸ್ಲೀಪರ್ ಕ್ಲಾಸ್ 25 ರೂಪಾಯಿ, ಮುಂಗಡವಾಗಿ ಕಾಯ್ದಿರಿಸಿದ ಟಿಕೆಟ್ 10 ರೂಪಾಯಿಗಳಾಗಿವೆ. ವಿಮಾನ ಪ್ರಯಾಣ ಟಿಕೆಟ್ ಮಾದರಿಯಲ್ಲಿ ಈ ಶುಲ್ಕವನ್ನು ಪ್ರಯಾಣಿಕರಿಂದ ಟಿಕೆಟ್ ಜೊತೆಗೆ ಸಂಗ್ರಹಿಸಲಾಗುತ್ತದೆ. ಇದರಿಂದ ಸಂಗ್ರಹವಾಗುವ ಮೊತ್ತವನ್ನು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಮತ್ತು ಮರು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡಲಾಗುತ್ತೆ. ವಿದೇಶಿ ದೇಣಿಗೆ ಬಳಕೆಗೆ ನಿರ್ಬಂಧ. ಗೃಹ ಸಚಿವಾಲಯ ಪರವಾನಗಿ ನವೀಕರಿಸಲು ವಿಫಲವಾದ ಸುಮಾರು 6,000 ಎನ್ಜಿಒಗಳು ಸಂಸ್ಥೆಗಳಿಗೆ ವಿದೇಶಿ ದೇಣಿಗೆ ಬಳಕೆಯನ್ನು ಕೇಂದ್ರ ಗೃಹ ಸಚಿವಾಲಯ ನಿರ್ಬಂಧಿಸಿದೆ. ಈ ಕಾಯ್ದೆಯನ್ವಯ ಯಾವುದೇ ಎನ್ಜಿಒಗಳು ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲದಿದ್ದಲ್ಲಿ ಅಂತಹ ಸಂಸ್ಥೆಗಳಿಗೆ ದೇಣಿಗೆ ಪಡೆಯುವುದನ್ನು ನಿರಾಕರಿಸಲಾಗುತ್ತೆ. ಭಾರತದಲ್ಲಿ ಹಸಿರು ತೆರಿಗೆ ಹೊರೆ. ವಾಹನಗಳ ಗುಜರಿ ನೀತಿ ಪ್ರಕಾರ 15 ವರ್ಷಗಳು ಮೀರಿದ ಎಲ್ಲಾ ವಾಹನಗಳನ್ನು ಗುಜರಿಗೆ ಹಾಕಬೇಕಿಲ್ಲ. ಬದಲಿಗೆ ಅವುಗಳ ಬಳಕೆಯನ್ನು ಮುಂದುವರಿಸಲು ವಾಹನಗಳ ಮಾಲೀಕರು ಪ್ರತಿ ವರ್ಷ ಹಸಿರು ತೆರಿಗೆಯನ್ನು ಪಾವತಿಸಬೇಕು. ದ್ವಿಚಕ್ರ ವಾಹನಕ್ಕೆ ಎಫ್ಸಿ ಶುಲ್ಕದ ಜೊತೆಗೆ 500 ರೂಪಾಯಿ, ಲಘು ವಾಹನಗಳಿಗೆ 1,000 ರೂಪಾಯಿ, ಸರಕು ಸಾಗಣೆ ಹಾಗೂ ಭಾರೀ ವಾಹನಗಳಿಗೆ ವಾರ್ಷಿಕ 2,500 ರೂಪಾಯಿ ಹಸಿರು ತೆರಿಗೆ ಶುಲ್ಕ ಪಾವತಿಸಬೇಕು. ಆನ್ಲೈನ್ ಮದುವೆಗೆ ಅನುಮತಿ. ಕೇರಳ ಹೈಕೋರ್ಟ್. ಕೇರಳದ ವಕೀಲ ಜೋಡಿಯೊಂದಕ್ಕೆ ಕೇರಳ ಹೈಕೋರ್ಟ್ ಆನ್ಲೈನ್ ಮದುವೆಗೆ ಸಮ್ಮತಿ ನೀಡಿದೆ. ಒಮಿಕ್ರಾನ್ ಹಿನ್ನೆಲೆಯಲ್ಲಿ ಹಸೆಮಣೆ ಏರಲು ದೂರವಾಗಿದ್ದ ಜೋಡಿಗಳಿಗೆ ಆನ್ಲೈನ್ ಮದುವೆಗೆ ಕಾನೂನು ಮಾನ್ಯತೆ ನೀಡಿ ಕೇರಳ ಹೈಕೋರ್ಟ್ ಆದೇಶಿಸಿದೆ. ಒಮಿಕ್ರಾನ್ನ ಹಿನ್ನೆಲೆಯಲ್ಲಿ ವಿಮಾನ ಟಿಕೆಟ್ ರದ್ದಾದ ಕಾರಣ ವಿದೇಶದಲ್ಲಿದ್ದ ವರ ಕೊಚ್ಚಿನ್ಗೆ ಬರಲು ಸಾಧ್ಯವಾಗದ ಕಾರಣ ಆನ್ಲೈನ್ನಲ್ಲೇ ವಿವಾಹವಾಗಲು ಕೋರಿಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕೇರಳ ಹೈಕೋರ್ಟ್ ಅನುಮತಿ ನೀಡಿದೆ. ಇಂಡಿಯಾ ಸ್ಕಿಲ್ಸ್ ರಾಷ್ಟ್ರೀಯ ಸ್ಪರ್ಧೆ. 2022 ಜನವರಿಯಲ್ಲಿ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆ ಆರಂಭವಾಗಿದ್ದು, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೌಶಲ್ಯ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿಯ ನೋಡಲ್ ಏಜೆನ್ಸಿಯಾದ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಆಯೋಜನೆ ಮಾಡಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾಗುವವರು 2022 ಅಕ್ಟೋಬರ್ನಲ್ಲಿ ಚೀನಾದ ಶಾಂಘೈನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅವಕಾಶ ಕಲ್ಪಿಸಲಾಗುವುದು. ತಮಿಳುನಾಡು ರಾಜ್ಯದ ನಾಡಗೀತೆಯಾಗಿ ತಮಿಳ್ ತಾಯ್ ವಾಳ್ತು. ತಮಿಳು ಭಾಷೆಯ ಹಿರಿಮೆಯನ್ನು ಶ್ಲಾಘಿಸುವ ಸ್ವಾಗತ ಗೀತೆ ತಮಿಳ್ ತಾಯ್ ವಾಳ್ತು
ಅನ್ನು ನಾಡಗೀತೆಯನ್ನಾಗಿ ತಮಿಳುನಾಡು ಸರ್ಕಾರವು 2021 ಡಿಸೆಂಬರ್ 17ರಂದು ಘೋಷಿಸಿದೆ. ನಾಡಗೀತೆಯ ಅವಧಿ 55 ಸೆಕೆಂಡ್ ಆಗಿದೆ. ಈ ಗೀತೆ ನಾಡಗೀತೆ ಸ್ಥಾನಮಾನ ನೀಡಿರುವ ಕಾರಣ ಗಾಯನದ ವೇಳೆ ಅಂಗವಿಕಲರನ್ನು ಹೊರತುಪಡಿಸಿ ಎಲ್ಲರೂ ಎದ್ದು ನಿಲ್ಲಬೇಕೆಂದು ಮದ್ರಾಸ್ ಹೈಕೋರ್ಟ್ ಇತ್ತೀಚೆಗೆ ಆದೇಶ ನೀಡಿದೆ. ತಮಿಳ್ ತಾಯ್ ವಾಳ್ತು ಗೀತೆಯನ್ನು ಎಂ ಸುಂದರಂ ಪಿಳ್ಳೈ ಅವರು ಬರೆದಿದ್ದು, ಎಂಎಸ್ ವಿಶ್ವನಾಥನ್ ಅವರು ಸಾಹಿತ್ಯ ಸಂಯೋಜನೆ ಮಾಡಿದ್ದಾರೆ. ವಿಮಾನ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಭಾರತೀಯ ಸಂಗೀತ. ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ದೇಶೀಯವಾಗಿ ಸಂಚರಿಸುವ ವಿಮಾನಗಳಲ್ಲಿ ಅಂದರೆ ಡೊಮೆಸ್ಟಿಕ್ ಫ್ಲೈಟ್ಸ್ಗಳಲ್ಲಿ ಭಾರತೀಯ ಸಂಗೀತವನ್ನು ಪ್ರಸಾರ ಮಾಡುವಂತೆ ಏರ್ಲೈನ್ಗಳು ಮತ್ತು ಏರ್ಪೋರ್ಟ್ ನಿರ್ವಾಹಕರಿಗೆ ನಾಗರಿಕ ವಿಮಾನಯಾನ ಸಚಿವಾಲಯವು ಸೂಚಿಸಿದೆ. ಈ ಸಂಬಂಧ ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾಯತ್ತ ಸಂಸ್ಥೆಯಾದ ಭಾರತೀಯ ಸಾಂಸ್ಕೃತಿಕ ಸಂಶೋಧನಾ ಮಂಡಳಿ ಐಸಿಸಿಆರ್ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಮನವಿ ಮಾಡಿತ್ತು. ರಕ್ಷಣೆ. ಡಿಆರ್ಡಿಒನ ಇತ್ತೀಚಿನ ಬೆಳವಣಿಗೆಗಳು. 2021 ಡಿಸೆಂಬರ್ 26ರಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ರಕ್ಷಣಾ ತಂತ್ರಜ್ಞಾನ ಮತ್ತು ಪರೀಕ್ಷಾ ಕೇಂದ್ರ ಹಾಗೂ ಬ್ರಹ್ಮೋಸ್ ತಯಾರಿಕಾ ಕೇಂದ್ರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಉತ್ತರಾಖಂಡ ರಾಜ್ಯದ ಪಿಥೋರ್ಘರ್ ಫೀಲ್ಡ್ ಸ್ಟೇಷನ್ ಮತ್ತು ಹಲ್ದಾನಿಯಲ್ಲಿನ ಜೀವ ವಿಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಕಂಟೈನರ್ ಆಧಾರಿತ BSL-3 ಸೌಲಭ್ಯವನ್ನು ರಕ್ಷಣಾ ರಾಜ್ಯ ಸಚಿವ ಅಜಯ್ ಭಟ್ ಇತ್ತೀಚೆಗೆ ಉದ್ಘಾಟಿಸಿದ್ದಾರೆ. ಪ್ರಳಯ್ ಕ್ಷಿಪಣಿ ಯಶಸ್ವಿ ಉಡಾವಣೆ. ಡಿಆರ್ಡಿಒ ಸ್ವದೇಶಿ ನಿರ್ಮಿತ ಗರಿಷ್ಠ 500 ಕಿಲೋಮೀಟರ್ ಅಂತರದ ಗುರಿಯನ್ನು ತಲುಪಬಲ್ಲ, ನೆಲದಿಂದ ಉಡಾವಣೆಗೊಂಡು ಶತ್ರು ನೆಲೆ ಧ್ವಂಸ ಮಾಡಬಲ್ಲ ಪ್ರಳಯ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ಡಿಆರ್ಡಿಒ 2021 ಡಿಸೆಂಬರ್ 24ರಂದು ಒಡಿಶಾದ ಕರಾವಳಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪ ಅಥವಾ ವೀಲರ್ ದ್ವೀಪದ ಉಡಾವಣಾ ಸಂಕೀರ್ಣದಲ್ಲಿ ಯಶಸ್ವಿಯಾಗಿ ನಡೆಸಿತು. ಇದು ಪ್ರಳಯ್ ಕ್ಷಿಪಣಿಯ 2ನೇ ಪ್ರಯೋಗವಾಗಿದೆ. ಡಿಆರ್ಡಿಒನವರು ಅಭಿವೃದ್ಧಿಪಡಿಸಿರುವ ಈ ಪ್ರಳಯ ಕ್ಷಿಪಣಿಯು ದೃಢ ಮತ್ತು ಹೆಚ್ಚು ಸಾಮರ್ಥ್ಯದ ಮೋಟಾರ್, ಹೊಸ ತಂತ್ರಜ್ಞಾನವನ್ನು ಹೊಂದಿದೆ. ಅತ್ಯಾಧುನಿಕ ದಿಕ್ಸೂಚಿ ಮತ್ತು ತಂತ್ರಜ್ಞಾನವನ್ನು ಈ ಕ್ಷಿಪಣಿ ಹೊಂದಿದೆ. ಭಾರತ ಅಭಿವೃದ್ಧಿಪಡಿಸಿರುವ ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿಗಳಲ್ಲಿ ಇದು ಒಂದಾಗಿದೆ. ಚೀನಾದ M-20 ಎಂದೇ ಪ್ರಸಿದ್ಧವಾಗಿರುವ ಡೋಂಗ್ ಫೆಂಗ್ 12 ಅಥವಾ CSS-X-15 ಕ್ಷಿಪಣಿ ಮತ್ತು ರಷ್ಯಾದ 9K-720 ಇಸ್ಕ್ಯಾಂಡರ್ ಕ್ಷಿಪಣಿಗೆ ಸರಿಸಮ ನಿಲ್ಲಬಲ್ಲ ಕ್ಷಿಪಣಿಯಾಗಿದ್ದು, ವಾಸಿ ಬ್ಯಾಲಿಸ್ಟಿಕ್ ಟ್ರಾಜೆಕ್ಟರಿಯನ್ನು ಅನುಸರಿಸುತ್ತದೆ. ಆಂಟಿ ಬ್ಯಾಲಿಸ್ಟಿಕ್ ಇಂಟ್ರಾಸೆಕ್ಟಾರ್ಗಳನ್ನು ಹೊಡೆದುರುಳಿಸುವ ಇದು ಮಿಡ್ ಏರ್ನಲ್ಲೇ ಮ್ಯಾನ್ಯುವೇರಬಲ್ ರೀ ಎಂಟ್ರಿ ವೆಹಿಕಲ್ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಬಲ್ಲದು. ಕ್ಷಿಪಣಿ ತಯಾರಿಕೆಗಾಗಿ 333 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು, ಈ ದೇಶೀಯ ಕ್ಷಿಪಣಿ ಅಭಿವೃದ್ಧಿಗೆ 2015ರಲ್ಲೇ ಅನುಮೋದನೆ ದೊರೆತಿತ್ತು. ಸ್ಪಿನ್ ಪರೀಕ್ಷೆಯಲ್ಲಿ ಪಾಸಾದ HALನ ಐಜೆಟಿ ವಿಮಾನ. ವಾಯುಪಡೆಯ ಪೈಲಟ್ಗಳ 2ನೇ ಹಂತದ ತರಬೇತಿಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿರುವ ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರ್ ಐಜೆಟಿ 2022 ಜನವರಿ 7ರಂದು ತನ್ನ ಗಿರಿಗಿಟ್ಲೆ ಅಂದರೆ ಸ್ಪಿನ್ ಹಾಕುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ವಿಮಾನವು ಈ ಹಿಂದೆ ಎತ್ತರ ಹಾರುವ ಪರೀಕ್ಷೆ, ವೇಗ, ಭಾರ ಹೊರುವಿಕೆ, ಶಸ್ತ್ರಾಸ್ತ್ರ ಬಳಕೆ ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗಿತ್ತು. ಆದರೆ 2016ರಲ್ಲಿ ನಡೆದ ಸ್ಪಿನ್ ಪರೀಕ್ಷೆಯಲ್ಲಿ ವಿಫಲವಾಗಿತ್ತು. ಆದ್ದರಿಂದ ಯೋಜನೆಗೆ ದೊಡ್ಡ ಹಿನ್ನಡೆಯಾಗಿತ್ತು. ಭಾರತೀಯ ವಾಯುಪಡೆಯಲ್ಲಿರುವ ಕಿರಣ ತರಬೇತಿ ವಿಮಾನಗಳಿಗೆ ಪರ್ಯಾಯವಾಗಿ ಐಜೆಟಿ ಬಳಸಿಕೊಳ್ಳಲು ವಾಯುಪಡೆ ಉದ್ದೇಶಿಸಿದೆ. ನೌಕಾಪಡೆ ಮುಖ್ಯಸ್ಥ ಹರಿಕುಮಾರ್ ಘೋಷಣೆ. ಸಮರ ನೌಕೆ ನಿರ್ವಹಣೆ ನಾರಿಯರಿಗೂ ಹೊಣೆ. ದೇಶದ ಯುದ್ಧ ನೌಕೆಗಳಿಗೆ ಮಹಿಳಾ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು, ಮುಂದಿನ ದಿನಗಳಲ್ಲೂ ಇವರ ಸಂಖ್ಯೆ ಹೆಚ್ಚಿಸಲಾಗುವುದು ಎಂದು
ನೌಕಾಪಡೆ ನೂತನ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ತಿಳಿಸಿದ್ದಾರೆ. ನೌಕಾ ದಿನವಾದ ಡಿಸೆಂಬರ್ 4ರಂದು ಮಾತನಾಡಿದ ಅವರು, ವಿಮಾನ ವಾಹಕ ಸಮರ ನೌಕೆ ಐಎನ್ಎಸ್ ವಿಕ್ರಮಾದಿತ್ಯ ಸೇರಿ 15 ನೌಕೆಗಳಿಗೆ 28 ಮಹಿಳಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಮುಂದೆಯೂ ಮಹಿಳೆಯರಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುವುದು ಎಂಬ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಹರ್ಕ್ಯುಲಸ್ ಭೂಸೇನೆ ವಾಯುಸೇನೆ ಸಮರಾಭ್ಯಾಸ. ಭಾರತ ಮತ್ತು ಚೀನಾದ ಗಡಿ ಪ್ರದೇಶ ಬಿಕ್ಕಟ್ಟಿನ ನಡುವೆ ಭಾರತೀಯ ಸೇನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಮರಾಭ್ಯಾಸ ನಡೆಸಲಾಗುತ್ತಿದೆ. ಭಾರತೀಯ ಭೂಸೇನೆ ಮತ್ತು ಭಾರತೀಯ ವಾಯುಸೇನಾ ಪಡೆಗಳು ನಡೆಸಿದ ಸಮರಾಭ್ಯಾಸಕ್ಕೆ ಆಪರೇಷನ್ ಹರ್ಕ್ಯುಲಸ್ ಎಂದು ಕರೆಯಲಾಗಿದೆ. ದೇಶದ ಉತ್ತರ ವಲಯದಲ್ಲಿ ಭಾರತೀಯ ಸೇನೆ ಮತ್ತು ಸೇನೆಗೆ ಸಂಬಂಧಿಸಿದ ಶಸ್ತ್ರಾಸ್ತ್ರ ಹಾಗೂ ಸಾಮಾನು ಸರಂಜಾಮುಗಳನ್ನು ಸ್ಥಳಾಂತರಿಸುವ ಮತ್ತು ಪೂರೈಕೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಯು ಪ್ರಮುಖ ಸಮರಾಭ್ಯಾಸ ನಡೆಸಿತು. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಆಮದಿಗೆ ಒಪ್ಪಿಗೆ ನೀಡಿದ ಮೊದಲ ದೇಶ ಫಿಲಿಪೈನ್ಸ್. ಭಾರತದ ಸುಮಾರು $55.5 ದಶಲಕ್ಷ ಅಂದರೆ ಸುಮಾರು 140 ಕೋಟಿ ರೂಪಾಯಿ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಆಮದು ಮಾಡಿಕೊಳ್ಳಲು ಫಿಲಿಪೈನ್ಸ್ ದೇಶವು ಒಪ್ಪಿಗೆ ಸೂಚಿಸಿದೆ. ಇದರಿಂದಾಗಿ ರಕ್ಷಣಾ ಕ್ಷೇತ್ರದಲ್ಲೂ ಆತ್ಮನಿರ್ಭರ್ ಸ್ಥಾಪಿಸುವ ರಕ್ಷಣಾ ಉಪಕರಣಗಳ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮುವ ಕೇಂದ್ರ ಸರ್ಕಾರದ ಉದ್ದೇಶಕ್ಕೆ ಹೆಚ್ಚಿನ ಬಲ ಬಂದಿದೆ. ಭಾರತದ ಜೊತೆಗಿನ ರಕ್ಷಣಾ ಒಪ್ಪಂದಕ್ಕೆ ಫಿಲಿಪೈನ್ಸ್ ದೇಶವು ಸಮ್ಮತಿ ಸೂಚಿಸಿದ್ದು, ಶೀಘ್ರದಲ್ಲೇ ಬೇಡಿಕೆ ಪ್ರಕ್ರಿಯೆ ಸಲ್ಲಿಸಲಿದೆ. ಈ ಮೂಲಕ ದೇಶೀಯ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಆಮದು ಮಾಡಿಕೊಳ್ಳಲು ಒಪ್ಪಿದ ಮೊದಲ ದೇಶ ಫಿಲಿಪೈನ್ಸ್ ಎನಿಸಲಿದೆ. ವಿಶ್ವದಲ್ಲೇ ಭಾರತವು ಪ್ರಮುಖ ರಕ್ಷಣಾ ರಫ್ತುದಾರ ರಾಷ್ಟ್ರವಾಗಿ ಹೊರಹೊಮ್ಮುವ ಯತ್ನದ ಭಾಗವಾಗಿ ಕ್ಷಿಪಣಿ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುತ್ತಿದೆ. ಇವುಗಳಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯೂ ಕೂಡ ಸೇರಿದೆ. ಮುಂದಿನ ದಿನಗಳಲ್ಲಿ ಭಾರತವು ಇತರೆ ರಾಷ್ಟ್ರಗಳಿಗೂ ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡಲು ಮುಂದಾಗಿದೆ. ಮಧ್ಯಮ ಶ್ರೇಣಿಯ ಬ್ರಹ್ಮೋಸ್ ಕ್ಷಿಪಣಿಯು ವಿಶ್ವದಲ್ಲಿ ವೇಗವಾಗಿ ಚಲಿಸುವ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಎನಿಸಿದೆ. ಈ ಕ್ಷಿಪಣಿಯು ಪ್ರತಿ ಗಂಟೆಗೆ 4300 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು 650 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ದಕ್ಷತೆಯನ್ನು ಹೊಂದಿದೆ. ಭಾರತೀಯ ನೌಕಾಪಡೆಗೆ ಅಮೆರಿಕದ 2 ಯುದ್ಧ ವಿಮಾನಗಳು ಸೇರ್ಪಡೆ. ಭಾರತೀಯ ಸಾಗರ ಪ್ರದೇಶದಲ್ಲಿ ಚೀನಾದ ಉಪಟಳ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚೀನಾಕ್ಕೆ ತಿರುಗೇಟು ನೀಡಲು ಮತ್ತು ಅದರ ಚಟುವಟಿಕೆ ಮೇಲೆ ನಿಗಾ ಇರಿಸಲು ಭಾರತವು ಅಮೆರಿಕದಿಂದ 2 ಯುದ್ಧ ವಿಮಾನಗಳನ್ನು ಖರೀದಿಸಿದ್ದು, 2 ಯುದ್ಧ ವಿಮಾನಗಳನ್ನು ನೌಕಾಪಡೆಗೆ ಸೇರ್ಪಡೆ ಮಾಡಲಾಗಿದೆ. ಸಾಗರ ಪ್ರದೇಶದಲ್ಲಿ ನಿಗಾ ಇಡುವ ಹಾಗೂ ಜಲಾಂತರ್ಗಾಮಿ ನೌಕೆಗಳ ನಿಗ್ರಹ ಸಾಮರ್ಥ್ಯದ 2 ಯುದ್ಧ ವಿಮಾನಗಳು 2021 ಡಿಸೆಂಬರ್ 30ರಂದು ಭಾರತಕ್ಕೆ ಆಗಮಿಸಿವೆ. 2 ಯುದ್ಧ ವಿಮಾನಗಳು ಐಎನ್ಎಸ್ ಹಂಸದ ಮೂಲಕ ಕಾರ್ಯಾಚರಣೆ ನಡೆಸಲಿವೆ. ಅಮೆರಿಕ ಜೊತೆಗಿನ ಒಪ್ಪಂದದಂತೆ 8 ಯುದ್ಧ ವಿಮಾನಗಳನ್ನು ಅಮೆರಿಕ ಮೊದಲ ಕಂತಿನಲ್ಲಿ 2013ರಲ್ಲಿ ನೀಡಿದೆ. ಈಗ ಎರಡನೇ ಭಾಗವಾಗಿ 2 ವಿಮಾನಗಳನ್ನು ನೀಡಿದೆ. ಸಿಐಎಸ್ಎಫ್ ಸೇರಲು ಬೆಲ್ಜಿಯನ್ ಮಾಲಿನೋಯಿಸ್ ತಳಿಯ ಶ್ವಾನಗಳು ಸಜ್ಜು. ಇತ್ತೀಚೆಗೆ ತರಬೇತಿ ಪೂರ್ಣಗೊಳಿಸಿರುವ ಬೆಲ್ಜಿಯನ್ ಮಾಲಿನೋಯಿಸ್ ತಳಿಯ 6 ಸೂಪರ್ ಪರಿಣಾಮಕಾರಿ ಮತ್ತು ಅಸಾಧಾರಣ ಬುದ್ಧಿವಂತ ಶ್ವಾನಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭದ್ರತಾ ಪಡೆಗಳಲ್ಲಿ ಒಂದಾದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಸೇರಲು ಸಜ್ಜಾಗಿವೆ. ದೇಶದಲ್ಲಿ ಈ ತಳಿಯ ಶ್ವಾನಗಳನ್ನು ಭದ್ರತೆಗಾಗಿ ಆಯೋಜಿಸಿರುವ ಮೊದಲ ವಿಮಾನ ನಿಲ್ದಾಣ ಬೆಂಗಳೂರು ಆಗಲಿದೆ. ಸಿಐಎಸ್ಎಫ್ ಮೂಲಗಳ ಪ್ರಕಾರ 5 ಹೆಣ್ಣು ಶ್ವಾನಗಳಾಗಿದ್ದು, ಅವುಗಳಿಗೆ ವಿಶೇಷವಾಗಿ ಸ್ಫೋಟಕ ನಾಶ ಕುರಿತಂತೆ ತರಬೇತಿ ನೀಡಲಾಗಿದೆ. ಭಾರತೀಯ ಸೇನೆಯಿಂದ ಸುರಕ್ಷತಾ ಅಸಿಗ್ಮಾ ಆಪ್. ಸಾಮಾಜಿಕ ಜಾಲತಾಣದಲ್ಲಿ ಚಾಟ್ ಮಾಡಲು ಇರುವ ವಾಟ್ಸಪ್ ಮಾದರಿಯ ಅಸಿಗ್ಮಾ ಅಂದರೆ ಆರ್ಮಿ ಸೆಕ್ಯೂರ್ ಇಂಡಿಜಿನಿಯಸ್ ಮೆಸೇಜಿಂಗ್ ಅಪ್ಲಿಕೇಶನ್ ಎಂಬ ಸುರಕ್ಷಿತ ಆಪ್ ಅನ್ನು ಅಭಿವೃದ್ಧಿಪಡಿಸಿ 2021 ಡಿಸೆಂಬರ್ 23ರಂದು ಬಿಡುಗಡೆ ಮಾಡಿದೆ. ಇದು ಸೇನೆಯ ಆಂತರಿಕ ಬಳಕೆಗೆ ಮಾತ್ರ ಇರುವಂತಹ ಆಪ್ ಆಗಿದೆ.
ಈ ಆಪ್ ಅನ್ನು ಸೇನೆಯ ಸಿಗ್ನಲ್ ಕಾರ್ಪ್ಸ್ ವಿಭಾಗ ಅಭಿವೃದ್ಧಿಪಡಿಸಿದ್ದು, ಸದ್ಯ ಸೇನೆಯಲ್ಲಿ 15 ವರ್ಷಗಳಿಂದ ಬಳಕೆಯಲ್ಲಿರುವ AWAN ಅಂದರೆ ಆರ್ಮಿ ವೈಡ್ ಏರಿಯಾ ನೆಟ್ವರ್ಕ್ ಎಂಬ ಆಪ್ ಅನ್ನು ಆಸಿಗ್ಮಾ ಬದಲಿಸಿದೆ. ಆಸಿಗ್ಮಾ ಅತ್ಯಾಧುನಿಕ ತಂತ್ರಜ್ಞಾನದ ಬೆಂಬಲವನ್ನು ಹೊಂದಿದ್ದು, ಭವಿಷ್ಯದ ಅವಶ್ಯಕತೆಯನ್ನು ಒದಗಿಸಲಿದೆ. ಮುಖ್ಯವಾಗಿ ಸಂವಹನದ ಸುರಕ್ಷತೆಗೆ ಗರಿಷ್ಠ ಒತ್ತು ನೀಡುತ್ತದೆ. ಸಿಆರ್ಪಿಎಫ್ ಸಿಬ್ಬಂದಿಗಳ ಆಪ್ತ ಸಮಾಲೋಚನೆಗಾಗಿ ಕರ್ತವ್ಯ ಸ್ನೇಹಿ ಸಂಸ್ಕಾರ ಶಾಲೆ ಸ್ಥಾಪನೆ. ದೇಶದ ಅತಿದೊಡ್ಡ ಅರೆಸೇನಾ ಪಡೆಯಾದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಥವಾ ಸಿಆರ್ಪಿಎಫ್ ಪ್ರತಿ ಘಟಕ ಮತ್ತು ಬೆಟಾಲಿಯನ್ಗಳಲ್ಲಿ ಸಂಸ್ಕಾರ ಶಾಲೆ ಸ್ಥಾಪಿಸಲು ಸಿಆರ್ಪಿಎಫ್ನ ಯೋಧರ ಕಲ್ಯಾಣ ವಿಭಾಗವು ನಿರ್ಧರಿಸಿದೆ. ಕಿರಿಯ ಯೋಧರು ಖಿನ್ನತೆಗೆ ತುತ್ತಾಗುವುದನ್ನು ತಡೆಯುವುದು ಹಾಗೂ ಹಿರಿಯ ಮತ್ತು ಕಿರಿಯ ಯೋಧರ ನಡುವೆ ಆಪ್ತ ಸಮಾಲೋಚನೆಗೆ ವೇದಿಕೆಯನ್ನು ಒದಗಿಸುವುದು ಸಂಸ್ಕಾರ ಶಾಲೆಯ ಉದ್ದೇಶ. ರಾಷ್ಟ್ರಭಕ್ತಿ, ನೈತಿಕ ಮೌಲ್ಯಗಳು, ವೈಯಕ್ತಿಕ ವಿಚಾರ ಮತ್ತು ದೇಶ ಸೇವೆಯ ಕರ್ತವ್ಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದರ ನಡುವೆ ಮಾರ್ಗದರ್ಶನ ನೀಡುವ ಮೂಲಕ ಸಿಆರ್ಪಿಎಫ್ನ ಎಲ್ಲಾ ಬೆಟಾಲಿಯನ್ಗಳಲ್ಲಿ ಉತ್ತಮ ಕರ್ತವ್ಯ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡುವುದು ಈ ಶಾಲೆಯ ಸ್ಥಾಪನೆಯ ಗುರಿಯಾಗಿದೆ. ಸ್ವದೇಶಿ ಡ್ರೋನ್ ನಿರೋಧಕ ತಂತ್ರಜ್ಞಾನ. ಡ್ರೋನ್ಗಳನ್ನು ಪ್ರತಿಬಂಧಿಸುವಂತಹ ತಂತ್ರಜ್ಞಾನವನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳು ಶೀಘ್ರದಲ್ಲೇ ಸೇನಾಪಡೆಗೆ ಲಭ್ಯವಾಗಲಿದೆ. ರಾಜಸ್ಥಾನದ ಗೋಲ್ಡನ್ ಸಿಟಿ ಜೈಸಲ್ಮಾರ್ನ ಗಡಿಯಲ್ಲಿ ನಡೆದ ಗಡಿ ಭದ್ರತಾ ಪಡೆಯ 57ನೇ ಸಂಸ್ಥಾಪನಾ ದಿನವಾದ ಡಿಸೆಂಬರ್ 1ರ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಘೋಷಿಸಿದ್ರು. 1965ರಲ್ಲಿ ಬಿಎಸ್ಎಫ್ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ಭದ್ರತಾ ಪಡೆ ರಚನೆಯಾದರೂ ಇದೇ ಮೊದಲ ಬಾರಿಗೆ ಅದರ ಸಂಸ್ಥಾಪನಾ ದಿನವನ್ನು ಗಡಿಯಲ್ಲಿ ಆಚರಿಸಲಾಗಿದೆ. ಸಮೀಕ್ಷೆ. ಜಗತ್ತಿನ ಅಚ್ಚುಮೆಚ್ಚಿನ ಪುರುಷರು ಮತ್ತು ಮಹಿಳೆಯರ ಪಟ್ಟಿ 2021. ಪ್ರಧಾನಿ ನರೇಂದ್ರ ಮೋದಿ 8ನೇ ಸ್ಥಾನ, ಬರಾಕ್ ಒಬಾಮಾ ಮೊದಲ ಸ್ಥಾನ. ಜಾಗತಿಕ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳ ಪೈಕಿ ಒಬ್ಬರಾದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಅಚ್ಚುಮೆಚ್ಚಿನ 10 ಪುರುಷರ ಪಟ್ಟಿಯಲ್ಲಿ 8ನೇ ಸ್ಥಾನ ಪಡೆದಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಈ ಪಟ್ಟಿಯಲ್ಲಿ 20ನೇ ಸ್ಥಾನದಲ್ಲಿದ್ದಾರೆ. ಜಗತ್ತಿನ ಅಚ್ಚುಮೆಚ್ಚಿನ ಮಹಿಳೆಯರ ಪೈಕಿ ಭಾರತದ ಬಾಲಿವುಡ್ನ ನಟಿ ಪ್ರಿಯಾಂಕಾ ಚೋಪ್ರಾ ಅವರು 10ನೇ ಸ್ಥಾನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಗ್ರ 10 ಸ್ಥಾನಗಳಲ್ಲಿ ಸ್ಥಾನ ಪಡೆದ ಭಾರತದ ಏಕೈಕ ಪುರುಷರಾದರೆ ಪ್ರಿಯಾಂಕಾ ಚೋಪ್ರಾ ಭಾರತದ ಏಕೈಕ ಮಹಿಳೆಯಾಗಿದ್ದಾರೆ. ಕಳೆದ ಬಾರಿ ಮೋದಿ ಅವರು 4ನೇ ಸ್ಥಾನ ಪಡೆದಿದ್ರು. ಬ್ರಿಟನ್ ದೇಶದ ಇಂಟರ್ನೆಟ್ ಆಧಾರಿತ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಂಶೋಧನೆ ಮತ್ತು ದತ್ತಾಂಶ ವಿಶ್ಲೇಷಣೆ ಸಂಸ್ಥೆ YouGov ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಸತತ 2ನೇ ಬಾರಿ ಜಗತ್ತಿನ ಅಚ್ಚುಮೆಚ್ಚಿನ ಪುರುಷರ ಪಟ್ಟಿಯಲ್ಲಿ ಅಗ್ರಸ್ಥಾನ ಗಳಿಸಿದ್ದಾರೆ. ಜಗತ್ತಿನ ಅಚ್ಚುಮೆಚ್ಚಿನ ಅಗ್ರ 20 ಮಹಿಳೆಯರ ಪಟ್ಟಿಯಲ್ಲಿ ಬರಾಕ್ ಒಬಾಮಾ ಅವರ ಪತ್ನಿ ಮಿಶೆಲ್ ಒಬಾಮಾ ಸತತ 3ನೇ ಬಾರಿಗೆ ಮೊದಲ ಸ್ಥಾನ ಅಲಂಕರಿಸಿದ್ದಾರೆ. 2021ರಲ್ಲಿ ಮಿಶೆಲ್ ಒಬಾಮಾ ಅವರು ನ್ಯಾಷನಲ್ ವಿಮೆನ್ಸ್ ಹಾಲ್ ಆಫ್ ಫೇಮ್ ಪಟ್ಟಿಗೆ ಸೇರ್ಪಡೆಯಾಗಿದ್ರು. ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆಯಾಗಿರುವ ಸುಧಾಮೂರ್ತಿಯವರು ಜಗತ್ತಿನ ಅಚ್ಚುಮೆಚ್ಚಿನ 20 ಮಹಿಳೆಯರಲ್ಲಿ 14ನೇ ಸ್ಥಾನ ಪಡೆದಿದ್ದಾರೆ. 2021ರ ಅಚ್ಚುಮೆಚ್ಚಿನ ಮಹಿಳೆಯರ ಪಟ್ಟಿಯಲ್ಲಿ ಕರ್ನಾಟಕ ಮೂಲದ ಬಾಲಿವುಡ್ ನಟಿ ಐಶ್ವರ್ಯಾ ರೈ ಬಚ್ಚನ್ ಅವರು 13ನೇ ಸ್ಥಾನದಲ್ಲಿದ್ದಾರೆ. ಜಗತ್ತಿನ ಅಚ್ಚುಮೆಚ್ಚಿನ ಪುರುಷರ ಅಗ್ರ 20ರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಪುರುಷರು ಹೀಗಿದ್ದಾರೆ: ಸಚಿನ್ ತೆಂಡೂಲ್ಕರ್ 12ನೇ ಸ್ಥಾನ, ಶಾರುಖ್ ಖಾನ್ 14ನೇ ಸ್ಥಾನ, ಅಮಿತಾಬ್ ಬಚ್ಚನ್ 15ನೇ ಸ್ಥಾನ, ವಿರಾಟ್ ಕೊಹ್ಲಿ 18ನೇ ಸ್ಥಾನ. 2021ರ ಜಗತ್ತಿನ ಅಚ್ಚುಮೆಚ್ಚಿನ ಮೊದಲ 10 ಪುರುಷರು ಬರಾಕ್ ಒಬಾಮಾ, ಬಿಲ್ ಗೇಟ್ಸ್, ಕ್ಸಿ ಜಿನ್ಪಿಂಗ್, ಕ್ರಿಸ್ಟಿಯಾನೋ ರೊನಾಲ್ಡೋ, ಜಾಕಿ ಚಾನ್, ಎಲಾನ್ ಮಸ್ಕ್, ಲಿಯೋನೆಲ್ ಮೆಸ್ಸಿ, ನರೇಂದ್ರ ಮೋದಿ, ವ್ಲಾಡಿಮಿರ್ ಪುಟಿನ್ ಮತ್ತು ಜಾಕ್ ಮಾ. ಅಗ್ರ 10
ಅಚ್ಚುಮೆಚ್ಚಿನ ಮಹಿಳೆಯರು ಮಿಶೆಲ್ ಒಬಾಮಾ, ಏಂಜಲಿನಾ ಜೋಲಿ, ಎರಡನೇ ಎಲಿಜಬೆತ್, ಓಪ್ರಾ ವಿನ್ಫ್ರೆ, ಸ್ಕಾರ್ಲೆಟ್ ಜೊಹಾನ್ಸನ್, ಎಮ್ಮಾ ವ್ಯಾಟ್ಸನ್, ಟೇಲರ್ ಸ್ವಿಫ್ಟ್, ಏಂಜೆಲಾ ಮಾರ್ಕೆಲ್, ಮಲಾಲಾ ಯೂಸುಫ್ ಮತ್ತು ಪ್ರಿಯಾಂಕಾ ಚೋಪ್ರಾ. ಸ್ಪೇಸ್ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಸಿಇಒ, ಟೆಸ್ಲಾ ಕಂಪನಿಯ ಸಂಸ್ಥಾಪಕ ಎಲಾನ್ ಮಸ್ಕ್ ಅವರು 2021 ಟೈಮ್ ನಿಯತಕಾಲಿಕೆಯ ವರ್ಷದ ವ್ಯಕ್ತಿ ಗೌರವ ಹಾಗೂ 2021 ಜಗತ್ತಿನ ಅಚ್ಚುಮೆಚ್ಚಿನ ಪುರುಷರ ಪಟ್ಟಿಯಲ್ಲಿ 6ನೇ ಸ್ಥಾನ ಗಳಿಸಿದ್ದಾರೆ. ಭಾರತ ಏಷ್ಯಾದ 4ನೇ ಬಲಿಷ್ಠ ರಾಷ್ಟ್ರ. ಭಾರತವು ಏಷ್ಯಾದ 4ನೇ ಬಲಿಷ್ಠ ರಾಷ್ಟ್ರ ಎಂದು ಏಷ್ಯಾ ಪವರ್ ಇಂಡೆಕ್ಸ್ 2021 ವರದಿ ಹೇಳಿದೆ. ಏಷ್ಯಾ ರಾಷ್ಟ್ರಗಳಲ್ಲಿನ ಸಂಪನ್ಮೂಲ, ಪ್ರಭಾವ, ಅಧಿಕಾರ ಸಮತೋಲನ ಸಹಿತ ಹಲವು ಅಂಶಗಳ ಆಧಾರದ ಮೇಲೆ ರ್ಯಾಂಕಿಂಗ್ ನೀಡಲಾಗುತ್ತೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಭಾರತ ಈ ವರ್ಷ 2 ಅಂಕಗಳ ಇಳಿಕೆ ಕಂಡಿದೆ ಎಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕರೋನಾ ಹಿನ್ನೆಲೆಯಲ್ಲಿ ಭಾರತ ಆರ್ಥಿಕ ಪ್ರಗತಿ ಕುಂಠಿತವಾಗುವ ಸಾಧ್ಯತೆ ಇದೆ. ಆರ್ಥಿಕ ಸಾಮರ್ಥ್ಯ, ಸೇನಾ ಶಕ್ತಿ, ಸಾಂಸ್ಕೃತಿಕ ಪ್ರಭಾವ, ಸ್ಥಿತಿಸ್ಥಾಪಕತ್ವ ವಿಚಾರದಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಏಷ್ಯಾ ಪೆಸಿಫಿಕ್ ಟಾಪ್ ರಾಷ್ಟ್ರಗಳು ಹೀಗಿದೆ: ಅಮೆರಿಕ, ಚೀನಾ, ಜಪಾನ್, ಭಾರತ, ರಷ್ಯಾ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಸಿಂಗಪುರ, ಇಂಡೋನೇಷ್ಯಾ ಮತ್ತು ಥಾಯ್ಲೆಂಡ್. ವಿಶ್ವದ ಟಾಪ್ 50 ಎಐ ನಗರಗಳಲ್ಲಿ ಬೆಂಗಳೂರು. ಹಾರ್ವರ್ಡ್ ಬಿಸಿನೆಸ್ ರಿವ್ಯೂ ಬಿಡುಗಡೆ ಮಾಡಿರುವ ವಿಶ್ವದ ಟಾಪ್ 50 ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 5ನೇ ಸ್ಥಾನ ಗಳಿಸಿದೆ. ಐಟಿ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತ ಅನ್ವೇಷಣೆ ಮತ್ತು ನೇಮಕದಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹಾರ್ವರ್ಡ್ ಬಿಸಿನೆಸ್ ರಿವ್ಯೂ ಪ್ರಕಟಿಸಿದೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಮಕಾಲೀನ ಉದ್ಯಮ ಮತ್ತು ಜನಜೀವನ ಎರಡರ ಮೇಲೂ ಗಣನೀಯ ಪ್ರಭಾವ ಬೀರುತ್ತಿದೆ. ಟಾಪ್ 50 ಎಐ ನಗರಗಳ ಪಟ್ಟಿಯಲ್ಲಿ ನವದೆಹಲಿ 18ನೇ ಸ್ಥಾನ, ಹೈದರಾಬಾದ್ 19ನೇ ಸ್ಥಾನ, ಮುಂಬೈ 27ನೇ ಸ್ಥಾನವನ್ನು ಗಳಿಸಿದೆ. ವಿಶ್ವದ ಟಾಪ್ 5 ಎಐ ನಗರಗಳು ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಬೋಸ್ಟನ್, ಸಿಯಾಟಲ್ ಮತ್ತು ಬೆಂಗಳೂರು. ಉದ್ದೀಪನ ಮದ್ದು ಸೇವನೆ ಭಾರತ 3ನೇ ಸ್ಥಾನ. ವಾಡಾ ಅಂದರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಕ್ರೀಡಾ ಕ್ಷೇತ್ರದಲ್ಲಿ ಉದ್ದೀಪನ ಮದ್ದು ಸೇವನೆ ನಿಯಮ ಉಲ್ಲಂಘನೆಯಲ್ಲಿ ಭಾರತವು 3ನೇ ಸ್ಥಾನಕ್ಕೇರಿದೆ. ವಿಶ್ವ ಉದ್ದೀಪನ ಮದ್ದು ತಡೆ ಸಂಸ್ಥೆ ಅಥವಾ ವಾಡಾ ಪ್ರಕಟಿಸಿರುವ 2019 ಪಟ್ಟಿಯಲ್ಲಿ ಭಾರತವು 4ರಿಂದ 3ನೇ ಸ್ಥಾನಕ್ಕೇರಿದೆ. ಈ ಅವಧಿಯಲ್ಲಿ ಒಟ್ಟು 152 ಪ್ರಕರಣಗಳು ವರದಿಯಾಗಿವೆ. ಇದು ವಿಶ್ವದ ಒಟ್ಟು ಪ್ರಕರಣಗಳ 17% ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಉದ್ದೀಪನ ಮದ್ದು ಸೇವನೆ ಮಾಡುವ ಕ್ರೀಡಾಪಟುಗಳಲ್ಲಿ ದೇಹದಾರ್ಢ್ಯತೆ ಹೊಂದಿದ ಕ್ರೀಡಾಪಟುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅಂದರೆ 57 ಮಂದಿ ಇದ್ದಾರೆ. ರಷ್ಯಾ ದೇಶದ 167 ಮಂದಿ ಕ್ರೀಡಾಪಟುಗಳು ಉದ್ದೀಪನ ಮದ್ದು ಪ್ರಕರಣವನ್ನು ಹೊಂದಿದ್ದು ರಷ್ಯಾ ದೇಶ ಮೊದಲ ಸ್ಥಾನದಲ್ಲಿದೆ. ಇದೇ ಕಾರಣಕ್ಕೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ತಂಡಕ್ಕೆ ಭಾಗವಹಿಸಲು ಮಾನ್ಯತೆ ನೀಡಿರಲಿಲ್ಲ. ಇಟಲಿಯ 157 ಮಂದಿ ಕ್ರೀಡಾಪಟುಗಳು ಉದ್ದೀಪನ ಸೇವನೆಯಲ್ಲಿ ಇದ್ದು ಇಟಲಿ 2ನೇ ಸ್ಥಾನ ಹೊಂದಿದೆ. ಬ್ರೆಜಿಲ್ನ 78 ಮಂದಿ ಕ್ರೀಡಾಪಟುಗಳು ಉದ್ದೀಪನ ಮದ್ದು ಸೇವನೆ ಮಾಡಿದ್ದು ಬ್ರೆಜಿಲ್ 4ನೇ ಸ್ಥಾನದಲ್ಲಿದೆ ಹಾಗೂ ಇರಾನ್ 70 ಮಂದಿ ಕ್ರೀಡಾಪಟುಗಳೊಂದಿಗೆ 5ನೇ ಸ್ಥಾನ ಹೊಂದಿದೆ. 2019-20 ಸಾಲಿನ ನೀತಿ ಆಯೋಗದ ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕ: ಕೇರಳ ರಾಜ್ಯ ಮೊದಲ ಸ್ಥಾನ, ಕರ್ನಾಟಕ ರಾಜ್ಯ 9ನೇ ಸ್ಥಾನ. ಆರೋಗ್ಯಕರ ರಾಜ್ಯಗಳು ಮತ್ತು ಪ್ರಗತಿಶೀಲ ಭಾರತ, ಹೆಲ್ತಿ ಸ್ಟೇಟ್ಸ್ ಪ್ರೋಗ್ರೆಸಿವ್ ಇಂಡಿಯಾ ರಿಪೋರ್ಟ್ ಎಂಬ ಶೀರ್ಷಿಕೆಯಡಿಯಲ್ಲಿ ನೀತಿ ಆಯೋಗವು 2019-20 ಸಾಲಿನ ಆರೋಗ್ಯ ಸೂಚ್ಯಂಕದ ವರದಿಯನ್ನು 2021 ಡಿಸೆಂಬರ್ 27ರಂದು ಬಿಡುಗಡೆ ಮಾಡಿತು. ಈ 2019-20 ಆರೋಗ್ಯ ಸೂಚ್ಯಂಕದ ವರದಿಯು ನೀತಿ ಆಯೋಗ ಬಿಡುಗಡೆ ಮಾಡುತ್ತಿರುವ 4ನೇ ಆವೃತ್ತಿಯಾಗಿದೆ. ಈ ವರದಿಯ ಪ್ರಕಾರ 2019-20 ವರ್ಷವು ಉಲ್ಲೇಖ ವರ್ಷವೆಂದು
2018-19 ಮೂಲ ವರ್ಷವೆಂದು ನಮೂದಿಸಲಾಗಿದೆ. 2019-20 ಸಾಲಿನ ಆರೋಗ್ಯ ವರದಿಯಲ್ಲಿ ಕೇರಳ ರಾಜ್ಯ ಮೊದಲ ಸ್ಥಾನದಲ್ಲಿದೆ, ತಮಿಳುನಾಡು ರಾಜ್ಯ 2ನೇ ಸ್ಥಾನದಲ್ಲಿದೆ ಹಾಗೂ ಕರ್ನಾಟಕ ರಾಜ್ಯ 9ನೇ ಸ್ಥಾನದಲ್ಲಿದೆ. ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವಾಷಿಂಗ್ಟನ್ ಡಿಸಿ ಮೂಲದ ವಿಶ್ವ ಬ್ಯಾಂಕ್ನ ಸಹಯೋಗದೊಂದಿಗೆ ನೀತಿ ಆಯೋಗವು ಈ ವರದಿಯನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತದೆ. ದೊಡ್ಡ ರಾಜ್ಯಗಳಲ್ಲಿ ಮೊದಲ 10 ಸ್ಥಾನ ಪಡೆದ ರಾಜ್ಯಗಳು ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಹಿಮಾಚಲ ಪ್ರದೇಶ, ಪಂಜಾಬ್, ಕರ್ನಾಟಕ ಮತ್ತು ಛತ್ತೀಸ್ಗಢ. ಚಿಕ್ಕ ರಾಜ್ಯಗಳಲ್ಲಿ ಮೊದಲ 5 ಸ್ಥಾನ ಪಡೆದ ರಾಜ್ಯಗಳು ಮಿಜೋರಾಂ, ತ್ರಿಪುರಾ, ಸಿಕ್ಕಿಂ, ಗೋವಾ ಮತ್ತು ಮೇಘಾಲಯ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ 5 ಸ್ಥಾನಗಳು ಹೀಗಿದೆ: ದಿಯು ದಮನ್, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ ಮತ್ತು ದೆಹಲಿ. 2020-21 ಸಾಲಿನ ಉತ್ತಮ ಆಡಳಿತ ಸೂಚ್ಯಂಕ: ಗುಜರಾತ್ ರಾಜ್ಯ ಅಗ್ರಸ್ಥಾನ, ಕರ್ನಾಟಕ 6ನೇ ಸ್ಥಾನ. ವಿವಿಧ ಕ್ಷೇತ್ರಗಳಲ್ಲಿನ ರಾಜ್ಯಗಳ ಆಡಳಿತ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿನ ಸುಧಾರಣೆಗಳ ಮೇಲೆ ಬೆಳಕು ಚೆಲ್ಲುವ ಉತ್ತಮ ಆಡಳಿತ ಸೂಚ್ಯಂಕ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ GGI 2021 ವರದಿಯನ್ನು ಕೇಂದ್ರ ಗೃಹ ವ್ಯವಹಾರ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಉತ್ತಮ ಆಡಳಿತ ದಿನವಾದ 2021 ಡಿಸೆಂಬರ್ 25ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಬಿಡುಗಡೆ ಮಾಡಿದ್ರು. ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಗ್ರೀವಿಯನ್ಸಸ್ DARPG ಸಿದ್ಧಪಡಿಸಿದ ಈ ಸೂಚ್ಯಂಕವು 10 ವಲಯಗಳು ಮತ್ತು 58 ಸೂಚ್ಯಂಕಗಳನ್ನು ಒಳಗೊಂಡಿದೆ. 2020-21 ಈ ಸೂಚ್ಯಂಕದಲ್ಲಿ ಇತರೆ ರಾಜ್ಯಗಳು, ಗುಂಪು ಎ ಮತ್ತು ಬಿ, ಈಶಾನ್ಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಎಂಬ 4 ವಿಭಾಗಗಳಾಗಿ ರ್ಯಾಂಕ್ ನೀಡಿದೆ. ಉತ್ತರ ಪ್ರದೇಶ ರಾಜ್ಯವು 2019 ಸೂಚ್ಯಂಕಕ್ಕೆ ಹೋಲಿಸಿದರೆ 2021ರಲ್ಲಿ 8.9% ಪ್ರಗತಿ ಸಾಧಿಸಿದೆ. ಸಮಗ್ರ ಪಟ್ಟಿಯಲ್ಲಿ 2019 ಸೂಚ್ಯಂಕದಲ್ಲಿ 5.10 ಅಂಕ ಪಡೆದು 3ನೇ ಸ್ಥಾನದಲ್ಲಿದ್ದ ಕರ್ನಾಟಕ ರಾಜ್ಯವು 2021 ವರದಿಯಲ್ಲಿ 5.109 ಅಂಕಗಳೊಂದಿಗೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಮತ್ತು ಪೂರಕ ಚಟುವಟಿಕೆಯ ಸಾರ್ವಜನಿಕ ಮೂಲಸೌಕರ್ಯ, ಸಾಮಾಜಿಕ ಕಲ್ಯಾಣ ಮತ್ತು ಅಭಿವೃದ್ಧಿ ಮಾನದಂಡಗಳಲ್ಲಿ ಗಣನೀಯ ಪ್ರಗತಿ ಕಂಡುಬಂದಿದೆ. ಗ್ರೂಪ್ ಎ ರಾಜ್ಯಗಳಲ್ಲಿ ಮೊದಲ 6 ಸ್ಥಾನದಲ್ಲಿರುವ ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಹರಿಯಾಣ, ಕೇರಳ ಮತ್ತು ಕರ್ನಾಟಕ. ಗ್ರೂಪ್ ಬಿ ರಾಜ್ಯಗಳಲ್ಲಿ ಮೊದಲ 5 ಸ್ಥಾನದಲ್ಲಿರುವ ರಾಜ್ಯಗಳು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ. ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಲ್ಲಿ ಮೊದಲ 5 ಸ್ಥಾನ ಹೀಗಿದೆ: ಹಿಮಾಚಲ ಪ್ರದೇಶ, ಮಿಜೋರಾಂ, ಉತ್ತರಾಖಂಡ, ತ್ರಿಪುರಾ ಮತ್ತು ಸಿಕ್ಕಿಂ. ಮೊದಲ 5 ಸ್ಥಾನದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ, ಪುದುಚೇರಿ, ದಿಯು ದಮನ್, ಚಂಡೀಗಢ ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್. ಗ್ರೂಪ್ ಎ ರಾಜ್ಯದಲ್ಲಿ ಆಂಧ್ರಪ್ರದೇಶ, ಗ್ರೂಪ್ ಬಿ ರಾಜ್ಯದಲ್ಲಿ ಪಶ್ಚಿಮ ಬಂಗಾಳ, ಈಶಾನ್ಯ ರಾಜ್ಯಗಳಲ್ಲಿ ಅರುಣಾಚಲ ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಲಕ್ಷದ್ವೀಪ ಕೊನೆಯ ಸ್ಥಾನ ಪಡೆದಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ 3ನೇ ಸ್ಥಾನದಲ್ಲಿ ಕರ್ನಾಟಕ. ಶಿಕ್ಷಣ, ಉದ್ಯೋಗದಲ್ಲಿ ಮಹಿಳೆಯರು ಮುಂದಿದ್ದರೂ ಕೌಟುಂಬಿಕ ದೌರ್ಜನ್ಯದಲ್ಲಿ ಆಕೆ ಸಂತ್ರಸ್ತೆ ಎಂಬುದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿಯಲ್ಲಿ ವ್ಯಕ್ತವಾಗಿದೆ. ಪತಿ ತಮ್ಮ ಮೇಲೆ ಹಲ್ಲೆ ಮಾಡುವುದನ್ನು ತೆಲಂಗಾಣದ 83.8% ಗೃಹಿಣಿಯರು ಸಮರ್ಥಿಸಿಕೊಂಡಿದ್ದಾರೆ. ಈ ರಾಜ್ಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಆಂಧ್ರಪ್ರದೇಶದಲ್ಲಿ ಈ ಪ್ರಮಾಣ 83.6% ಇದ್ದು 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಈ ಪ್ರಮಾಣ 76.9% ಇದ್ದು 3ನೇ ಸ್ಥಾನದಲ್ಲಿದೆ. ಹಿಮಾಚಲ ಪ್ರದೇಶದಲ್ಲಿ 14.8% ಪತ್ನಿಯರು ತಮ್ಮ ಗಂಡಂದಿರನ್ನು ಹಲ್ಲೆಕೋರ ಸ್ವಭಾವದವರು ಎಂದು ಹೇಳಿದ್ದು, ಈ ರಾಜ್ಯದಲ್ಲಿ ಪತ್ನಿಯರ ಮೇಲಿನ ದೌರ್ಜನ್ಯ ಕಡಿಮೆ ಇದೆ. ಇದೇ ಪ್ರಶ್ನೆಯನ್ನು ಪುರುಷರಲ್ಲಿ ಕೇಳಿದಾಗ ತೆಲಂಗಾಣದಲ್ಲಿ 70.4%,
ಆಂಧ್ರದಲ್ಲಿ 66.5%, ಕರ್ನಾಟಕದಲ್ಲಿ 81.9% ಮತ್ತು ಹಿಮಾಚಲ ಪ್ರದೇಶದಲ್ಲಿ 14.2% ಮಂದಿ ಸಮರ್ಥಿಸಿಕೊಂಡಿದ್ದಾರೆ. ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿಯಲ್ಲಿ ಉಲ್ಲೇಖ: ಫಲವಂತಿಕೆ ದರ 2ಕ್ಕೆ ಇಳಿಕೆ. ದೇಶದ ಮಹಿಳೆಯರ ಫಲವಂತಿಕೆಯ ದರ 2.2ರಿಂದ 2ಕ್ಕೆ ಇಳಿಕೆಯಾಗಿದೆ ಎಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ರ 2ನೇ ಹಂತದ ವರದಿಯಲ್ಲಿ ಹೇಳಲಾಗಿದೆ. ಉತ್ತರ, ಪೂರ್ವ ಮತ್ತು ಈಶಾನ್ಯದ ರಾಜ್ಯಗಳು ಸೇರಿ ಒಟ್ಟು 14 ರಾಜ್ಯಗಳಲ್ಲಿ 2ನೇ ಹಂತದ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಸಮೀಕ್ಷೆಯ ವರದಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯವು ಈಗ ಬಿಡುಗಡೆ ಮಾಡಿದೆ. ದೇಶದ ಮಹಿಳೆಯರ ಫಲವಂತಿಕೆಯ ದರ ಇಳಿಕೆಯಾಗಿರುವುದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದೇಶದ ನಗರ ಪ್ರದೇಶದಲ್ಲಿ ಫಲವಂತಿಕೆ ದರವು 1.6ರಷ್ಟು ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ 2.1ರಷ್ಟು ಇದೆ ಎಂದು ವರದಿಯಲ್ಲಿ ವಿವರಿಸಲಾಗಿದೆ. 2015-16ಕ್ಕೆ ಹೋಲಿಸಿದರೆ ಗರ್ಭ ನಿರೋಧಕ ಕ್ರಮಗಳನ್ನು ಅನುಸರಿಸುವವರ ಪ್ರಮಾಣವು 2019-21ರಲ್ಲಿ ಏರಿಕೆಯಾಗಿದೆ. ಹೀಗಾಗಿಯೇ ಫಲವಂತಿಕೆಯ ದರದಲ್ಲಿ ಇಳಿಕೆ ಸಾಧ್ಯವಾಗಿದೆ ಎಂದು ವರದಿಯಲ್ಲಿ ವಿಶ್ಲೇಷಿಸಲಾಗಿದೆ. 2ನೇ ಹಂತದಲ್ಲಿ ಸಮೀಕ್ಷೆಗೆ ಒಳಪಟ್ಟ ರಾಜ್ಯಗಳಲ್ಲಿ ಜನಸಂಖ್ಯೆಯ ಮಟ್ಟ ಕಾಯ್ದುಕೊಳ್ಳಲು ಅಗತ್ಯವಾದ ಫಲವಂತಿಕೆ ದರವು 2.1ರಷ್ಟು ಇದೆ ಎಂದು ವರದಿಯು ಹೇಳಿದೆ. ಪುರುಷರಿಗಿಂತ ಹೆಚ್ಚು ಮಹಿಳೆಯರು. ದೇಶದ ಲಿಂಗಾನುಪಾತದಲ್ಲಿ ಮಹಿಳೆಯರ ಸಂಖ್ಯೆ ಇದೇ ಮೊದಲ ಬಾರಿ ಪುರುಷರಿಗಿಂತಲೂ ಹೆಚ್ಚು ಇದೆ ಎಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ರ ವರದಿಯನ್ನು ಉಲ್ಲೇಖಿಸಿ ಆರೋಗ್ಯ ಸಚಿವಾಲಯವು ಹೇಳಿದೆ. ದೇಶದಲ್ಲಿ ಈಗ 1,020 ಮಹಿಳೆಯರಿಗೆ 1,000 ಪುರುಷರು ಇರಬಹುದು ಎಂದು ಸಮೀಕ್ಷೆ ಅಂದಾಜಿಸಿದೆ. ಇದು ಮಾದರಿಯ ಆಧಾರದಲ್ಲಿ ಹಾಕಿದ ಲೆಕ್ಕಾಚಾರ. ಇದು ಜನಸಂಖ್ಯೆ ಪ್ರವೃತ್ತಿಯ ಸೂಚಕ ಮಾತ್ರ. ವಾಸ್ತವದಲ್ಲಿ ಪರಿಸ್ಥಿತಿ ಹೇಗಿದೆ ಎಂಬುದು ಜನಗಣತಿಯ ವರದಿ ಬಂದ ಬಳಿಕವಷ್ಟೇ ತಿಳಿಯುತ್ತದೆ. 2011ರ ಜನಗಣತಿ ಪ್ರಕಾರ ದೇಶದಲ್ಲಿ 1,000 ಪುರುಷರಿಗೆ 940 ಮಹಿಳೆಯರು ಮಾತ್ರ ಇದ್ದರು. ಮುಖೇಶ್ ಮತ್ತೆ ಏಷ್ಯಾದ ನಂಬರ್ 1 ಶ್ರೀಮಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಸಮೂಹದ ಅಧ್ಯಕ್ಷ ಮುಖೇಶ್ ಅಂಬಾನಿ ಏಷ್ಯಾದ ಅತಿ ಶ್ರೀಮಂತ ಎಂಬ ಹಿರಿಮೆಗೆ ಭಾಜನರಾಗಿದ್ದಾರೆ. ನವೆಂಬರ್ 26ರ ಷೇರು ವಹಿವಾಟಿನಲ್ಲಿ ಅದಾನಿ ಸಮೂಹದ ಅಧ್ಯಕ್ಷ ಗೌತಮ್ ಅದಾನಿಗೆ ನಷ್ಟವಾಗಿರುವ ಕಾರಣ ಮುಖೇಶ್ ಮತ್ತೆ ಮೊದಲ ಸ್ಥಾನಕ್ಕೆ ಬಂದಿದ್ದಾರೆ. ಮುಖೇಶ್ ಅವರ ಒಟ್ಟು ಸಂಪತ್ತಿನ ಮೌಲ್ಯ $91.40 ಬಿಲಿಯನ್, ಅಂದರೆ 6.85 ಲಕ್ಷ ಕೋಟಿ ರೂಪಾಯಿ ಇದ್ದು, ಅವರ ಕಂಪನಿಯು ಬ್ಲೂಮ್ಬರ್ಗ್ ಬಿಲಿಯನೇರ್ ಸೂಚ್ಯಂಕದಲ್ಲಿ 11ನೇ ಸ್ಥಾನದಲ್ಲಿದೆ. ಅದಾನಿ ಸಂಪತ್ತಿನ ಮೌಲ್ಯ $78.10 ಬಿಲಿಯನ್, ಅಂದರೆ 5.86 ಲಕ್ಷ ಕೋಟಿ ರೂಪಾಯಿ ಇದ್ದು, ಅವರ ಕಂಪನಿ 13ನೇ ಸ್ಥಾನದಲ್ಲಿದೆ. ಗುಣಮಟ್ಟದಲ್ಲಿ ಜಿಕೆವಿಗೆ ದೇಶಕ್ಕೆ ನಂಬರ್ 3ನೇ ಸ್ಥಾನ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ನಿಂದ ಶ್ರೇಯಾಂಕ ನೀಡಲು ನಡೆಸಲಾದ ಕೃಷಿ ವಿಶ್ವವಿದ್ಯಾಲಯಗಳ ಮೌಲ್ಯಮಾಪನದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಗೆ 3ನೇ ಸ್ಥಾನ ಪಡೆದುಕೊಂಡಿದೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ದೇಶದ 67 ಕೃಷಿ ವಿಶ್ವವಿದ್ಯಾಲಯಗಳ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸೇವೆಯನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 2020-21ನೇ ಸಾಲಿನಲ್ಲಿ ಮೌಲ್ಯಮಾಪನ ಮಾಡಿ ಶ್ರೇಣೀಕರಿಸಿದೆ. ಇದರಲ್ಲಿ ಬೆಂಗಳೂರಿನ ಜಿಕೆವಿಕೆ, ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಗುಣಮಟ್ಟದ ಕಾರ್ಯನಿರ್ವಹಣೆ ಮೂಲಕ ರಾಷ್ಟ್ರದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ದಕ್ಷಿಣ ಭಾರತದ ಇತರ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದರೆ ಪ್ರಥಮ ಸ್ಥಾನ ಪಡೆದಿದೆ. ಕೃಷಿ ಕ್ಷೇತ್ರಕ್ಕೆ 5 ನೂತನ ತಳಿಗಳು ಮತ್ತು 10 ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ವ್ಯವಸಾಯ ಕ್ಷೇತ್ರ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರಿಂದ ರಾಷ್ಟ್ರಮಟ್ಟದ ಗುಣಮಟ್ಟದ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ. ಈ ವಾಹನ ನೋಂದಣಿ ಕರ್ನಾಟಕ ನಂಬರ್ 3. ಎಲೆಕ್ಟ್ರಾನಿಕ್ ವಾಹನಗಳ ನೋಂದಣಿಯಲ್ಲಿ ಕರ್ನಾಟಕ ಸೇರಿ ಉತ್ತರ ಪ್ರದೇಶ, ದೆಹಲಿ ರಾಜ್ಯಗಳು ಮೊದಲ 3 ಸ್ಥಾನಗಳಲ್ಲಿವೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಸಂಸತ್ತಿಗೆ ತಿಳಿಸಿದ್ದಾರೆ. ಸದ್ಯ ದೇಶದಲ್ಲಿ 8,70,141 ಎಲೆಕ್ಟ್ರಿಕ್ ವಾಹನಗಳನ್ನು ನೋಂದಾಯಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ 2,55,700,
ದೆಹಲಿಯಲ್ಲಿ 1,25,347 ಮತ್ತು ಕರ್ನಾಟಕದಲ್ಲಿ 72,544 ವಾಹನಗಳನ್ನು ರಿಜಿಸ್ಟರ್ ಮಾಡಲಾಗಿದೆ. ಬಿಹಾರ ಮತ್ತು ಮಹಾರಾಷ್ಟ್ರ ಕ್ರಮವಾಗಿ 4 ಮತ್ತು 5ನೇ ಸ್ಥಾನದಲ್ಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಕಬ್ಬು ಉತ್ಪಾದನೆ ಕರ್ನಾಟಕ ರಾಜ್ಯ 3ನೇ ಸ್ಥಾನ. ಕರ್ನಾಟಕ ರಾಜ್ಯವು ಕಬ್ಬು ಬೆಳೆಯ ಉತ್ಪಾದನೆಯಲ್ಲಿ ದೇಶದಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಬೀದರ್ ಸೇರಿ 16 ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಯಲಾಗುತ್ತದೆ. ರಾಜ್ಯದಲ್ಲಿ ಕಬ್ಬು ಉತ್ಪಾದನೆಯು 33.8 ಲಕ್ಷ ಟನ್ನಿಂದ 41.67 ಲಕ್ಷ ಟನ್ಗೆ ಹೆಚ್ಚಳವಾಗಿದೆ. ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯು ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ಜಿಲ್ಲೆಯಾಗಿದ್ದು, ಬೆಳಗಾವಿಯನ್ನು ಸಕ್ಕರೆ ಜಿಲ್ಲೆ ಎನ್ನುವರು. ಮಂಡ್ಯ ನಗರವನ್ನು ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ. ಉತ್ತರ ಪ್ರದೇಶ ರಾಜ್ಯವು ದೇಶದಲ್ಲೇ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ರಾಜ್ಯವಾಗಿದ್ದು, ಇದನ್ನು ಭಾರತದ ಸಕ್ಕರೆಯ ಬಟ್ಟಲು ಶುಗರ್ ಬೋಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ಕರ್ನಾಟಕವಿದ್ದು, 4ನೇ ಮತ್ತು 5ನೇ ಸ್ಥಾನದಲ್ಲಿ ಕ್ರಮವಾಗಿ ತಮಿಳುನಾಡು ಮತ್ತು ಬಿಹಾರ ರಾಜ್ಯಗಳಿವೆ.